ನಮಸ್ಕಾರ. ಇಂದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆಗಳ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಪಶು ಔಷಧಶಾಸ್ತ್ರ ಮತ್ತು ವಿಷಶಾಸ್ತ್ರ ವಿಭಾಗ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ ಹಾಗೂ ಧನ್ವಂತರಿ ಆಯುರ್ವೇದ ಚಿಕಿತ್ಸೆ ಮತ್ತು ಶಿಕ್ಷಣ ಚಾರಿಟೇಬಲ್ ಟ್ರಸ್ಟ್ ಬೀದರ್ ಹಾಗೂ ಸಿಗ್ಮಾಟಿಕ್ ಅಗ್ರಿಕಲ್ಚರ್ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಕೃಷಿ ವಿಕಾಸವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆಸಕ್ತರುಗಳ ಗಣ್ಯಮಾನ್ಯರು ಹಾಗೂ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪ್ರಾರ್ಥನಾ ಗೀತೆ ವಿಘ್ನ ಹರಣಕರ್ತನಾಗಿರುವಂಥ ಗಣೇಶನ ಸುರಿಯಾಣಿ ತಾಳ ಆದಿ ರಚನೆ ಕೇಶವದಾಸ. ಆಡುತ್ತ ಬಾರೋ ಗಣೇಶ ಆಡುತ್ತ ಬಾರೋ ಗಣೇಶ ಆಡುತ್ತ ಬಾರೋ ವಿಘ್ನೇಶ ಸರ್ವೇಶ ಆಡುತ್ತ ಬಾರೋ ಕಿಂಕಿಣಿ ಕಿಣಿ ಕಿಣಿ ಗೆಜಯನಾದ ಕಿಣಾವ ಓಂಕಾರ ಜೇಂಕಾರ ಪ್ರಣವ ಸುನಾವ ಶಂಕರ ಗಿರಿಜಾ ಷಣ್ಮುಖ ಸೈನುತ ಪಂಕಜ ನಯನ ಪಾರ್ವತಿ ಸುತನೆ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಭಾಷಾ ಕುಶಲರ ಪರಮ ಪವಿತ್ರ ಭಾಷಾ ಕುಶಲರ ಪರಮ ಪವಿತ್ರ ಕೇಶವಾಕೃತ ಅಸರ ಸರಹ ದಾಸ ಕೇಶವ ಆಡುತ್ತ ಬಾರೋ ಗಣೇಶ ಆಡುತ್ತ ಬಾರೋ ಗಣೇಶ ಗಣೇಶ ಗಣೇಶ. ಅದೇ ರೀತಿಯಾಗಿ ಡಾಕ್ಟರ್ ಪ್ರಕಾಶ್ ಸ್ವಾಗೆ ಅವರಿಗೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಡಾಕ್ಟರ್ ರವೀಂದ್ರ ಗೋರೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಅವರಿಗೂ ಕೂಡ ನಾವು ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಸಿದ್ದರಾಮಪ್ಪ ಮಡಿವಾಳ ನಾಟಿ ವೈದ್ಯರು ಧನ್ವಂತರಿ ಆಯುರ್ವೇದ ಟ್ರಸ್ಟ್ ಅಧ್ಯಕ್ಷರು ಇವರಿಗೂ ಕೂಡ ನಾನು ಸ್ವಾಗತ ಮತ್ತು ಸುಸ್ವಾಗತವನ್ನು ಛಾಯಾಗ್ರಾಹಕರಿಗೂ ಇತರ ಎಲ್ಲ ವರ್ಗದವರಿಗೂ ಕೂಡ ನಾನು ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದೇ ಹೊಡಿ ಚಂದ ಹೊಡಿ. ಇದೀಗ ವಾಸ್ತವಿಕ ನೋಡಿ ಸುರೇಶ್ ಯಾದವ್ ಸರ್. RKVY ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸಂಶೋಧನೆಯ ಪ್ರಾಮುಖ್ಯತೆ ಏನಂತಂದರೆ ಪಾರಂಪರಿಕ ನಾಟಿ ವೈದ್ಯರು ನೀಡುತ್ತಿರುವ ಚಿಕಿತ್ಸಾ ಕ್ರಮ ಮತ್ತು ಗಿಡಮೂಲಿಕೆಗಳ ಪರಿಚಯ ಮಾಡುವುದರ ಜೊತೆಗೆ ಆ ಒಂದು ಗಿಡಮೂಲಿಕೆಗಳನ್ನು ಸಂಗ್ರಹಿಸುವುದು ಕೂಡ ಇದರ ಮುಖ್ಯ ಉದ್ದೇಶವಾಗಿದೆ. ಹಿಂದಿನ ವರ್ಷ ಕೂಡ ಇದೇ ತರ ಕಾರ್ಯಕ್ರಮವನ್ನು ಮಾಡಿ ಹಲವಾರು ಪಾರಂಪರಿಕ ಔಷಧಗಳನ್ನು ಸಂಗ್ರಹಿಸಿ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಅಲ್ಲದೆ ಔಷಧ ವನದಲ್ಲಿ 27 ಪ್ರಜಾತಿಯ 380 ಔಷಧಿ ಸಸ್ಯಗಳು ಕೂಡ ಈಗಾಗಲೇ ಇವೆ.
ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಔಷಧಗಳನ್ನು ಮಾಹಿತಿಯನ್ನು ಈ ಔಷಧವನ್ನು ಸಂಗ್ರಹಿಸುವಾಗ ಹಲವಾರು ಅಡೆತಡೆಗಳನ್ನು ಬಂದಾಗಲೂ ಕೂಡ ನಾವೇನಂತಂದ್ರೆ ನಮೂನೆ ಆಗಿರ್ತಕ್ಕಂಥ ಡಾಕ್ಟರ್ ವಿಜಯಕುಮಾರ್ ಸರ್ ಅವರಿಗೆ ಸಲಹೆ ಸೂಚನೆಗಳನ್ನು ಆವಾಗ ನಾವು ಕೇಳ್ತಾ ಇದ್ರೆ ಅವರು ತುಂಬಾ ಹೃದಯದಿಂದ ಸಲಹೆ ಮತ್ತು ಸಹಕಾರಗಳನ್ನು ನೀಡ್ತಾ ಬಂದಿದ್ದಾರೆ. ಜೊತೆಗೆ ಅವರಿಗೆ ನಾವು ಬೇಕಾದಷ್ಟು ಸಮಯದಲ್ಲಿ ಫೋನ್ಗಳ ಕರೆಗಳನ್ನು ಕೂಡ ಮಾಡಿ ಅವರಿಂದ ಸಲಹೆ ಸಹಕಾರಗಳನ್ನು ಕೇಳಿದಾಗ ಅವರು ತುಂಬ ಹೃದಯದಿಂದ ಸಲಹೆ ಸಹಕಾರಗಳನ್ನು ನೀಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಅವರಿಗೂ ಕೂಡ ನಾನು ಏನಂದ್ರೆ ನಮ್ಮ ಎಲ್ಲ ಇವರ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿ ನನ್ನ ಪ್ರಸ್ತಾವಿಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ ಕಾರ್ಯಕ್ರಮ ಡಾಕ್ಟರ್ ಎನ್ ಎ ಪಾಟೀಲ್ ಸರ್ ಅವರಿಗೆ ಸಿದ್ದರಾಮಪ್ಪ ನಾಟ್ಯ ವೈದ್ಯರು ಧನ್ವಂತರಿ ಆಯುರ್ವೇದ ಅದೇ ರೀತಿಯಾಗಿ ಆಗಮಿಸಿರ್ತಕ್ಕಂಥ ವಿಶೇಷವಾಗಿ ಪಾರಂಪರಿಕ ಔಷಧ ಪದ್ಧತಿಯ ಬಳಕೆಯಲ್ಲಿ ತಾವೇ ತೊಡಕೊಂಡಿದ್ದೀರಿ. ತಮಗೂ ಹಾಗೂ ಕರ್ನಾಟಕ ಕಾಲೇಜಿನ ಈ ಬಯೋಟೆಕ್ನಾಲಜಿ ವಿಭಾಗದ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ದಿವಸ ನಾವು ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಇವತ್ತಿನ ಈ ಒಂದು ನಮ್ಮ ಪ್ರಾಜೆಕ್ಟ್ ನಮ್ಮ ಮಹಾವಿದ್ಯಾಲಯಕ್ಕೆ ಸ್ಯಾಂಕ್ಷನ್ ಆಗಿದೆ. ನಾವು ತಿಳಿದಂತೆ ಈ ಜಾನುವಾರುಗಳ ಅನೇಕ ಕಾಯಿಲೆಗಳು ಇವತ್ತಿನ ದಿವಸ ಇಷ್ಟೊಂದು ಔಷಧಿಗಳು ಬಂದಿವೆ. ಎಲ್ಲರೂ ಕೂಡ ಅಷ್ಟು ಎಲ್ಲ ಕಾಯಿಲೆಗಳಿಗೂ ಪರಿಣಾಮಕಾರಿಯಾಗಿದೆ. ಇವತ್ತಿಗೂ ಕೂಡ ಮನುಷ್ಯರಲ್ಲಿ ಯಾವ ಥರ ಕೆಲವೊಂದು ಬಹಳ ದೀರ್ಘಕಾಲಿಕ ಸಮಸ್ಯೆಗಳಿವೆ, ಅದೇ ತರಗತಿಕ ಔಷಧಿಗಳು ಅಷ್ಟೊಂದು ಪರಿಣಾಮಕಾರಿ ಕೆಲವೊಂದು ಕಡೆ ತೋರಿಸ್ತಾ ಇದೆ. ಈ ಒಂದು ದಿಶೆಯಲ್ಲಿ ನಮ್ಮಲ್ಲಿಯೂ ಕೂಡ ಇರ್ತಕ್ಕಂಥ ಈ ಕೆಲವೊಂದು ಪಾರಂಪರಿಕ ಔಷಧಿಗಳೇನಿದೆ ಹಲವಾರು ಕಾಯಿಲೆಗಳಿಗೆ ಅವು ಪರಿಣಾಮಕಾರಿಯಾಗಿದೆ. ಆದರೆ ಕೇವಲ ಏನು ಅಂದರೆ ನಾವು ಇನ್ನೂ ಅದರ ಬಗ್ಗೆ ಸಮಗ್ರ ಸಂಶೋಧನೆ ನಮ್ಮಲ್ಲಿ ಇಲ್ಲ. ಈ ಒಂದು ಸಮಗ್ರ ಸಂಶೋಧನೆ ಅದು ಯಾವುದೇ ಒಂದು ಗಿಡಮೂಲಿಕೆಯಲ್ಲೇ ಇರಲಿ ಅಥವಾ ಯಾವುದೇ ಒಂದು ಪದಾರ್ಥಗಳೇ ಇರಲಿ, ಅವುಗಳ ಒಂದು ಯಾವ ರೀತಿ ಅವು ವಿಶೇಷವಾಗಿ ಪರಿಣಾಮಕಾರಿಯಾಗಿವೆ ಅಂತಕ್ಕಂಥದ್ದನ್ನ ತಾವೆಲ್ಲ ಹಲವಾರು ವರ್ಷಗಳಿಂದಲೂ ಕೂಡ ಅವುಗಳ ಉಪಯೋಗದಲ್ಲೇ ಆಗಲಿ ಅವುಗಳ ಸಂಶೋಧನೆಯಲ್ಲಿ ತಾವು ತೊಡಗಿಕೊಂಡಿದ್ದೀರಿ. ಆ ಒಂದು ಈ ಹಿಂದಿನ ವರ್ಷದ ಅವಧಿಯಲ್ಲಿ ನಮ್ಮ ವಿಜಯಕುಮಾರ್ ಮತ್ತು ತಂಡದವರು ಏನು ಇವತ್ತಿನ ದಿವಸ ಈ ಒಂದು ಇಂಥ ಒಂದು ಸಾಮಾನ್ಯ ಜಾನುವಾರುಗಳ ಸಾಮಾನ್ಯ ಕಾಯಿಲೆಗಳ ನಿರ್ವಹಣೆಯಲ್ಲಿ ಈ ಪಾರಂಪರಿಕ ಔಷಧಿಗಳ ಬಗ್ಗೆ ತಾವು ಬಹಳ ವಿಶೇಷವಾಗಿ ತಾವೆಲ್ಲ ಇದಕ್ಕೆ ಸಹಕಾರಿಯಾಗಿದ್ದೀರಿ. ಹಲವಾರು ಇದಕ್ಕೆ ತಾವು ತಮ್ಮ ಕೆಲವೊಂದು ಅಡ್ವೈಸ್ ಕೂಡ ಸಜೆಷನ್ ಕೂಡ ಕೊಟ್ಟಿದ್ದೀರಿ. ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪರವಾಗಿ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ಈ ಒಂದು ಪ್ರಾಜೆಕ್ಟಿಗೆ ಸಹಕಾರಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದೆಯೂ ಕೂಡ ತಾವು ಈ ಮುಂದಿನ ದಿನಗಳಲ್ಲಿ ಕೂಡ ಈ ಪ್ರಾಜೆಕ್ಟ್ಗೆ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ನಾನು ಆಶಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿದ್ದರಾಮಪ್ಪ ನಾಟ್ಯ ವೈದ್ಯರು ಧನ್ವಂತರಿ ಆಯುರ್ವೇದ ಚಾರಿಟೇಬಲ್ ಟ್ರಸ್ಟ್ ಅವರಿಂದ ಎರಡು ಮಾತುಗಳು. ಓಂ ಧನ್ವಂತರಿ ನಮಃ. ಇವತ್ತಿನ ದಿವಸ ನಮ್ಮ ಎಲ್ಲ ನಾಟ್ಯ ವೈದ್ಯರನ್ನು ಈ ಕಾರ್ಯಕ್ರಮದಲ್ಲಿ
ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸಲು ಕರೆದಂಥ ಮೇಲಧಿಕಾರಿಗಳಿಗೂ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ, ನಮ್ಗೆ ಯಾಕೆ ಕರೆದಿದ್ರು ಅಂತ ವಿಚಾರಿಗೆ ಪಾಟೀಲ್ ಸಾಹೇಬ್ ಹೇಳಿದರು. ಅಲೋಪತಿಗಿಂತಲೂ ವೈದ್ಯಕೀಯ ಮುಂದ ಆಗ್ಲೂ ಇದೆ, ಈಗ ಇದೆ. ಆದ್ರೆ ನಮ್ಮಲ್ಲಿ ಇದ್ದಂಥ ಔಷಧಿ ಯಾರಾದ್ರೂ ನಾವು ಹೇಳಬೇಕಾಗಿವ ಅಂದ್ರೆ ನೇರವಾಗಿ ನಿಜವಾಗಿ ಈ ಕಾಯಿಲೆಗೆ ಇಂತಿಂಥ ಗಿಡಮೂಲಿಕೆಯಿಂದ ರೋಗವಾಸಿ ಆಯ್ತಿತ್ತು, ಅದನ್ನು ಇಲ್ಲಿ ತಿಳಿಸ್ಕೊಡೋ ಸಲುವಾಗಿ ನಮ್ಗೆಲ್ಲ ಕರೆದು ಅವ್ರ ಕಡೆ ಹೋಗಿದ್ದೀವಿ. ನಡ್ಕೊಂಡಾಕ ಮಾಣಿಕಪ್ಪವ್ರ ಕಡೆ ಹೋಗಿದ್ದೀವಿ. ಯಾರಿಗೆ ಯಾವ ಗಿಡಮೂಲಿಕೆ ಪರಿಚಯ ಯಾವ ರೋಗದ ಮೇಲೆ ಇತ್ತೋ ಅದು ನೇರವಾಗಿ ತೋರಿಸ್ಕೊಡ್ಬೇಕು, ಅದರಿಂದ ಜಾನುವಾರುಗಳ ರೋಗವನ್ನು ವಾಸಿಯಾಗಬೇಕಂತ ಉದ್ದೇಶಿಸಿ ಈ ಕಾರ್ಯಕ್ರಮ ನೆರವೇರಿಸಲಾಯಿತು. ಮುಂದಿನ ವರ್ಷ ತನಕ ನಾವು ಹೆಚ್ಚು ತಿಳ್ಕೋಬೇಕು, ತಿಳಿಸ್ಕೊಟ್ಟಂತ ಇವ್ರಿಗೆ ಸ್ಟೂಡೆಂಟ್ ಇವ್ರು ಅವ್ರನ್ನೂ ಪರಿಗಣಿಸಿ ಅವ್ರನ್ನೂ ಹೆಚ್ಚು ತಿಳ್ಕೋಬೇಕು. ಒಂದೇ ಗಿಡ 4-8 ರೋಗಕ್ಕೆ ಕೆಲಸ ಮಾಡ್ತಿತ್ತು, ಅದರ ವಿಚಾರ ಮಾಡಿದ್ರೆ ಮಾಲಾದವರು ಒಂದಕ್ಕೆ ಮಾಡ್ತೈತ್ರಿ ಅಂದ್ರೆ ಇಲ್ಲ. ಹಿಂದಿನ ಹ್ಯಾಂಗ ಹೇಳ್ತಿರಲ್ಲ, ಗಾಣ ಮಾಡಿದೆಲ್ಲ ತೆಗಿತಾರೆ ಅಷ್ಟೇ ಗೊತ್ತಿತ್ತು. ನಮ್ ಕಣ್ಣಿದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದನ್ನು ಸಕ್ಕರೆ ಫ್ಯಾಕ್ಟ್ರಿ ಇದ್ದಿಲ್ಲ. ಈಗ ಎಷ್ಟು ಫ್ಯಾಕ್ಟ್ರಿ 12 ಖಾನ್ಸಾರಿ ಇದ್ದು, ಅದ್ರ ಗಾಳೆ ಸಾಲು ಉರ್ದು ಹೆಸರು ನಿಂತಿಲ್ಲ ನನ್ನ ಕಡೆ. ಆ ರೀತಿ ಈ ಕಾಲೇಜಿನಲ್ಲಿ ನಮ್ಮ ವೈದ್ಯರದು ಪ್ರತಿಯೊಂದು ನುಡಿ ನೋಡ್ತಾ ಇದೆ. ಇಲ್ಲಿ ಸರ್ ಹೇಳರಿಗೆ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರು ನುಡಿ ನೋಡ್ತಾ ಇದೆ. ನಿಮ್ಮ ಅಡ್ರೆಸ್ ಇರ್ತಿತ್ತು, ನಿಮ್ಮ ಚಿತ್ರ ಸೇರ್ತಿತ್ತು. ಅವ್ರ ಕಡೆ ಸಂದರ್ಭ ಬರ್ತಾರ ಅವರು. ನಮ್ಗೊಂದ್ಸಾರಿ ಬೆಂಗಳೂರಿನ ತಂಡ ಬಂದಿತ್ತು, ಸಾಹೇಬ್ರ ಕಾರ್ಯಗಳು ವೈದ್ಯರಲ್ಲಿ ಇವ್ರ ಜೊತೆಲಿ ಹೋಗಿ ಹಳ್ಳಿಯಲ್ಲಿ ಹೋಗಿ ಗಿಡಮೂಲಿಕೆ ಮುಖಾಂತರ ತೋರಿಸ್ಬೇಕಂತ ಹೇಳಿದ್ರು ಜಗನ್ಮಾರ್ ಸಾಹೇಬರು. ನಾನು ಏನೇ ಕೆಲಸ ಇರಲಿ ನಾನು ಬಿಟ್ಟಿಲ್ಲ. ಆ ದಿನ ಹೋಗಿ ನಮ್ಮ ಮಾಣಿಕಪ್ಪ ಮಾರ್ದೆಪ್ಪವ್ರಿಗೆ ತಂದು ಗುಡಿಗಲ್ಲಿ ಕೊಯ್ದು ವಿಶ್ವನಾಥ್ ಮಾಡಪ್ಪವ್ರು ಹೊಲಕ್ಕೆ ಕೊಯ್ದು ಯಾವ್ಯಾವ ಗಿಡಮೂಲಿಕೆ ಪರಿಚಯ ತೋರಿಸ್ಬೇಕು, ಬಳ್ಳಿ ಗಿಡ ಏನೇನು ತೋರಿಸ್ಬೇಕಾದ್ರೆ ನಾನು ತೋರಿಸಿದ್ದೆ. ಸಾಹೇಬರು ಸಿಕ್ಕರು ಸಾಕು, ಇಂಥ ದಿನ ಕೊಟ್ಟರು. ಆ ದಿನ ಕಾಯ್ದಿರಿಸಿ ಅವ್ರಿಗೆ ಫೋನ್ ಮಾಡಿಸಿ ಅವ್ರಿಗೆ ಅಲ್ಲಿ ನಿಲ್ಲಿಸಿ ಹುಡುಗರ ಆಸೆ ಮಾಡಿ ಮುಂದೂ ಮಾಡ್ತೇವೆ ಅಂತೇಳಿ ತಮ್ಮ ನಮ್ಮ ಧನ್ವಂತರಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅವ್ರು ತಮ್ಮ ವತಿಯಿಂದ ನಾನು ಆಶ್ವಾಸನೆ ಕೊಡ್ತೀನಿ. ಇದು ನಮ್ಮ ಕರ್ತವ್ಯ. ಯಾಕಂದ್ರೆ ಇದು ಮುಳುಗ್ಲತ್ತಲ್ಲ. ನಾನು ಈ ವೈದ್ಯಕೀಯ ಬಗ್ಗೆ ನಾನು ಎಲ್ಲೆಲ್ಲಿ ಹೋಗಿನಿ. ಈಗ ನಾನು 4 ಮಾತು ಆಡಬೇಕಾಗಿತ್ತು ಅಂದ್ರೆ ನಾನು ರಾಮದೇವ್ ಬಾಬಾ ಬಂದು 6 ದಿವಸ ಉಳ್ತಾನೆ. ಏನು ಬೇಕಾಗಿತ್ತಪ್ಪ ಈ ವಯಸ್ಸಿಗೆ ನನಗೆ ಹಾಕ್ಬೇಕು ಎಲ್ಲ ಮಾಡೋದಾದ್ರೆ ಮಾಡ್ಕೊಳ್ಳೋದಾದ್ರೆ ಹಿರಿಯ ಮನುಷ್ಯರ ಮೇಲೆ ಕೂತಿರ್ಬೇಕಿಲ್ಲ. ಉದ್ದೇಶ ಆ ರೀತಿ. ಇದೇ 2ನೇ ತಿಂಗಳ ಫೆಬ್ರವರಿ ತಿಂಗಳದಾಗ 17-18 ರವಿಶಂಕರ್ ಗುರುದೇವ್ರ ಆಶ್ರಮದಾಗಿದ್ದೇವೆ ನಾವು ಒಬ್ಬರಿಲ್ಲ. ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು 60 ವೈದ್ಯರಿದ್ದೇವೆ. ನಮ್ಮ ಮುನಿಯವರಾದರು, ನಮ್ಮ ಮುಳ್ಳಿ ಮಾಮಾದರು, ಇನ್ನೊಬ್ಬರು 2 ಗಂಟೆ ಬರೋದು ಬಂದಿಲ್ಲ. ಇಂತಿಂಥವ್ರೆಲ್ಲ ಅಲ್ಲಿ ಸ್ವೀಚಿನಲ್ಲಿ ಇಂಗ್ಲೀಷ್ ಶುರು ಮಾಡೋದು. ಸ್ಟೂಡೆಂಟ್ ಜನ ಪಾಪ ಅವ್ರು ಬರೋದು. ನಾನು ಸಟ್ಟಂತ ಇದ್ದೀನಿ. ನಾವು ಇಬ್ಬರು ನೋಡ್ಲಿಯಲ್ಲೇ ಕಮ್ಮಿಯ 65 ವಯಸ್ಸಿನವರು ಇಂಗ್ಲೀಷ್ ಬಂದರೂ ನಮ್ಗೆ ಅರ್ಥ ಆಗಲ್ಲ. ಇಂಗ್ಲೀಷ್ ಸ್ಪೀಚ್ ಇಲ್ಲ, ಓನ್ಲಿ ಕನ್ನಡ ಆಗ್ತಾರೆ. ಹಾಗಾದ್ರೆ ಗೊತ್ತೂರಿಲ್ಲ. ಹೌದಪ್ಪ ವಯಸ್ಸು ಕೇಳ್ತೇನೆ ನೀವು ನಾವು ಹೇಳಕ್ ಬಂದಿಲ್ಲ ಅಂತ ಹೇಳಿ ನಾನು ಹೇಳ್ತೇನೆ. ನಾನು ಬೀರದಿಲ್ಲ, ನನ್ನ ಹೆಮ್ಮೆ ಆಗಿದೆ. ಅವ್ರು ಇಂಗ್ಲೀಷ್ ನಮಗೆ ಆಗ್ಬೇಕ್ರಿ. ನಾವು 60 ವರ್ಷ ಮೇಲ್ಪಟ್ಟ ಜನ ನಾವು. ಇಂಗ್ಲೀಷ್ ನಮ್ಗೆ ಏನು ಅರ್ಥ ಆಗ್ತೈತಿ, ಏನಂದ್ರೂ ಏನೂ ಅರ್ಥ ಆಗಲ್ಲ. ಆ ರೀತಿ ಸಾಹೇಬ್ರು ನಾವು ಏನೋ ನಮ್ದು ಏನೋ ಅರ್ಥ ಆಗಲ್ಲ. ಜಗಪುರ ಸಾಹೇಬ್ರಿಗೆ ನಾವು ಯಾವ ಮಾತಾಡಿ ಏನೆಂತ ಮಾತಾಡಿರ್ಬೋದು, ಅದನ್ನು ತಪ್ಪು ತಿಳ್ಕೊಂಡಿರೋ ಪಾಪ ಅವ್ರು ನನ್ನ ಕರುಣೆ ಇಟ್ಟು ಮತ್ತೆ ಮುಂದಿನ ವರ್ಷ ಈ ವರ್ಷ ಮತ್ತು ಕರೆದಾರೆ ಅವರಿಗೆ. ಮತ್ತೆ ಈ ರೀತಿ ಸಂಶೋಧನೆ ಮಾಡಿ ಅದರಲ್ಲೇ ಪಾಸ್ ಬಂದಿತ್ತು ಅಂದ್ರೆ ಇನ್ನೂ ಮುಂದೆ ಕರೀತಾರೆ. ದಯವಿಟ್ಟು ನಾವು ಇನ್ನೂ ಹೆಚ್ಚು ಸಂಖ್ಯೆದಾಗ ಬರಬೇಕು. ಬಂದು ನಮ್ಮ ಉಸಿರು ಜೀವ ಇರೋರಿಗೆ ಹೋದ್ರೆ ಯಾಕಲ್ಲ, ಜೀವ ಇರೋರಿಗೆ ನಮ್ಮ ಉಸಿರು ಕೊಡ್ಬೇಕು. ನಾವು ಎಂಥ ಗಿಡಮೂಲಿಕೆಯಿಂದ ಒಂದು ಪಶುವಿಂದು ಎಂಥ ರೋಗ, ಅದು ಕೋಳಿ ಇರಲಿ, ಅದು ನಾಯಿ ಇರಲಿ, ಅದು ಆಡಿರಲಿ, ಅದು ಕುರಿ ಇರಲಿ, ಅದು ಆಕಳ ಇರಲಿ ಅಥವಾ ಎಮ್ಮೆ ಇರಲಿ, ಎಣ್ಣೆ ಪಶು ವೈದ್ಯಕೀಯದ ಕಾಲೇಜ್ ಹೆಸರು ಪಶು ವೈದ್ಯಕೀಯ. ನಮ್ಮಲ್ಲಿ ಎಲ್ಲ ಗುಣಗಳು ಅವ. ನಮ್ಮ ಕಡೆ ಸಾಧಾರಣ ನಮ್ಮ ಮನೆಯಾಗ ಈಗ ಯಾರೋ ಡಾಕ್ಟರ್ ಇಲ್ಲ ಕ್ರಿಯೇಟ್ ಆಗಿ ಒಂದು 5 ವರ್ಷದಿಂದ ಎಲ್ಲಿ ಹಳ್ಳಿಗೆ ಡಾಕ್ಟರ್ ಇದ್ದಿಲ್ಲ. ಒಂದು ಕೋಳಿ ಬೇಮಾರಿ ಬಂತಪ್ಪ, ಉಳಗಡಿ ಬೇಕಾಗ್ತದೆ, ಅದನ್ನ ತಿಂದು ಚಿಕಿತ್ಸೆ ಆಗ್ತಿತ್ತು. ಆ ರೀತಿ ಉಸಿದೆ. ಈಗ ನಾವು ಹೋಗೋದು ಹೇಳಿದ್ವಿ. ಈಗ ನಾವು ಊಟ ಮಾಡಕ್ಕೆ ರೊಟ್ಟಿ ಕಟ್ಕೊಂಡು ಹೋಗಿ ಹೊಲಕ ನಮ್ಮ ಹೆಣ್ಮಕ್ಳ ನಮ್ಮ ತಾಯಿ ಅಕ್ಕನಿಗೆ ಯಾರು ರೊಟ್ಟಿ ಮೇಲೆ ಉಪ್ಪಿನಕಾಯಿ ಕಟ್ಟಿದ್ರು. ಅಲ್ಲಿ ಹೋಗೋರಿಗೆ ನನ್ನ ಬಾಯಿ ಮುಳ್ಳು ಬಂದಿತ್ತು. ಉಪ್ಪಿನಕಾಯಿ ಒಂದು ಚಿಕಿತ್ಸೆ. ನಾಲಿಗೆ ಮುಳ್ಳು ಬಂದಾಗ ಉಪ್ಪಿನಕಾಯಿ ಹಚ್ಚಿದ್ರೆ ಚಿಕಿತ್ಸೆ, ಅದು ಔಷಧ.
ಯಾವ ಮೆಡಿಕಲ್ದಾಗ ಸಿಗ್ತಿತ್ತಪ್ಪ ಉಪ್ಪಿನಕಾಯಿ, ಯಾವ ಮೆಡಿಕಲ್ದಾಗ ಸಿಗ್ತಿತ್ತು, ಎಲ್ಲಿ ಸಿಗಲ್ಲ. ಆದ್ರೆ ಅವರು ಏನೋ ಒಂದು ಆ ಹೇಳಿ ಅವ್ರವ್ರು ಕಂಡು ಹಿಡ್ಕೊಂಡ್ರ. ಉಪ್ಪಿನಕಾಯಿ ಹಚ್ಚಿದ್ರು ರುಚಿ ಬಂದು ಅಲ್ಲಿ ಹಿಂಗೆ ಮಾಡ್ಕೊಂಡು ತಿಂತಿತ್ತನ್ನೋ ಮಾಡ್ಯಾರ ಚಾಲೂನೆ. ಈ ಮೂಗುತ್ತಿ ದಾಕ್ಷಾಯದ ಕಡೆ ದನ ತರಲಿಂದ ಅದಕ್ಕೆ ಹಚ್ಚಿ ಎತ್ತ ಕಟ್ಟಿ ಅದಕ್ಕೆ ಏನೇನೋ ಕಣಕಿ ಗಿಣಕಿ ಹಾಕಿ ಅದ್ರ ಮೂಗಿನಾಗ ಏನೋ ಹಾಕಿ ಆಪರೇಷನ್ ಅಂತ ಹೇಳ್ತಾರೆ. ಈಗ ನಮ್ಮ ಕೊಡ್ಲಿಕ್ಕೆ ಮಗನ ಅಂತವ್ರ ಕಡೆ ನಮ್ಮ ಮಾಣಿಕವ್ರ ಕಡೆ ಹೋಗಿ ಯಾಕೆ ಕಟ್ಟಿ ಥೋಡೆ ಹತ್ತಿ ಸುತ್ತ ಅದ್ರ ಮೂಗಿನಾಗ ಗರ 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 ತಿರುಗಿ ಹೊಡೆದಾಕ ಅದ್ರ ಮುಂದಿನ ರಕ್ತ ಬರಲತ್ತು ಗಾಡಿ ಹೊಡಿತು ನಾವು ನಡಿ ಕಡೆ ಅಂತ ಹೇಳ್ತಾರೆ ಮೂಗುಬತ್ತಿ ಅಂತ ಹೇಳಿ. ಜನ ರೋಗ ಈ ನೀರು ಕಾಸಿ ನ್ಯಾಲ್ಗಿ ಮೇಲೆ ಏನ್ ತಿಂತಾರೆ ನರ ದೊಡ್ಡ ದೊಡ್ಡ ನರಗಳ ಉಬ್ಬಿ ಅದಕ್ಕೆ ನೀರು ಬಿಡಕ್ಕಾಗಲ್ಲ. ನ್ಯಾಲ್ಗಿ ಅಂಗಡದಲ್ಲಿ ನೀರು ಬಿಡಕ್ಕಾಗಲ್ಲ. ಅದು ಉರ್ಪಟ್ಟೆ ಮಾಡಿ ಕೆಡವಿ ಉಲ್ಟಾ ಮಾಡಿ ಸೂಜಿನಿಂದ ಕಡ್ದಾಕಿ ಅರಿಶಿಣ ಬೆಣ್ಣೆ ಹೆಚ್ಚಿ ಬಸಿ ಮಾಡ್ತಾರೆ. ಔಷಧಿ ಆಯ್ತು, ಚಿಕಿತ್ಸೆ ಆಯ್ತು, ನಡೀತದೆ. ಉಪ್ಪಿನಕಾಯಿ ಸಿಗಲಿಲ್ಲ ಅಂದ್ರೆ ತೊಗಲಿನ ಚಪ್ಪಲಿದ್ದು ನ್ಯಾಗಿಗಳು ಕರ 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 ಚಪ್ಪಲಿದ್ದು ಅರ್ಸೆ ಬಿಟ್ಟಕ್ಕೆ ಔಷಧಿ ಹೆಸರಿರ್ತಾರೆ. ಹಾಲು ಬರ್ಲಾರ್ದನ್ಕೆ ಈ ಡಾಕ್ಟರ್ ಯಾರು ತರಬೇಕು? ಆದ್ರೆ ಪಶುಗಳ ಜೀವನ ಉಳಿದಿಲ್ಲೇನು ಉಳಿತು. ಪಶುಗಳ ಚಿಕಿತ್ಸೆ ಆಯ್ತು, ನನ್ನ ಕೊಡ್ತಾನೆ ಕಾಣಿಸ್ತಾರೆ. ಇದು ಮನುಷ್ಯರನ್ನು ತಿನ್ಬೋದು, ಪಶುವನ್ನು ತಿನ್ಬೋದು. ಇದರಲ್ಲಿ ಯಾವ ದೋಷ ಇಲ್ಲ. ಇದು ಮಾಡೋದಂತೂ ಬೆಲೆ ಇಲ್ಲ ಮಾಡ್ತಿದ್ದು. ಅದ್ರ ಮ್ಯಾಲಿನ ಗಾಟಿ ತೆಗಿಬೇಕು, ಒಳಗಡೆ ನರ ತೆಗಿಬೇಕಿದೆ. ಈಗ ಇದು ನರ ಗಟ್ಟಿ ಇದು ಇಂಥ ನರ. ಈ ಆಮೇಲೆ ಈ ಗಾಟಿ ತೆಗೆದಾಗ ಇದು ಒಳಗಡೆ ತಿನ್ನಬೇಕು. ಪರಿಸ್ಥಿತಿ ಪಾಲನೆ ಮಾಡಿದ್ರೆ ಸರಿ ಔಷಧ ಆಯ್ತಿತ್ತು. ಹಾಗಾಗಿ ತಾವೆಲ್ಲರೂ ಬಂದ್ರಿ, ಸಮಯ ಜಾಸ್ತಿ ತಗೊಂಡಂಗ ಯಾರಾದ್ರೂ ಒಂದು 5 ನಿಮಿಷದೊಳಗೆ ವಾಟ್ಸಪ್ ವಿಡಿಯೋ ಭಾಳ ಲಭ್ಯವಾಗಿತ್ತು. ಆದಷ್ಟು ಮಟ್ಟಿಗೆ ಮನಸ್ಸಿನಲ್ಲಿ ಸುಂಚಾಸ್ಕೊಂಡು ಬರ್ರಿ. 2, 3, 4, 5 ಎಲ್ಲಿ ಔಷಧ ಹೇಳ್ತೀರಿ, ಶುದ್ಧವಾದ ಔಷಧ ಉಪಯೋಗಿ ಬರ್ಬೇಕದು. ನಿಮ್ಮ ಹೆಸರು ನೋಡೇ ಇರ್ತದೆ. ಸುಳ್ಳು ಒಂದರನ್ನು ಹೇಳಿಬಾರ್ದು. ನಿಮ್ಗೆ 4 ಬರ್ತಾವ, 4 ಗಂಟೆ 5 ಇಂತಿಂತ ಗಿಡ ಅಂತ ತರಲಾರ್ದವರು ತಾವು ಬಾಯಿ ಮುಖಾಂತರ ಹೇಳಿದ್ದೆಲ್ಲ ನಡೀತದೆ. ಸಿದ್ದರಾಮಪ್ಪ ನಾಟ್ಯವರಿಗೆ ಧನ್ಯವಾದ. ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರು ಒಂದೆರಡು ಮಾತಾಡಬೇಕೆಂದು ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಪಾರಂಪರಿಕ ನಾಟ್ಯವೈದ್ಯರಿಂದ ಚಿಕಿತ್ಸೆಯ ಅನುಭವ ನುಡಿಗಳು. ಮೊಟ್ಟ ಮೊದಲಿಗೆ ಮಾಣಿಕರಾವ್ ಸಿದ್ದೇಶ್ವರ್ ಅವರು. ಮಾತಾಡ್ತಾನೆ ಅವ್ರ ಮನಸ್ಸಿಗೆ ಆತ್ಮಂದ್ರ ಒಂದು ಕಂಡಿದ್ದಾನೆ ಮಾತಾಡ ಗಿಡ ಬೀಸ ಹೆಣ ಮಾಡಿ ಗೊತ್ತಿಲ್ಲ. 3 ಜನವರಿ ಅವರೇ ತಿರ್ಬೇಕು, ಅವರೇ ಔಷಧ ಕೊಡ್ಬೇಕು. ಇದು ಅರ್ಥ ಮಾಡ್ತಿಲ್ಲ. ಯಾರು ಕಂಡಿದ್ದಾರೆ ಬಂದಿಲ್ಲ, ಯಾವ ಸರ್ಕಾರಿ ಯಾರು ಮಾಡ್ತಿಲ್ಲ. 3 ಜನವರಿ ಈ ಸೌಕರ್ಯಕ್ಕ ಮುಂದೆ 4 ದಿನ ಏತನ ಬಟ್ಟೆ ತುಂಬ ಮೈಸ್ಬೋದಕ್ಕೆ ಮೈದಿನ ಅಂತ ಬಿಟ್ಟೈತದ. ಅದು ಕೂಡಿ ಎಲ್ಲ ಕೂಡಿ ಮಾಡಿದಾಗ ಕೆಲವೊಂದ್ರೆ ಇಕ್ಕ ಮಕ್ಕಳು ಕೂತು ಭಾಳ ಹೋಗ್ತದೆ. ಭಾಳ ಹೋಗ್ತದೆ ಶಿವಾಗೆ ಪರೇಶಾನಿ ಇರ್ತದೆ. ಅದು ಉಲ್ಟಾ ಡಾಕ್ಟರ್ ಥರ ಭಾಳ ಹೋಗ್ತದೆ. ಇನ್ನೂ 4 ದಿನ 8 ದಿನ ಈ ಅಂದ್ರೆ ಒಟ್ಟು ಮೈಸ್ಗಾಲ ಸರಿ ತರ್ಬರ್ತದೆ. ಅದೇ ಅದು ಹ್ಯಾಂಗ ಮಾಡ್ಬೇಕು ಹೋಗ್ತದೆ. ಅದಕ್ಕಿಂತ ಸಾಬ ಡಾಕ್ಟರ್ ಸಾಬ್ ಹೇಳಿ ಮಾತೆ ಇರ್ಬೋದು ನಮ್ಮ ಇರ್ಬೋದು ದಂಧ ನಮ್ಮ ಮುತ್ತಿಗೆ ದಂಧ ಎಲ್ಲ ಮಾಡ ನೀವು ಪುಣ್ಯದಿಂದ ದರ್ಬಟ್ ಪುಣ್ಯದಿಂದ ನಾ ಮಾಡಿದ ಮುಟ್ಟಿನ ನೀವು ಪುಣ್ಯದ್ದು ಬರು ಏನು ಜೀವಾಗಣ ಏನು ಶಕ್ತ ಅದ ಮತ್ತು ಮೋತಿಯ ಕಡೆದ ಕಾಲ ಕಡೆದ ಅದ್ರ ಏನದ ಜೀವ ಅದ ಅಂದ್ರೆ ಬಾಧಪಟ್ಟದ ಅಲ್ಲೇ ಐತದ. ಭರತ್ ಬಿತ್ತು ತಣ್ಣಗೆ ಬಿತ್ತು ತಣ್ಣಗೆ ಬಿತ್ತು ಕಲಿಸಾಯ್ತದೆ. ಇದು ಗಡಬಡ ಆಗ್ಯದ ಅಂದ್ರೆ ಕೈ ಆದ ಅಂದ್ರೆ ತಿಳಿತದೆ. ಅದು ಹಾಕಿದ್ರೆ ನೀವು ಕೊನೆಗೆ ತಿಳಿತದೆ. ತಣ್ಣಗೆ ಬಿತ್ತು ಮೈ ಹೊಟ್ಟು ಹೋಗ್ತಾರೆ ಮತ್ತು ಕಲಿದು 5-6 ತಿಂಗಳು ಐತಿ. ಇದು 2 ಗಂಟೆ ಆಯ್ತು ಹೋಗ್ತದೆ ಅಂತ ಗಡಬಡ ಮಾಡಿ ತಿಳಿತಾಳೆ. ಅದಕ್ಕೆ ಕಾಲು ಬಂದು ಕಾಲಿಗೆ ಬಂದು ಹೆಣ್ಮಕ್ಳು ಮಗ ಬಂದು ತೋರಿದ್ರು ಈಗ ಬಂದು ಹೀಗೆ ಬಂದು ಆಪರೇಷನ್ ಇರೋದ ಹೋದ. ಅದು ನಿಮ್ಮ ಪುಣ್ಯದಿಂದ ಹೋಗಿ ಮುಗ್ಕೊಂಡು ಪುಣ್ಯನ ನನ್ನ ಹೊಲ ಇಲ್ಲ ಮನೆ ಇಲ್ಲ ಯಾರು ಸುಮ್ಮನೆ ಏನಿಲ್ಲ. ಅದೇ ಬಾ ಹೋಗಿ ಕಳಿಸಿದ್ರೆ ಈಗ ಇದೆ ಅಂತೇಳಿ ಮತ್ತೆ ಹೋಗಿ ಕೈ ಹಾಕಿಲ್ಲ ಹಾಕಬೇಕು ಬಾ ಒಳ ಕೈ ಹಾಗ ಪೂರ ಎಷ್ಟು ಕೈಗಳು ಮೂತಿಗಳ ಮುಸ್ಕಿದ ಮನೆ ಹೆಣ್ಮಕ್ಳು ಪಾರೆ ಅವರು ಮನೆ ಯಾರು ಬೇಡ ಪರೇಶಾನಿ ಅಲ್ಲ ಶುರು ಮಾತು ಹೆಣ್ಮಗಳು
ನಾನು ದೇವರೇನು ಬಿಟ್ಟು ಕೊಟ್ಟು ನಾನು ಮಾಡ್ತಪ್ಪ ಅದನ್ನು ನಾನು ಇದು ಅಟ್ಟ ಮಗ ನಾನು ತೆಗ್ತಾನ ಅಂತ ಹೇಳಿ ಹೋಗಿ ಕಸಿದು ಕೈಯಾಗ ನಿಮ್ಮ ಪುಣ್ಯದಿಂದ ಕರ್ಕೊಡ್ತೀವಿ ಅದು ಕಾಸ್ತಾದ ಪ್ರಮಾಣದಿಂದ ಹೇಳ್ತಾ ಈ ಜನರ ಕುಟ್ಕೊಂಡು ಹಿಂಗೆ ಮನೆಗೂ ಆಗೋದು ನೀವು ಒಂದ್ಸಲ ಫೋನ್ ಮಾಡಿ ಇದು ಯಾರು ಹಾಕದ ಏನಿದ ಯಾವ ತಾರೀಕದ ನೀವು ಫೋನ್ ಮಾಡ್ತೀವಿ ಇದು ಆಕಳು ಏನಂದ್ರೆ ಚಚ್ಚಿ ಒಬ್ಬ ಡಬಲ್ ಬ್ಯಾನ್ ಐತಿರಿ ಡಬಲ್ ಬ್ಯಾನ್ ಇದು ಅಡ್ಡೆ ದಿವಸ ಹಾಕ್ತಾರೆ ಮಾತಾಡ್ತೀವಿ ಡಾಕ್ಟರ್ ಬರ್ತೀವಿ ಅದು ಕಟ್ಟಿ ಹುಡುಗರಿಗೆ ಮಾಡ್ತಾಯಿದ್ರು ನಾವು ಕಸಿದ್ರು ಕಟ್ಟಿ ಹುಡುಗರಿಗೆ ಔಷಧ ನಮ್ದು ಏನದ ನಂದು ಔಷಧ ಏನಂದ್ರೆ ಸೈಯಾಡಿ ಹಚ್ಚಿನು ಹಚ್ಚಿ ಕಸಿದ ಗಟ್ಟಿ ಕಟ್ಟಿಲ್ಲ ಈ ಕೈಯಲ್ಲಿ ಹತ್ತೋದು ಔಷಧ ಹಚ್ಚಿಲ್ಲ ಈಗ 5 ಸಾವಿರ ಕೊನೆಯದು ಎಮ್ಮಿ ಹೋದ್ರೆ ಡಾಕ್ಟರ್ ಹೋದ್ರೆ ಯಾರು ಮತ್ತೊಂದು ಯಾರು ಶಾಲೆದವ್ರು ಮತ್ತೊಂದು ಹೋಗ್ಯಾರ ಅದು ಅವರು ಏನಾಗ್ಯದ ಅಂದ್ರೆ ಬೇಕಾಗ್ಯದ ಅರಿಬೇಕಾಗ ಗಂಟು ಹಿಂಗೆ ಒಳಗೆ ಗಂಟು ಕಡ್ದಂಗೆ ಬೇಕಾಗ್ಯದ ಮತ್ತು ಕೀಟ ಮಾರೈತಿ ಖರೇದಿನ ಪ್ರಮಾಣದಿಂದ ಹೇಳ್ತಾರೆ ಈಟ ಇತ್ತು ಯಾ ಮಾಡಬೇಕು ಅಂತ ಹೇಳಿ ನಾನು ದೇವ್ರ ಜನರ ಹೇಳಿ ಇದು ಯಾಕಂದ್ರೆ ಎಲ್ಲಿ ಭೀ ಹತ್ರ ಕರು ಬೀಳತ್ತಿಲ್ಲ ಬೇಕಾದಾಗ ನೋಡಿ ಹ್ಯಾಂಗೆ ಮಾಡ್ತೀವಿ ಮತ್ತೆ ಹ್ಯಾಂಗಬೇಕು ಆಗ್ಬೇಕು ನಮ್ಗೆ ಯಾವ ದೇವ್ರಿಗೆ ಏನಿಲ್ಲ ಎಲ್ಲ ದೋಷ ಮಾಡ್ಬೇಕು ನಾನು ಅವರಲ್ಲಿ ಈಗ ಎಮ್ಮಿಗೆ ಹೋಗ್ಬೇಕು ಡಾಕ್ಟರ್ ಸಾಹೇಬ್ ಗೋಲಿಗೆ ಹೋದ್ರೆ ನೀನು ಈಗ ಏನಾಯ್ತು ಆಯ್ತು ಅದು ಕೊಯ್ ತೆಗಿಬೇಕಂತ ಹೊಟ್ಟೆ ಮಕ್ಕಳು ಕೊಯ್ ತೆಗಿತಾರೆ ಮೂವತ್ತಿ ಅಂತದ್ದು ಕಾಲಂತದ್ದು ಏನಿಲ್ಲ ಏನೇ ಕಾದು ಕೈ ಏನೇ ಕಾದು ಗಿಡ ತೆಗಿ ನೀನು ಮಾಡಪ್ಪ ಅಂತ ಆಡೋದು ನಾ ಏನು ಮಾಡೋದು ಸಾಧ್ಯ ನೀವು ಬೇಕಾಗಿತ್ತಲ್ಲ ಒಂದು ಜಡ ಅಂದರೆ ಏನೇ ಬೈತೈತೆ ಕಾಲು ಹತ್ತಗತ್ತೀವಿ ಈಗ ಹೋಯ್ದಾಗ ಖಂಡ ಗೋಲಿಟ್ಟು ದೇವಬಾರಿ ಗೋಲಿಗೆ ಓಟು ಖಂಡ ಬಿಚ್ಚ ಮಾಡಿ ಕಟ್ತೇಪ ಅದು ಗರು ಇವತ್ತು ಈತು ಅದು ಕೊಡಲಿಲ್ಲ ಆವಾಗ ಮಾತು ತೆಗೆಯಬೇಕಾದ್ರೆ ಮೈ ಹೊರಬಂತು ಮೈ ಹೊರಬಂತು ಅಂತ ತೆಗಿಲ್ಲ ಮರ್ದಿನಕ್ಕಿಂತ ಮಾಸ್ತೀವಿ ಮರ್ದಿನ ಮಾಸ್ತೀವಿ ಗರು ಬಂದ್ರೆ ತೇದು ಹತ್ತು ಮಾತಾಡ್ಬಿಟ್ಟಿಲ್ಲ ಮರ್ದಿನ ಮಾಸ್ತೀವಿ ಹಾಗೆ ಇರ್ತಾರೆ ಇದೇನು ಹೊಟ್ಟೆಗೂ ಕಸಿ 4 ದಿನ ಅಂತ ಮೊಬೈಲ್ ನಿಂತಿರ್ತೀವಿ ಇದು 4 ದಿನ ಮೊಬೈಲ್ ಹೊತ್ತುಗಳಿಗೆ ಈಗ ಇದು ಮುಕ್ತಿ ಗಿಡ ಒಳ್ಳೆ ಗಿಡ ಇದು ಹೊಟ್ಟೆ ಉಪ್ಪಿನ ಹಾಕ್ಬೇಕು ದನ ಇದಾಯ್ತು ಇದಾಯ್ತು ನಾವ ಕಸಿಂದು ನೀರ ಹಾಕ್ಬೇಕು ದನ ಆಡೋದ್ರಿಂದ ಚಂದ ದನ ನೀರತ್ತಿನ ಚಂದ ಥಂಡಿ ಇರ್ತದೆ ಕರು ಭಾಳ ಸಣ್ಣ ಹುಡ್ತದೆ ಇದು ಬರ್ತದೆ ಇದು ಮುತ್ತಿನ ಗಿಡ ಹೂವು ಇದನ್ನು ಮಾಡಿ ಕಿಲೋ ಹಾಕ್ಬೇಕಂತ ಇರ್ತೇವೆ ಇದು ಹೋರಿ 4 ದಿನ ಐತಿ 11 ತಿಂಗಳು ಐತಿ ನಿಂತು ಇದು ಅಜ್ವಾನ್ ಇದಕ್ಕೆ ಮತ್ತು ಅಜ್ವಾನು ಜಳಿಮತಿ ಗಡ್ಡಿ ಕೊಟ್ಟು ಬಂದ ಹಾಕಿದಾಗ ಹೊಟ್ಟೆ ಇಳಿತೀವಿ ಕೊಡಿತೀವಿ ಅದು ಪದ್ಮಾಂಜಿದು ಇದು ಆಕಳು ಗರಿ ಮಂಚ ತೊಗೊಂಡಿದ್ದ ತೊಗೊಂಡು ಬಂದು ತಿಂಬಳಿ ಆಗ್ಯಾವ ಇದು ಮೈದಾನ ತೊಗೊಂಡ ಆಕಳು ಹೊಟ್ಟೆ ಇಟ್ಟಿದ್ದ ಚಚ್ಚಿ ಇಟ್ಟಿಲ್ಲ ಮೈ ಹೊರಗೆ ಬೀಳ್ತದೆ ಮೈ ಹೊರಗೆ ಬೀಳಲ್ಲ ಹಂಗೆ ಮತ್ತು ಹಾಕು ಹಾಕಿಲ್ಲ ಇದೊಂದು ಇಟ್ಟು ಅಂತ ನೋಡಕ್ಕೆ ಹೋದ ನೋಡಕ್ಕೆ ಹೋಗಿ ಇಟ್ಟಿಟ್ಟು ಬಂದಿದ್ದು ಹಂಗಾಗಿ ನಾವು ಮೈ ಹೊರಗೆ ಔಷಧಿ ಹಾಕೋಣ ಹಾಕಿದ್ರೆ ಹೋಯ್ತು ನಾರಿ ಹಾಕೋಣ ನಾರಿ ಹಾಕಿ ಮಟ್ಟಕ್ಕೆ ಏನು ಮಾಡ್ತಾರೆ ಕುಂತ್ಕೊಂಡು ಇದು ಒಂದು ಬಾಂಡೆ ಬಿತ್ತು ಬಾಂಡೆ ಬಿಡ್ತೀನಿ ಹ್ಯಾಂಗೆ ಮಾಡ್ಬೇಕು ಅಂತೇಳಿ ಅದಕ್ಕೆ ಬಿದ್ದು ತಪ್ಪಳ್ರಿ ಬಿದ್ದು ತಪ್ಪು ಕಾಂತು ಮಜ್ಜಿಗೆ ಶರಿ ಕಲಿಸಿ ಹಾಕೋಣ ಇದು ತಪ್ಪಲು ಕಾಂತು ಮಜ್ಜಿಗೆ ಶರಿ ಕಲಿಸಿ ಔಷಧ ಯಾವ ಥಂಡಿ ಹಾಕಲ್ಲ ಜೀರಿಗೆ ನಾಬತ್ತು ಕೋಳಿ ಎಣ್ಣೆ ಹಾಕೋ ಅದಕ್ಕೆ ಹಾಕೊಂಡು ಬಂದು ಕಟ್ಕೊಂಡು ಹರ್ಜೋಡಿ ಕಾಲೇ ನೀರಾಗ ಹರ್ಜೋಡಿ ಇದ್ರೆ ತೊಟ್ಟಿ ಹಾಕಿ ಕಡಿ ಮಾಡಿ ಮಾಡಿ ಹಾಕೊಂಡು ಈರ್ತೀವಿ ಇದು ಕಾಲು ಮುಗಿದು ಹೋಗಿರ್ತೀವಿ
ಕಾಲು 3 ಗಂಟೆ ಆದ್ಮೇಲೆ ಇದು ಇಳಿಸ್ಕೊಂಡಿಲ್ಲ. ಇವೆಲ್ಲ ಇವರೆಲ್ಲ ನೀವು ಹೇಳ್ದಾಗ ನೀವು ಇದನ್ನು ಮಾಡ್ಕೊಬೇಕು. ಕಾಲು 3 ಗಂಟೆ ಆಗ್ಬಿಟ್ಟು ಸ್ವಲ್ಪ ಇಳಿಸಿ ನೀವು ಮಾಡ್ತೀರಿ ಮಾಡಿದ ಅನ್ಬೋದು ಯಾಕೆ ಇಳಿಸೋದು ಯಾಕೆ ಮಾಡಿದ ನೀವು ಇಳಿಸ್ಬೇಕಂತ ಅಂದ್ಬಿಟ್ಟು ಡಾಕ್ಟರ್ ಸಾಹೇಬರು ನಾನು ಇದು ಇಳಿಸಿಲ್ಲ ಪರ್ಮಾಣ ನೀವು ಕೈ ಹಾಕಿ ಹಾಕ್ಬಿಟ್ಟು ಕೈ ಹಾಕಿದ್ದೀರು ಈಗ ಹಾಕಿ ಕಾಲು ಕರ್ಕೊಂಡು ತಿನ್ನಾಕ ಹಾಕ್ಕೊಂಡು ತಿನ್ನಾಕ ತೋರಿಸಿದ್ದೆವು ಗಂಟು ಹಾಕಿ ಹೊಟ್ಟಿಗೆ ಉತ್ತು ಹಳತ್ತು ಆಕಳು ಆಗಲಿ ಎಮ್ಮೆ ಆಗಲಿ ಆ ಗಿಡ ಆ ಬೇರೆ ತರಬೇಕು ಹುಟ್ಟಬೇಕು ಹೊಟ್ಟಿಗೆ ಹಾಕಬೇಕು ಬರೀ ಮಾಡಬೇಕು ಬರೀ ಮಾಡಿ ಹೊಟ್ಟೆ ಹಾಕಬೇಕು ಆ ಗಿಡ ಆಗಿರ್ಬೇಕು ಆ ಗಿಡ ಬೇಡ್ರಿ ಮತ್ತು ಗಡಿಗೆ ಕುಟ್ಟಿ ಎತ್ಗಳಿಗೆ ಹಾಕ್ರಿ ಎತ್ಗಳು ಮುಂದಿನ ಜನ ಎತ್ತು ನೋಡಿ ಕತ್ತೆ ಮುಂದಿನ ನಾವು ಕಟ್ತಿದ್ದೋ ಬಾಲ ಕಟ್ ಮಾಡ್ತೀವಿ ನಾವು ಮುಟ್ಟಿದ್ದಾಗ ಬಾಲ ಕಡಿಯೋದಿಲ್ಲ ಕಾಲೇ ಹೋಗಿ ಕುಟ್ಟು ಹೊಟ್ಟೆ ಹಾಕ್ಕೋಬೇಕು ಮುಂದಿನ ಕೈ ಚಾನ್ ಕರ್ಕೊಳ್ಳಿ ಹಟ್ಟಿ ಉಪ್ಪು ಅಂಟಿ ಹಸಿಕ್ರದ್ದು ಮುತ್ತಿನ ಬೇರೆ ಹಾಕ್ಬೇಕು 1-2 ಚಮಚನೇ ಹಾಕ್ಬೇಕು ತೋಲ್ ಹಾಕ್ಬೇಕು ಮುತ್ತು ಬೇಕು ಹೂವು ದಾಂಡ್ರಿಗೆ ಹಾಕ್ಬೇಕು ದಾಂಡ್ಗೆ ಬೆಳ್ಳಿ ಇದು ಕರ್ಗೊಳಾಲಿ ದಾಂಡ್ಗೊಳಾಲಿ ಇದನ್ನಕ ಒಣ ಆಸ್ಪಾಸ್ ಯಾಕಂದ್ರೆ ಒಳ ಅರ್ಬಿ ತಿಂದ್ರ ಬುಕ್ಸ ತಿಂದ್ರ ಮೇವ್ನ ಹುಳ ಹೋದ್ರ ಅದು ಏನು ಭೀ ಒಳಗೆ ಹೋಗಿ ಅದು ಗಡ್ಬಡ್ ಮಾಡಿ ಅದೇ ಕಡೆ ಹಿಡನಲ್ಲ ಚರಲ್ಲ ಹಾಕ್ತದೆ ದಾಡ್ಗೆ ಬೆಳ್ಳಿ ಮತ್ತು ಮಜ್ಜಿಗೆ ಇದ್ರ ನಾಲ್ಕು ಯಾಕೆ ಚಟಪ್ ಇದು ಒಂದು ಪಾತ್ರೆ ನೀರ ಮಾಡಿ ಮುಂಜಾನೆ ಹಾಕ್ಬೇಕು ಚಂದಿದ್ಬೇಕು ಮತ್ತೆ ಮುಂಜಾನೆ ನೋಡ್ಬೇಕು ಒಂದು ಕಮ್ಮಿ ಮಾಡಬೇಕು ಯಾವ ಕಮ್ಮಿ ಮಾಡ್ಬೇಕು ಬಜ್ಜಿ ಕಮ್ಮಿ ಮಾಡಬೇಕು ಬಜ್ಜಿ ಕಮ್ಮಿ ನಮ್ಮ ನೀರಲ್ಲೇ ಇದು ಹಾಕ್ಬೇಕು ಸಕ್ರಿ ನಿಮಗೆ ಆ ಔಷಧಿ ತಂಬಲ್ಲ ನಾನು ದೇವ್ರ ಬುದ್ಧಿ ಕೊಟ್ಟು ನಾ ಹೇಳ್ತಾ ನಾ ಔಷಧಿ ತಂದು ಹೇಳಲ್ಲ ಉಪ್ಪದ ಇದು ಹೆಂಗದ ಉಪ್ಪು ಹತ್ತಿಗೂ ಉಪ್ಪಾದ್ರು ಸಸಿಗೂ ಉಪ್ಪಾದ್ರು ಹುಳ ಬರ್ತದ ಹತ್ತಿಗೂ ಉಪ್ಪಾದ್ರು ಸಸಿಗೂ ಉಪ್ಪಾದ್ರು ಹುಳ ಬರ್ತದ ಆಗ ಡಾಕ್ಟರ್ ಸಾಹೇಬ್ರು ಬಂದು ಏನು ಇಂಜೆಕ್ಷನ್ ಓದಿ ಏನು ಕೊಡ್ತಾರೆ ಏನು ಮಾಡ್ತಾರ ಅವ್ರು ಮಾಡಿದ ನಾವು ಬಂದಿನ ಬಿಡಬೇಕು ಅವಾಗ ನಾ ಕೇಳ್ತಾ ಆಪ್ರೇಷನ್ ಮಾಡಿ ನಮಗೆ ಆಗಿರೋ ಬಂದಿಲ್ಲ ಅದು ಯಾರೋ ಬಂದು ಬರ್ತಾನೆ ಆಗಿರ್ತಾನೆ ಅವ್ರು ಹೇಳ್ತಾರೆ ನಾ ಏನಂತ ಏನು ಮಾಡಿಲ್ಲ ಇನ್ನು ಮನ್ಸಿಗೆ ತಿಂದ್ರೆ ಹಾಕು ಏನು ಗಡ್ಬಡ್ ಆಗಲ್ಲ ನಾ ಹೇಳ್ತಾರೆ ಏನು ಮನ್ಸಿಗೆ ತಿಂದ ಅಂತ ನಾ ಬರೀ ಉರಿ ನೋಡುವ ಉರಿ ತಿಂದ್ರೆ ವಾತ ಹಿಡಿದ ಅದು ಉರಿ ಹೆಚ್ಚಿಗೆ ತೊಂದರೆ ಕೆಂಪು ಹಿಡಿದು ವಾತ ಹಿಡಿದ ವಾತವನ್ನು ನಾವು ಹೋಗಿರ್ಬೇಕು ಮನೆ ತಗೊಂತ ಕೆಂಪಗೆ ಅದು ಉರಿದಾರೆ ಎತ್ತಿದ್ದು ಅದು ಒಳಗೆ ಉರಿತಾರೆ ಇದು ಉಂಬರತ್ತಿ ಸಾಕಿಸಿ ಒಳಗೆ ಉಂಬರತ್ತಿ ಸಾಕಿಸಿ ಏನು ಕದಿರಿ ನಾ ಹಾಕ್ಬೇಕು ಉರಿ ಕಮ್ಮಾದ್ರೆ ನೀರು ತಿಳಿ ಆಯ್ತದೆ ಮತ್ತು ಇದು ಹಾಕು ಸ್ಟ್ಯಾಂಡರ್ಡ್ ಇದು ಮಾಡ್ಬೇಕು ಹಾಕು ಹೊಟ್ಟೆ ರೂಪಾಯಿ ನೀರು ಹಾಕ್ಬೇಕಂದ್ರೆ ಇದ್ರಾಗ ಏನು ಇದ್ರಾಗ ಉಪ್ಪು ಹಾಕು ಒಂದು ಅರ್ಧ ಚಟಕ್ಕೆ ಉಪ್ಪು ಹಾಕ್ಬೇಕು ಅರ್ಧ ಚಟಕ್ಕೆ ಉಪ್ಪು ಹಾಕೋದು ಹಾಕು ಇದು ಹೋಗ್ತಾರೆ ಒಂದು ಉಪ್ಪು ಹಾಕ್ಬೇಕು ನೀರು ಉಪ್ಪು ಹಾಕ್ಬೇಕು ಉಪ್ಪು ಹಾಕಿದ್ರೆ ಏನು ಮಾಡಬೇಕು ಅದ್ರಾಗ ಸ್ವಂತಿ ಹಾಕ್ಬೇಕು ಸ್ವಂತಿ ಹಾಕಿದಾಗ ಹುಂಚಿ ಪಕ್ಕದಲ್ಲಿ ಆಗ್ಬೇಕು ಹಾಕೊಂಡಿದ್ರು ಹುಂಚಿ ಪಕ್ಕದಲ್ಲಿ ಆದರೆ ಅದು ಸಣ್ಣ ಒಳಗೆ ಮತ್ತೆ ಕೆಚ್ಚಾಗ್ತದೆ ಗಪ್ಪನೆ ಆ ಕೆಚ್ಚಾದ್ರೆ ಏನು ಮಾಡಬೇಕು ಬರೀ ಮಜ್ಜಿಗೆ ಬೆಲ್ಲನೇ ಹಾಕ್ಬೇಕು ಕೆಚ್ಚಾಗ್ತದೆ ಅದ್ರಾಗ ಬಂದು ಮಾಡಬೇಕು ಹಾಕ್ಬೋದು ಹೆಚ್ಚಿಗೆ ಆದರೂ ಬೇಕಾಯ್ತು ಕಡಿಮೆ ಹಾಕೊಂಡು ಇರ್ತದೆ ಕಾಲೇ ಉಪ್ಪಿನ ನೀರು ಈ ಬೊಬ್ಬೆ ಗಿಡ ಇದು ಬೊಬ್ಬೆ ಗಿಡ ಯಾವುದು ನಮ್ಮ ಬೊಬ್ಬೆ ಗಿಡ ಕಾಯಿ ಉಚ್ಚಿಗಿರ್ತಾರೆ ಕಾಯಿ ಗಿಡ ನಮ್ಮ ಬೆಳಬಡಿಗೆ ರಾತ್ರಿ ಈಗ ತಂದೆ ಕರ್ಕೊಂಡು ತಂದಿಲ್ಲ ಕಾಯಿ ಬೊಬ್ಬೆ ಗಿಡದು ಕಾಯಿ ಆಯ್ತಾ ಕಾಯಿ ತಂದಿಲ್ಲ ಆಯ್ತಾ ಕಾಯಿ ತಂದು ಕುಟ್ಟಿದ ಬರೀ ಕುಟ್ಟಿದ ಅದು ಏನು ಬಾಟೆ ಮೈ ಹೊರ ಬರ್ತದಲ್ಲ ಆಡಿದಾಗಲಿ ಎಮ್ಮಿದಾಗಲಿ ಆಕಳದಾಗಲಿ ಏನು ಬರ್ತದಲ್ಲ ಪೈಲೆ ಒಂದು ಥೋಡೆ ಸರಿ ಚಲೋ ಸರಿ ಪೈಲೆ ತಂದು ಸರಿ ಬೇಕಾದ್ರೆ ಮನೆ ತಂದಿದ್ದು ಚಲೋ ಅದು ಹಿಂಗೆ ಹೊಟ್ಟು ಹಾಕಬೇಕು ಉಯ್ಯ ಅಂತ ಸರಿ ಈ ಸರಿ ತೊಗೊಬಾರ್ದು ಪೈಲೆ ಸರಿ ತಂದಿಕ್ಕಿ
थोडे शर्यत अजून लहान इली येणार बुकडी उचलू सोय बुकडी दुकान की मुदस बुकडी उदसन बिडू सणांना नातू व्हायचा होता आज बघू काय नाही तर काय मै भरत ಇದು ಕುದುರೆ ಬೇಕಡಾದ ನಾನಾಗಲಿ ಎಮ್ಮೆ ಆಗಲಿ ಯಾವುದೇ ಕಾಲ ಒಳ ರಕ್ತ ಬಿಡ್ತದೆ ನಾವು ಹೆಚ್ಚಿನ ರಕ್ತ ಬಿಡ್ತು ಅಂದ್ರೆ ಯಾವ ಮಾಡ್ಬೇಕು ಅಂತಂದ್ರೆ ಇದು ಕುದುರೆ ಬೇಗ ಕೊಟ್ಟಿ ಇದರಲ್ಲಿ ಏನು ಹಾಕ್ಬೇಕು ಲವಂಗ ಹಾಕ್ಬೇಕು ಒಂದೇ ಕೋಲ್ ಹಾಕ್ಬೇಕು ಒಂದೇ ಲವಂಗ ಹಾಕ್ಬೇಕು ಕುದುರೆ ಬೇಗ ಇದ್ರೆ ಇದಲ್ಲ ಅದನ್ನ ಹಾಕ್ಬೇಕು ಕಿಸಿಮಿಸಿ ಹಾಕ್ಬೇಕು ಯಾವ ಚಟಕ ಆಗ ಯಾವ ಚಟಕ ಕಿಸಿಮಿಸಿ ಕಾಲ್ತದೆ ನೀರು ಮೂಟೆ ಹಾಕ್ಬೇಕು ಹೊರಗೆ ರಕ್ತ ಏಕಿ ಬರ್ತದೆ ಆಕಳಿಗಾಗಿ ಎಣ್ಣಿಗಾಗಿ ಹೊರಗಿನ ಧೈರ್ಯದಲ್ಲಿ ಹೊರಗೆ ಹೋಗಿ ಕರದಿ ಇದ್ರಾಗ ಅದರ ಕಡೆಯಿಂದ ಹೋಯ್ತು ಇದ್ರಾಗ ಕುಂದಿರ ಹೋಯ್ತು ಆಗ್ಬೇಕು ಅದು ಕಮ್ಮಿ ಆಗಲ್ಲ ಯಾಕಾಗಲ್ಲ ಕುಂದಿರೋ ಒಳಗೆ ಅದಕ್ಕೆ ಎಲ್ಲ ತುಂಬಿ ಎಲ್ಲ ಕಟ್ಟು ಏನಾಯ್ತು ಉಳಿ ಹೆಚ್ಚಿಗಾಗಿ ಅದು ಒಳಗೆ ಬಿಡ್ತದೆ ಅದು ಏನು ಮಾಡೋದು ಏನು ವಿಚಾರ ಮಾಡ್ಬೋದು ಅಂತ ಕರ್ತದೆ ಒಳಗಿನ ಬೇರೆ ಏನು ಬಿಡ್ತದ ಕಳ್ಳಿ ಗುಂಟ ಆಮೇಲೆ ಮೈ ಬರಿದು ಗಂಟು ಬರಿದು ಕಮ್ಮಿ ಆಗ್ತದೆ ಯಾವ ಮಕ್ಕಳಿಗೆ ಕಮ್ಮಿ ಆಗ್ತದೆ ಇದು ಜೇನುತುಪ್ಪ ಅದೇ ಜೇನುತುಪ್ಪ ಇದು ಜೇನುತುಪ್ಪ ಏನು ಮಾಡಬೇಕು ನೋಡ್ಗಳು ತೋಟೆ ಆಗಬೇಕು ನೋಡ್ಗಳು ತೋಟೆ ಆಗಬೇಕು ಒಂದು ತೊಡೆ ಕಾಸು ಹಾಕ್ಬೇಕು ದನ ಏನು ಬರಬಾರ್ದು ಗುದ್ದಾರಿ ಮಾಡಿಸಿ ಅದು ಒಳ್ಳದು ಕಾಸು ಇಟ್ಕೊಂಡು ಹೊಟ್ಟೆ ಹೋಗೋದು ಹಂಗಾಗಿ ಮಾಡ್ತಾರೆ ಇದು ಮುಂಜಾನೆ ಹಾಕ್ಬೇಕು ತೊಡೆ ಹಾಕ್ಬೇಕು ತೋರು ಹಾಕ್ಬೇಕು ಆಗ ಇದು ಈ ಕಡೆ ಅದು ಗುದ್ದಾರಿ ಮಾಡಿ ಚಕ್ರ ಕೊಟ್ಟು ನೋಡಿ ಎಪ್ಪರಿಗೆ ಬಂದ ಅದಕ್ಕೆ ಇದು ಮಾಡಿ ನಿಮ್ದು ಗುಣ ಇದ್ದಾವೆ ನಿಮ್ದು ಗುಣ ಇಲ್ಲ ಅನ್ನತ್ತಿಲ್ಲ ನಮ್ಮ ಇರೋ ಹೇಳಿದ್ರು ನಿಮ್ಮಂಥವ್ರು ಹೇಳಿದ್ರು ನಾವು ಬೆಳ್ಕೊಂಡಿದ್ದೆವು ಇಡ್ಲಿ ಸಾಂಬಾರು ಅಪ್ಪರು ನಮ್ಮದು ಇತ್ತು ಅವ್ರು ಹೇಗೆ ಮಾತಾಡ್ಕೊಂಡು ಅವ್ರದ್ದು ಸುದ್ದಿ ಕರೆ ಅಂದ್ರೆ ಇದನ್ನು ಬೇಕಾಯ್ ತೋಲ್ ಹಚ್ಬಾರ್ದು ಸ್ವಾದ ಹಚ್ಬೇಕಣ್ಣಿ ಹತ್ತಿನ ಕೈಲಿ ತೋಲ್ ಹಚ್ಚಿದ್ರೆ ಉಲ್ಟಾ ಕಣ್ಣಿ ಹೊತ್ತು ಎತ್ತಿಗಾಗಿ ಹಾಕೋದು ತೋಲ್ ಹಚ್ಬೇಕು ಇವತ್ತು ತೋಟ ಹಚ್ಬೇಕು ಮತ್ತೊಂದು ಬಿಟ್ಟು ಅಂತೀನಿ ತೋಟ ಅಂದ್ರೆ ಹೂವು ಆಗುತ್ತೆ ಉಗಿದಾಗ ಏನು ಹೂವು ಸುಮ್ಮನೆ ಬಿದ್ದಿಲ್ಲ ಅದು ತಿಳಿಬೇಕು ಪೈಲ ಬ್ಯಾನಿ ತಿಳಿಬೇಕು ಬ್ಯಾನಿ ತಿಳಿತಾನೆ ಔಷಧ ತಿಳಿಬೇಕು ಉಲ್ಟಾಯ್ತು ಇದು ಹಿಂಗೆ ಮಾಡಿದ್ರೆ ಮನೆ ಪ್ರಕೃತಿ ನಮ್ಮಲ್ಲಿ ಬರ್ತದೆ ನಮ್ಮ ಮನೆ ಕಟ್ಕೊಂಡು ಕಾಣುತ್ತೆ ಪೈಲ ಕಾಲು ಜೋಪ ಮುಟ್ಕೊಂಡು ಬ್ಯಾನಿ ತಿಳಿಬೇಕು ಬ್ಯಾನಿ ತಿಳಿದ್ರೆ ಅಲ್ಲ ಬ್ಯಾನಿ ತಿಳಿದ್ರೆ ಅದು ಇದು ತ್ವಾರೆ ಹಚ್ಬೇಕು ತ್ವಾರೆ ಅಂದ್ರೆ ನನ್ನ ಹೂವು ಬೆಟ್ಟಿ ಹತ್ತಿ ನಿಂತು ಅಂದ್ರೆ ಯಾಕೆ ಆತ್ಮ ಮೆಲ್ಕೆ ಬರೀ ಬೆಟ್ಟ ಹತ್ತಿರ ಮೆಲ್ಕೆ ಬೆಟ್ಟ ಹತ್ತಲ್ಲಿ ಒಂದು ಇದು ಹಚ್ಚು ಇದು ಇದಾಗಿ ಹಚ್ಚಕಾಲ ಹಚ್ಚಕಾಲ ಇವು ಹಚ್ಚಕಾಯಿ ಯಾಕೆ ಬ್ಯಾನಿ ಮಾಡ್ತಂದ್ರ ಎತ್ತಿಗೆ ನಪ್ಪ ಹುಡ್ಸ್ಕೊಂಡು ನಪ್ಪನ ಹುಡ್ಸ್ಕೊಂಡು ಆ ಗೋಡ ಹಂದಿ ರಕ್ತ ಆಗೋದಿಲ್ಲ ಇದು ಹಂದಿಸಿಟ್ಟು ಹಂದಿ ರಕ್ತ ಇದರ ತುಪ್ಪ ಕಲಿಸ್ಬೇಕು 5 ಲವಂಗ ಹಾಕಿ ರೊಟ್ಟಿ ಮಾಡಿ 3 ಟೈಮ್ ಹಾಕ್ಬೇಕು ಆಯ್ತು ಕರ್ಪೂರದಿಂದ ಕೊಬ್ಬರಿ ಮ್ಯಾಲ ತೊಡ ಲವಂಗ ಕೋಟಿ ಮಾತ್ರ ಸಬ್ಜಿ ಇದು ಒಡೆದು ಹಚ್ಚಿಬಾರ್ದು ಇದು ಏನಲ್ಲ ಕರ್ಪೂರ ಇದು ಕೋಟಿಲಪ್ಪ ಹುಡುಗಿ ಗ್ಯಾರಂಟಿ ಹಚ್ಚಕಾಯಿ ನೋಡಿಲ್ಲ ಇದು ಅರ್ಥ ಮಾಡ್ತಾರೆ ಬರ್ತಿಲ್ಲ ಎಲ್ಲ ಇದು ಹೆಣ್ಣು ಬಂದಿರ್ತಾವ ಯಾರ್ಯಾರೋ ಹೆಣ್ಣು ಬಂದಿರ್ತಾವ ಮತ್ತು ಒಂದು ದಿವಸ 5 ಬರ್ತಾವ 10 ಬರ್ತಾವ ಒಂದು ಬ್ಯಾನಿಗೆ 10 ವರ್ಷದ ಬರ್ತಾವ ಮತ್ತು 5 ಬರ್ತಾವ 2 ಬರ್ತಾವ ಅವು ಕಂಡು ಸಾಕು ಗಂಡು ಮಾಡ್ಬೇಕು ಚಳಿ ಹಾಕ್ಬೇಕು ಇದು ಗಂಡದ ಇದು ಕುಟ್ಟಿದಾಕಿದು ರಸ ಮೈ ಮೇಲೆ ಹಾಕ್ತಾರೆ ಅವ್ರು ಚುಟ್ಟು ನಾವು ಮಾಡಿದ್ರೆ ನಾನು ಹಚ್ಚಲ್ಲ ಇದು ಮಾಡಿ ತಪ್ಪಸ್ ಮಾಡಿ ಕುದಿಬೇಕು ರಸ ತೆಗೆದು ಏನು ಬಾಡಿ ಬ್ಯಾನಿ ಇರ್ತದ ಎತ್ತಿ ಗಡ್ಡಿ ಆಯ್ತದ ಎಲ್ಲಾರ ಎಲ್ಲಿ ಕುಂಡಿ ಅಂದ್ರೆ ಹುಂಡಿಗೆ ಹಚ್ಚಬಾರ್ದು ಗಡ್ಡಿ ಬರ್ತದೆ ಹರಿ ಬ್ಯಾನಿ ಬರ್ತದೆ ಇದು ಕಾಲೇ ಇದೆ ಯಾಕಿದೆ ಮತ್ತು ಜನ ಇದು ಕನ್ನಡ ಬೈಕೊಂಡು ಬಂದು ಹಚ್ಕೊಂಡು ಕನ್ನಡ ಬೈಕೊಂಡು ತೊಳೆ ಉಪ್ಪು ಹಾಕೋ ಕನ್ನಡ ಹಚ್ಚ ಕನ್ನಡ
ಅದ್ಭುತವಾದ ಒಂದು ದ್ವಾರ ಸೈನ್ಯವು ತುಂಬ ಅರ್ಧ ಚಮಚ ಸೈನ್ಯ ಆಯ್ತು ಒಂಟೆ ಒಮ್ಮೆಗೆ ಬಿಟ್ಟು ಪ್ರಪಂಚ ಹಸ್ತ ಮ್ಯಾಲ ಟಿಕ್ಕಿಯಾರು ರಸ ಹಸ್ತ ಇವ್ರು ಅಕ್ಕಿ ಮಿಟ್ಟು ಕೊಡ್ತಾ ಹೊಟ್ಟೆ ಕುಡೋದೇ ಅಲ್ಲ ಅದು ಹೊಟ್ಟೆ ಕೊಟ್ಟರೆ ಹುಳ ಅಟ್ಟಿಗೆ ಬಿಟ್ಟದ ಮಾಡ್ಕೊತ ಬರ್ತಾವ ಫೋನು ಬೇಕಲ್ಲ ಹತ್ತದ ಇದು ಕಡೆಂದೇ ನಡೆಯಲ್ಲ ಹರಿ ಬಿಡ್ತು ಎಲ್ಲ ಕರು ಆಯಿತು ಅದು ನಾವು ಕರುಗಿ ಅದು ಎಲ್ಲ ಮಾಡಿಬಿಟ್ಟು ಕಡೆಂದೇ ನಡೀತಾ ಮಾರಿಸಿ ಮಾಡ್ತಾ ಎಲ್ಲ ಕೊನೆಗೂ ಜಾಕಿತ್ತು ಎಲ್ಲರಿಗೂ ಬೆನ್ನ ಹೊಡಿಲೆಂದು ಪೂರ ಹೋಳಿಗೆಯಿಂದ ಬೆನ್ನ ಹೊಡಿತಾನ ಬಾಳ್ತಾನ ಮೂರೇ ನೀರು ಹಾಕ್ಬೇಕು ಖಾಲಿ ಅಂತ ಹೇಳು ಅದು ರೋಗ ಹೋಗ್ಬೇಕು ರೋಗ ಹೇಳೋದು ಸಂಜೆನೋ ಮುಂಜಾನೋ ಮಾಡಿದ್ರೆ ಮೂರನೇ ದಿವಸ ಅದು ರೋಗೇ ಇರೋದು ಅದ ನಂತರ ನಿಮ್ ಚಾಲು ದನ ಏನು ಗರ್ಭಿಣಿ ಆಯ್ತು ಆ ದನಕ್ಕೆ ರೋಗ ಬರಬಾರ್ದಂದ್ರೆ ಗರ್ಭಿಣಿ ಆಯ್ತಿದೆ ಹ್ಯಾಂಗಿರ್ತದೆ ಹಬ್ಬದ ಗಡ್ಡಿ ಹ್ಯಾಂಗಿರ್ತೋ ಹಂಗಿರ್ತದೆ ಎಲ್ಲಿ ನೀರು ಹೆಚ್ಚಿರ್ಪ ಅಡ್ಡೇ ಬೆಳಿತು ಅದು ತಂದು ಹುಟ್ಟಿ ರಸ ಮಾಡಿ 3 ದಿವಸ ಹಾಕ್ಬೇಕು ಕರು ಚಂದ್ರೆ ಕೆರೆ ಹುಳ ಬರ್ತು ಕೋಡಿನ ಕೋಡಿ ಅಂತ ಕೆಟ್ಟ ತೆಗಿತಾರೆ ಹುಳ ಬರ್ತು ಕೆರೆ ಜಾಡಿಸ್ತಾ ಇರ್ತದ ಅದಕ್ಕೆ ಏನು ಮಾಡೋದಿಲ್ಲ ಪತ್ರಿ ತಪ್ಪು ಬಾರಿ ಕೊಟ್ಟಿ ಒಂದು ಕೋಳಿ ತಿಂದಿದ ಕಟ್ಟಿ ಆ ಕೋಳಿ ಕಟ್ಟಿದ್ರೆ 3 ಗಂಟೆದ ಹುಳ ಬರ್ತಾವ ಯಾರಿಗೂ ಪರೀಕ್ಷೆ ಮಾಡಿ ನೀವು ಬಂದಿದ್ದು 3 ಗಂಟೆದ ಹೊರಗಿನ ಹುಳ ಬರ್ತಾವ ಮತ್ತೆ ಹಾಕೋದಿಲ್ಲ ಬಿಡೋದಿಲ್ಲ ಹಾಗೆ ಕಟ್ಟೋದು ದನ ಹೊಟ್ಟಿ ಊಟಿ ಜ್ವಾಳ ತೀರ ಹಿಂದ ಕಂತಿ ಹೊಡಿತು ಹೊಟ್ಟಿ ಊಟೆ ನಿಗೆ ನಿಂದದ್ದು ದನ ಅದಕ್ಕೆ ಏನ್ ಹಾಕ್ಬೇಕಂದ್ರ ಅದೇ ಹಗಲ್ಕಾಯಿ ತಕ್ಕೊಂಡು ಬಾರಿ ಬಿಟ್ಟು ಒಂದು ಬಾಟಲ್ ಹಾಕ 10 ಮಿನಿಟ್ ಪೂರ ಸಣ್ಣ ಆಗುತ್ತೆ ಇದೇ ಅದೇ ಹಗಲ್ಕಾಯಿ ಅಂತ 3 ಗಂಟೆದಾಗ ತಿದೇದಾಗ ಹೊರಗೆ ಎದ್ದು ಬಿಡಾಕ್ತು 5ನೇದು ಯಾವಾಗ ಎತ್ತಿನ ಗಂಡಗೆ ಕೂದಲು ಹೋಯ್ತಾವ ಯಾಕೆ ಹೋಗಿ ಗಿಡಕ್ಕೆ ತೆಕ್ತು ಗ್ವಾರಿ ತೆಕ್ತು ದನ ಹಾಕಲಿಲ್ಲಿ ಎತ್ತಿರ್ಲಿ ಅದಕ್ಕೆ ಎಂತ ಕುಷ್ಠ ರೋಗ ಅಂತಾರೆ ಕುಷ್ಠ ಅಂದ್ರೆ ಅದು ಒಂದು ಹೊಡ್ಗಡಿ ತಪ್ಪದೆ ಇಲ್ಲಿ ಯಾವಾಗ ಅದು ಕಲಿಯೋದೇ ಇಲ್ಲ ಅದಕ್ಕೆ ಏನು ಮಾಡ್ಬೇಕಂದ್ರ ಕ್ಯಾರವ್ ಗಂದು ಕ್ಯಾರ ಕೂತ್ ಹೊಡೆದು ಕುದಿಸ್ಬೇಕಂತ ಚಲೋ ಕುದಿಸಿ ಕ್ಯಾರವ್ ತೆಗೆದಕ್ಕೆ ಜಜ್ಕೋಬೇಕು ಎಣ್ಣೆ ಆ ಎಣ್ಣೆ ಹಚ್ಚಿ ಎಷ್ಟು ದಿನದಾಗ ಎತ್ತಿನ ಬೇಮಾರಿ ಬೇಕು ಆಕಳ ಬೇಮಾರಿ ಬೇಕು ಯಾವ್ದು ಬೇಮಾರಿ ಬೇಕು ಹೊರಟಿದೆ ನಿಮಗೆ ಬೇಮಾರಿ ಬಂದ್ರಿ ಹಚ್ತೀವಿ ನಿಮ್ಗೂ ಭೀ ಹೋಯ್ತು ಮನುಷ್ಯರಿಗೆ ಭೀ ಹೋಯ್ತು ಅದಕ್ಕಂತೇಳಿ ಇಲ್ಲ ಮನುಷ್ಯರಿಗೆ ಸಹಿತ ಹೋಯ್ತು ಕ್ಯಾರವ್ ಗಂದು ಸೈಯಣ್ಣಿ ಇಷ್ಟು 3 ಕುದಿಸ್ಬೇಕು ಕುದಿಸಿ ನಂತರ ಬರ ಮೂತ್ ಏನ್ ಬರ್ತಾ ಆವಾಗ ಇಳಿಸಿಡೋ ಈ ಅಮೃತ ಬೆಳಿ ತಕ್ಕೊಂಡು ರಸ ಯಾರು ಹೋಗಿ ಸದನಿ ಸಾಕಿ ಅದಕ್ಕೆ ಕೋಲ್ ಮಾಡ್ಬೇಕಂತ 8 ದಿವಸ ಕರುವಿದ್ದಾಗ ರಸ ಹಾಕ್ಬೇಕದ ಅದಕ್ಕೆ ಬ್ಯಾನಿ ಯಾವಾಗ ಭೀ ಬರೋದಿಲ್ಲ ಆ ಬ್ಯಾನಿನೇ ಬರಲ್ಲ ಅದಕ್ಕೆ ಕೋಲ್ ಮಾಡ್ಬೇಕು ಕರ್ಕೊಂಡು ಮಾಡಿ ಬಿಟ್ಟಕ್ಕೆ ಏನು ಕಾಯ್ತಿರ್ತಾರ ಅದು ಕೋಲ್ ಮಾಡ್ತಾರೆ ಅಂತ ನೋಡ್ರಿ ನಮ್ಗೆ ಕೇಳಬೇಕಾಗ್ಯದ ಹೇಳಿದ್ರು ಸಾಕಾಗ್ಯದ ಸಾಕಷ್ಟು ಹೇಳಿದ್ದೇವೆ ಈಗ ಸಂದಾಪ್ ಮೊಹಮ್ಮದ್ ಬಸ್ತಾನ್ ಸರ್ कर्नाटक कैंपस विश्वविद्यालय अध्ययन के
ಪ್ರಾದೇಶಿಕ ಕೇಂದ್ರ ಬೀದರ್ ವತಿಯಿಂದ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಸಾಮಾನ್ಯವಾಗಿ ಮನುಷ್ಯರಿಗೆ ಬರುವಂಥ ರೋಗಗಳು ದನಗಳಿಗೂ ಬರುತ್ತವೆ. ಆ ದನಗಳಲ್ಲಿ ಮನುಷ್ಯರು ಹೇಳ್ಕೊಳ್ಳೋಕೆ ಬರುತ್ತೆ ಎಲ್ಲರಿಗೆ, ಆದರೆ ದನಗಳಿಗೆ ಹೇಳಕ್ಕೆ ಬರಲ್ಲ. ಸೊ ಅದರ ನಾಟಿ ವೈದ್ಯರು ನಮ್ದು ಪ್ರತಿಯೊಂದು ಹಳ್ಳಿ ಊರಲ್ಲಿ ನಮಗೆ ವೈದ್ಯರು ಸಿಗ್ತಾರೆ. ಅವರು ಅದರ ಚಿಹ್ನೆ ಗುರುತಿಸಿ ಅವರು ಚಿಕಿತ್ಸೆ ಮಾಡುತ್ತಾರೆ. ಅದು ಹಾಕಿ ಅದರಲ್ಲಿ ಇದು ಮಾಡಬೇಕು, ಅದು ಕಡಿಮೆ ಆಗುತ್ತೆ. ಹಾಗೂ ಹೆಗಲ ಬಾವು ಅಂತೇಳಿ ಬರುತ್ತೆ, ಸುರು ಹೊಡಿ ಇರ್ತದಲ್ಲ, ಅದಕ್ಕೆ ನೊಗ ಇಡ್ತಾರೆ, ನೇಗಿಲು ಹೊಡೆಯೋತ್ತಿಗೆ ಅದು ಕರೆಕ್ಟಾಗಿ ಒಂದೇ ರೀತಿಯಲ್ಲಿ ಹೋಗೋದಿಲ್ಲ. ಅದು ಸ್ವಲ್ಪ ಅಡ್ಡಾಗಿ ಎಳೆದು ಸ್ವಲ್ಪ ಹೆಗಲು ಬಾವು ಮಾಡ್ಕೊಳುತ್ತೆ. ಸೊ ಅದಕ್ಕೆ ಮಜರ್ ಮಸಾಲೆ ಅಂತೇಳಿ ಇರುತ್ತೆ ಒಂದು ಎಲೆ, ಅದು ಕಾಸಿ ಅದರ ಕಟ್ಟೋದ್ರಿಂದ ಅದು ಹೆಗಲು ಬಾವು ವಾಸಿ. ಮನೆಯಲ್ಲಿ ಉಪ್ಪಿನಕಾಯಿ ಖಾರ ಇರುತ್ತಲ್ಲ, ಅದು ನಾಲಿಗೆಗೆ ತಿಕ್ಕಬೇಕು. ಅದು ಇಲ್ಲ ಅಂತಂದರೆ ಕಾರ್ಕುಳು ಅಂತ ಇರ್ತಲ್ಲ, ಅದು ನಾಲಿಗೆ ತಿಕ್ಕಿದ್ರೆ ಅದು ರೋಗ ವಾಸಿಯಾಗುತ್ತೆ. ನನ್ನ ಎರಡು ಮಾತುಗಳನ್ನು ಮುಗಿಸಿ ಎಲ್ಲರನ್ನು ಇನ್ನೊಂದ್ಸಲ ಧನ್ಯವಾದಗಳು. ಔಷಧ ಏನು ನೋಡಬೇಕು, ಏನು ಹೋಗ್ಬೇಕು ತರಬೇಕು ಅಂತೇಳಿ ಸಮಸ್ಯೆ ಇರ್ತದ. ಅದು ಕುರಿ ಏನು ಮಾಡ್ತದಂದ್ರೆ ದೋಷ ಆಗಿರ್ತದ, ಆಡಬಿ ದೋಷ ಆಗಿರ್ತದ. ಅಂಥ ಟೈಮ್ನಲ್ಲಿ ನಾವೇನು ಮಾಡ್ಬೇಕಂದ್ರೆ ಒಂದು ರೈಟ್ ಸೈಡಿಂದ ಕಿವಿ ಇರ್ತದಲ್ಲ, ಆ ಕಿವಿಗೆ ಬ್ಲೇಡ್ ಹಚ್ಚಿ ಸ್ಕ್ರ್ಯಾಚ್ ಮಾಡಬೇಕು. ಸ್ಕ್ರ್ಯಾಚ್ ಮಾಡಿದಾಗ ಅದರಿಂದ ರಕ್ತ ಬರ್ತದೆ. ಆ ರಕ್ತ ಏನಂದ್ರೆ ಲೆಫ್ಟ್ ಏನು ಕಣ್ಣು ಇರ್ತದಲ್ಲ, ಆ ಕಣ್ಣಿನಾಗ ಎರಡು ಏನಂತಂದ್ರೆ ಹನಿ ಆಗ್ಬೇಕು. ಮತ್ತು ಲೆಫ್ಟ್ ಏನು ಇದು ಮಾಡಿ ಕಿವಿಗೆ ಕೊಯ್ದು ಅದರ ರಕ್ತ ಏನಂದ್ರೆ ರೈಟಿನ ಕಣ್ಣಿನಲ್ಲೇ ಹಾಕ್ಬೇಕು. ಅದು ಒಂದು 15 ಗಂಟೆ ಅರ್ಧ ಗಂಟೆದಾಗ ಏನಂದ್ರೆ ಹಳ್ಳು ಔಷಧ ಬರ್ತದೆ, ಅದರ ವಿಷ ಎಲ್ಲ ಇಳಿತದೆ. ಇದು ಒಂದಿನ 16 ಜನರು ಮಾಡಿದವರು, ಭಾಳ ಜನರು ಕುರಿಗಳಿಗೆ ಮೇಯಿಸ್ತಾರ, ಕುರಿಗಳಿಗೆ ಹೆಚ್ಚಿಗಾಗಿ ಇರುತ್ತದೆ. ಇದು ಒಂದು ನಾನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಇವಾಗೇನು ದನಗಳ ಬಗ್ಗೆ ನಾವು ಗುರುಜಿ ತಪ್ಪು ರಸ ಮಾಡಿ ಹಕ್ಕಿಗೆ ಜಲ್ದಿ ವಾಸಿ ಆಗ್ತದೆ. ಮತ್ತು ಇವಾಗೇನು ದನಗಳು ಮೈ ಹೊರಗೆ ಬೀಳೋದು ಅಂತ ಹೇಳ್ತಾರಲ್ಲ, ಅಂದ್ರೆ ಯಾವಾಗ ಡೆಲಿವರಿ ಸಂದರ್ಭದಲ್ಲಾಗಲಿ ಅಥವಾ ಅನ್ಯ ಸಂದರ್ಭದಲ್ಲಾಗಲಿ ಅದಕ್ಕೇನು ಮಾಡಬೇಕು, ಇದು ಪಡ್ಪತ್ರಿ ಅಂತ ಅದರ ಬೀಜ ಸಿಗ್ತವೆ. ಪಡ್ಪತ್ರಿ ಅಥವಾ ಸತ್ಯನಾಶಿನ ಅಂತ ಹೇಳ್ತಾರೆ. ಅದರ ಬೀಜಗಳನ್ನು ಕುಟ್ಟಿ ರೊಟ್ಟಿಯಲ್ಲಾಗಲಿ ಅಥವಾ ಯಾವುದೇ ಒಂದು ತಿನ್ನುವಂಥ ವಸ್ತುದಾಗ ಹಾಕಿ ಅದರ ಹೊಟ್ಟೆ ಸೇವಿಸ್ಲಿಕ್ಕೆ ಕೊಡಬೇಕು. ಅದು ಜಲ್ದಿ ಗುಣ ಮಾಡ್ತಾರೆ. ಅದು ಗರ್ಭಿಣಿಯ ಏನು ಹೊಟ್ಟೆ ಗರ್ಭಿಣಿಯಾಗಿರ್ತದಲ್ಲ, ಆ ಸಂದರ್ಭದಲ್ಲಿ ಕೊಡಬಾರ್ದು. ಕೊಟ್ಟರೆ ಗರ್ಭಪಾತ ಆಗೋ ಸಂಭವ ಇರ್ತದೆ. ಇವಾಗ ದನಗಳಿಗೆ ದಪ್ಪನೂ ಆಗ್ತದೆ, ಅದಕ್ಕೂ ಸಹ ಗುರ್ಜಿ ತಪ್ಪಲ ರಸದಿಂದ ಗುಣ ಮಾಡ್ಬೋದು. ಗುರ್ಜಿ ತಪ್ಪಲ ರಸ ಅದು ಹಾಲಿನ ಕುಡ್ಬೇಕು. ಅದು ಒಂದು ಗ್ಲಾಸ್, ಒಂದೇನು ಇವಾಗ ನಾವು ಮನೆಯಲ್ಲಿ ನೀರು ಕುಡಿಲ್ಲ ಅಂತ ಗೊತ್ತೇವಲ್ಲ ಗ್ಲಾಸು, ಆ ಗ್ಲಾಸಿನ ಒಂದು ಗ್ಲಾಸ್ ಕೊಡ್ಬೇಕು. ಅದು 8 ರಿಂದ 10 ದಿವಸ ಕೊಡ್ಬೇಕು. ಮತ್ತೆ ದನಗಳು ಹಾಲು ಕೊಡಲ್ಲ, ಮಗಗಳು ಬೇಕಂತ ಕಡಿಮೆ ಮಾಡ್ತಾರೆ. ಅದಕ್ಕೆ 10 ಮುಂಗೆ ಬೇರು ಒಂದು ಅರ್ಧ ಕಿಲೋಷ್ಟು ತಂದು ಕುಟ್ಟಿ ನೀರಿನ ನೆನೆಯಾಗಿ ಇಡಬೇಕು ಸಂಜೆ ಹೊತ್ತು. ಅವಾಗ ಡೈಲಿ ಮುಂಜಾನೆ 2-3 ದಿವಸ ಕುಡಿಸಿದಾರ ಹಾಲು ಹೆಚ್ಚಾಗ್ತದೆ. ಎಷ್ಟೇ ಭೀಮಣ್ಣ ತೇಲಿಯಿಂದ ಕಾಲ ತನಕ ಸರ್ಕಾರ ಬರ್ತೀವಿ ಸರ್. ನಾವು ಮೊದಲಿಗೆ ಕೋಡ್ ಮುರಿತು, ಎಲ್ಲಿ ಮುರಿಯಿತು ಅಂದರೆ ತಲೆಯಲ್ಲಿ ಸಣ್ಣಲ್ಲಿ ಮುರಿತು, ರಕ್ತ ಹೊಡ್ತಂದ್ರೆ ಸರ್ ಇದಿತ್ತು. ಫಸ್ಟ್ ಕಾಚ ಹೆಣ್ಮಕ್ಳು ತಿನ್ನೋದು ಕಾಚದಾಗ 2 ನಾವು ಸರ್ ಬೆಳ್ಳನ ಕಾಚ ಮಾಡ್ಕೊತ ಹೋಗಿ ಸರ್. ಗ್ಯಾರಂಟಿ ದನಕ್ಕೆ ಫೇಬ್ರಿನೇ ಇರುತ್ತೆ ಸರ್. ಕೆಲವೊಂದು ಟೈಮಿಗೆ ಅಂತ ಕೆಲವೊಂದು ಟೈಮಿಗೆ ಹೇಳಲ್ಲ. ಯಾವಾಗ ಇರುತ್ತೆ ರೈತರಿಗೆ ಗೊತ್ತಿರ್ತಾವ, ಗಿಡಗಳು ಆಲ್ರೆಡಿ ಗೊತ್ತಿರ್ತಾವೆ. ಫೇಬ್ರಿ ಅಂತಂದ್ರೆ ಕುದುರೆ ಬೇರೆ ಗಿಡ ಎಲ್ಲೆಲ್ಲ ಇತ್ತು ಅವ್ರ ರೈತರಿಗೆ ಗೊತ್ತಿರ್ತದೆ. ತೊಗೊಂಡು ಅವಾಗಿಂದ ಬೇರೆ ಅಗಬೇಕು, ಬೇರೆ ತೊಗೊಂಡು ಫಾಸ್ಟ್ ಕಲ್ಲ ಮಾಡಿ ಗಂಧ ತೆಗೋಬೇಕು.
ಗಂಧ ತೊಗೊಂಡು ಎಷ್ಟೇ ಬಟ್ಟು ನೀರು ಏನಿತ್ತು ನಮ್ಮ ಹೊಲದಲ್ಲಿ ತೊಗೊಂಡು ಹಾಕಿದ ಅವಾಗಿಂದ ಬೇರೆ ಕಮ್ಮಿ ಕುದುರೆ ಬೇವಿನ ಗಿಡದ ಬೇರೆ ಒಂದು ಬಟ್ಲು ಊಟ ಬೈದು ಏನೇ ಇರಲಿ ಬೇರೆ ಕಮ್ಮಿ ಸರ್ ಎರಡನೇ ಕುದುರೆ ಬೇವಿನ ಗಿಡದ ಬೇರೆ ಹೇಳ್ತದೆ ಬೇವಿನ ಗಿಡದ ಬೇರು ಸೇಬಿನ ಗಿಡ ಅದು ಬೇಗ ಮಾಡ್ತಾರೆ ಸರ್. ಈಗ ದನಗಳಿಗೆ ಬಹಳಷ್ಟು ಬಾಯಿಗಳಿಗೆ ಬರ್ತದೆ ಯಾವ ಡಾಕ್ಟರ್ ಸಾಹೇಬ್ ಹಳ್ಳಿದವರು ಕೊಚ್ಚಿನಾಗ ಹಾಕಂತಾರೆ ಸರ್, ಅದು ಇಲ್ಲ. ಈಗ ಒಂದು ಸದ್ಯ ಅಂಗಡಿದಾಗ ಸಿಗ್ಲತ್ತ ಸರ್. ಇದು ಜಿಂಗಿ ಮೀನು ಅಂತ ಇರ್ತಾವ ಸರ್, ಬಾಯಿ ಮತ್ತು ಬಾಯಿ ಬೆಂಕಿರ್ತಾವ, ಉರಿ ಬೆಂಕಿರ್ತಾವ ಎತ್ತಿ ಸರ್, ದನಗಲ್ಲಿ ಎತ್ತಿಗಲ್ಲಿ. ಅವಾಗಿಂದ ಅವಾಗ ಅದು ಏನಿಲ್ಲ ಪಾವು ಕೆಜಿ ತರಬೇಕು ಜಿಂಗಿ ಮೀನ ಸರ್, ಸಣ್ಣ ಮೀನ ಊಟ ಮಾಡೋದು ಸರ್. ಅವು ತೊಗೊಂಡು ಪಾವು ಕಿಲೋ ತೊಗೊಂಡು ಚಂದ ಕುಟ್ಟಿ ಮಜ್ಜಿಗೆದಾಗ 3 ದಿವಸ ಹಾಕಿದ್ರೆ ಬಾಯಿ ಟೋಟಲಿ ಬರುತ್ತೆ ಸರ್. ಒರಿಜಿನಲ್ ಕೆಲಸ ಮಾಡೋದು ಸರ್, ಬಾಯಿ ಜಿಂಗಿ ಮೀನ ಸರ್. 3 ದಿವಸ ಕುಡಿಸ್ಬೇಕು ಸರ್ ಮಜ್ಜಿಗೆ ಸರ್. ಒಂದು ಅರ್ಧ ಲೀಟರ್ ಕುಡಿಸ್ಬೇಕು ಮಜ್ಜಿಗೆ ಸರ್, ಪಾವು ಕಿಲೋ ಜಿಂಗಿ ಮೀನ. ಕುಟ್ಟಿ ನಾವು ಅರ್ಧ ಕಿಲೋ ಮಾಡೋದಿಲ್ಲ ಸರ್, ಚಂದ ತೆಕ್ಕೊಂಡು 3 ನನ್ನ ಭಾಗ ತೆಗೆದು ಚಂದ ಒಣಸಿ ಪುಡಿ ಮಾಡಿ 3 ಇಲ್ಲ 4 ಚಮಚ ನೀವು 15 ದಿವಸದಾಗ ಆಕಳ ಹಾಲು ಹೆಚ್ಚಿ ಡಬಲ್ ಹಾಕ್ಬಿಡ್ತಾವೆ ಸರ್. ನೀವು ಒಳಗೆ ಹೇಳೋದಾಗತ್ತ ನಾಮಗಳು ಕರೆಕ್ಟ್ ಮಾಡೋಕ್ಕಾಗತ್ತೆ. ಈಗ ಎತ್ತಿ ಲಘುನೇ ಹೊಡಿತು. ಲಘು ಅಂದ್ರೇನು ನಾವು ಕುಂದು ಅವಾಗ ಚಪ್ಪಿ ಬ್ಯಾನಿ ಅಂತ ಬಂದ್ವಿ ಸರ್. ಚಪ್ಪಿ ಬ್ಯಾನಿ 4 ವರ್ಷ ಅಂತಾರೆ ಕೊಯ್ದು ಬಂದು ಹಿಂಗೆ ಎತ್ತಿ ಬಂದು ಸರ್. ಆ ಚಪ್ಪಿ ಬ್ಯಾನಿ ಏನು ಮಾಡ್ಬೇಕಂದ್ರೆ ಒಂದು 10 ರೂಪಾಯಿ ಇಳಿದೇವಿ, ಒಂದು 10-20 ಇರಿ, ಒಂದು ಚಾಪ 4 ಚಾ ಚಮಚ ಬರೋದು ಇಳಿದೇವಿ ರಸ, ಕೈ ಕುರ್ಚಿ ತಪ್ಪು ರಸ, ಒಂದು ಚಾ ಕಪ್ಪು, ಇದು ಬೆಲ್ಲದ ಗಿಡದ ಇರ್ತಲ್ಲ ಸರ್, ಬೆಲ್ಲದ ಗಿಡದ ರಸ 3 ತೊಂಡಿ ತಪ್ಪಲು 4 ಬಟ್ಲು ಮಾಡೋದು ಸರ್. ಅದ್ರದ್ದು ಬಟ್ಲು ಇಲ್ಲ ಎಲ್ಲಿ ಸರ್, ಎಲ್ಲಿದ ರಸ, ತೊಂಡಿ ತಪ್ಪಲು ಎಲ್ಲಿ ರಸ, ಬೆಲ್ಲದ ಗಿಡದ ಎಲ್ಲಿ ರಸ ಸರ್, ರಸ ರೀ ಅಷ್ಟು ರಸ. ಮತ್ತದು ಕೈಗೂಜಿ ರಸ 4 ಕಲಿಸಿ 4 ಬಟ್ಲು ಮಾಡಿ ಹಾಕಿದೆ ಅಂದ್ರೆ 5 ಸಲ ಹಾಕಿದೆ. ಮುಂಜಾನೆ ಸಂಜಿಗೆ ಹೋಗಿದ್ದೇವೆ. ಅವಾಗಿಂದ ನಾವು ನೆತ್ತರದ ಹೊಡೆ ಆಗುತ್ತೆ ಸರ್. ಚಪ್ಪಿ ಬೇನೆ ಇದಿರ್ತಲ್ಲ, ನೆತ್ರ ಇದ್ದಿರಲ್ಲ ಸರ್, ಬೈದ್ರು ನೆತ್ರ ಬಂದರು. ಆಲ್ರೆಡಿ 5 ಸಲ ಹಾಕಿದೆವು. 2 ನಾಳೆ 3ನೇ ದಿನ ಕಾಣ್ತದೆ ನೆತ್ತ ಸರ್. ಆ ಜಾಗ ಮಾಡ್ಕೊತ ಹೊಂದಿವಿ ಸರ್ ನಾವು. ಈಗ ಮತ್ತು ಏನು ಒಳ್ಳೆ ಹೊಟ್ಟಿ ಉಂಟು ಸರ್, ಹೊಟ್ಟಿ ಎಲ್ಲಿ ಅಡೆಯೋದು ನಾವು ಉತ್ತಲ್ಲ ಏನು ಮನೆಗೆ ಬರೋಂಥ ಸತ್ತಿದ್ದಿಲ್ಲ. ಏನು ಮಾಡ್ಬೇಕು ಅವಾಗ ಸಿಕ್ಕಿದಂದ್ರೇನು 6 ಕ್ವಿಂಟಲ್ ಬೆಲೆ ಸಿಕ್ತು ಚಲೋ. ಸಣ್ಣ ಕುಟುಂಬಕ್ಕೂ ನೀರಾಗ ಹಾಕ್ಬೇಕು ಸರ್, ಅದು ಭೀ ಸಿಗಲಿಲ್ಲ. ಇವು ಔಡ್ಲಿ ಗಿಡ ಇರ್ತಾವೆ ಸರ್, ಅಡಿ ಒಳ್ಳೆ ಇರ್ತಾವೆ, ಒಂದು ಬಿಟ್ಟಿ ತೊಗೋಬೇಕು. ಅವಾಗಿಂದ ನಾವು ಸಣ್ಣ ಕುಟುಂಬಕ್ಕೂ ಅದು ಭೀ ನೀರಾಗಿ ಹಾಕ್ಬೇಕು. ಯಾಕಂದ್ರೆ ಅಡಿಯಾಗಿನ ಸರ್ ಊರಿಗೆ ಬಂದು ನೀರು ಕಾಸಿ ಹಾಕಿದ್ರೆ ಭಾಳ ಪಾರ್ಟ್ ಆಗ್ತದ, ಅದು ಭೀ ಸಿಗಲಿಲ್ಲ ಅಂತ ತಿಳ್ಕೊಂಡು. ಈಗ ಇದು ಇರ್ತಲ್ಲ ಕೊಬ್ಬರಿ ಇರ್ತದೆ ಸರ್, ಕರಿ ಕೊಬ್ಬರಿ ತೊಗೊಂಡು ಸಣ್ಣ ಕುಟ್ಬೇಕು. ಒಂದು ಅರ್ಧ ಪಾವು ಕಿಲೋ ಸೆಮೆಣ್ಣೆ 2 ಕೊಬ್ಬರಿ ಕುಟ್ಟಿ ಹಾಕಿದ್ರೆ ಅವಾಗಿಂದ ಹೊಟ್ಟಿ ಇರ್ತದೆ ಸರ್. 10 ಇಲ್ಲ 15 ನಿಮಿಷದಾಗ ಹೊಟ್ಟಿ ಉಪ್ಪಿಸಲ್ಲ. ಅದು ಭೀ ಸಿಗಲಿಲ್ಲ ಅಂದ್ರೆ ಬದನಿ ಗಿಡದ ತಪ್ಪಲು ಇರ್ತವೆ, ನಾವು ಊಟ ಮಾಡೋ ಬದನಿ ಗಿಡ, ಆ ಬದನಿ ಗಿಡ ತಪ್ಪಲು ಹಾಕಿದ್ರೆ 15 ನಿಮಿಷದ ಹೊಟ್ಟಿ ಖಾಲಿ ಇರ್ತದೆ ಸರ್. ₹1 ಜಳ ಇದ್ದಾಗ ಇಂಚನ್ ಗೋಲಿಂದ ನಮ್ಮ ಕಡೆ ಭಾಳ ಆಗ್ತದೆ. ನಾವು 3-4 ತಾಲೂಕ ಸರ್ ಸಜ್ಜು ರೆಡ್ಡಿ ಸರ್ ಅಂತ ನಮ್ಗೆ ಯಾಕೆ ಬಿಡಿಸಕ್ಕೆ ಖಾದ್ಯ ಪಾಟಿ ತಾಲೂಕ ಇಲ್ಲ ಸರ್, ಸಣ್ಣವ್ರಿದ್ದೀವಿ ನಾವು ರೈತರು ಸರ್, ನಮ್ಗೆ ಏನು ಬರ್ತದೆ ಆಯ್ತಪ್ಪ ತಿಳಿ ಮಾಡ್ಕೊಡೋದು ಅಂತ. ಇನ್ನೊಂದು ಸಲ ನಮ್ಮ ಸರ್ ಹೋಗೋದು ಒಂದು ಪರ್ಮಿಷನ್ ಕೊಡೋದು ಆಪರೇಷನ್ ಮಾಡೋದೇ ಕರ ಬರೋಂಥ ಗಿಡ ಕಂಡಿಡಿದ್ವಿ ನಾವು. ಅವ್ರು ಪರ್ಮಿಷನ್ ಕೊಡ್ತಾಗ ಹೊರಗೆ ಹೇಳಲಿಲ್ಲ ನಾವು. ಆಲ್ರೆಡಿ ನನ್ನ ಆಕಳು ಇದು ಮಾಡತ್ತೀವಿ ನಾವು ತೆಗೆದಿದ್ವಿ. ನಾವು 2 ನಿಮಿಷದ ಗಿಡ ಬಿಡಬೇಕು, 2 ನಿಮಿಷ ಬಿಡಿದ್ರೆ ಮತ್ತೆ ದೇಹ ನೀವು ಭಾಳ ಫಾಸ್ಟ್ ಮಾಡೋಂಥ ಕೆಲಸ ಅದು. ಭಾಳ ಗುರು ಈ ವಿಚಾರ ಮಾಡಿ ತಂದಿರುವಂಥ ಗುರುಗಳಿಂದದು ದನ ಇರ್ಲಕ್ಕೆ ಏನೋ ಆಪರೇಷನ್ ಅವ್ರು ಏನು ಡಾಕ್ಟರ್ ಸಾಹೇಬ್ರು ಏನು ಇರಲ್ಲ, ನಾವು ಡಾಕ್ಟರ್ ಸಾಹೇಬ್ರು ಹೋಗ್ತೀವಿ ಸೂಕ್ಷ್ಮ ಮಾಡ್ತಾ ಅವ್ರು ಪರ್ಮಿಷನ್ ಒಂದು ಸಲ ಬೇಕಾಗ್ತದೆ ನಮ್ಗೆ. 2ನೇದು ಅಂದ್ರೆ ಒಳಗ ಹೊಟ್ಟಿ ಒಳಗೆ ಏನಾಗ್ತದಪ್ಪ ಅಂದ್ರೆ ಇವು ಕ್ಯಾನ್ಸರ್ ಅಪ್ಲೇ ಆಗಿಲ್ಲ, ಅದು ಆಗ್ಯಾರ ಅಂತ ಹೇಳ್ತಾರೆ ಸರ್. ಹುಣ್ಣಾಗ್ಯಾವ ಅದಕ್ಕೆ ಏನಿಲ್ಲ, ಹೆಚ್ಚಿಗೆ ರಸ ಇದು ಎಲೆಗಲ್ಲಿ ರಸ 2 ಹಾಕಿ ಒಳಗೆ 3 ಸುಲಗೆ ಮಾಯಿಸ್ತದೆ ಸರ್. ಅಷ್ಟು ಫಾಸ್ಟ್ ಕೆಲಸ ಮಾಡ್ತದೆ ಸರ್. ಮಾಡ್ಕೊತ ಹೊರಟಿವಿ ಸರ್ ನಾವಾಗಿ. ಇವು ಕೆಲವೊಂದು ವಿಚಾರಗಳು ಹೆಂಗಂದ್ರೆ ಒಳಗೆ ಈ ಭಾಳ ಹಳಿದಾಗ ಹಂಗಿಲ್ಲ. ಇವುಗಳು ಏನು ಮಾಡ್ಕೊತೊಂಡ್ರಲ್ಲ ಪ್ರಮಾಣ ಮಾಡ್ಕೊಂಡು ಅವ್ರು ಕಲ್ತಾರೆ. ಈ ವಿದ್ಯಾವಂತರು ಇರ್ತಾರ,
ಅವ್ರ ವಿಚಾರ ಬರಲ್ಲ, ರೈತರು ಇರ್ತಾರೆ, ರೈತರು ಇದಕ್ಕೆ ಬರಲ್ಲ ಸರ್. ಅದಕ್ಕೆ ಇಷ್ಟು ಹೇಳಿ ನಮ್ಮ ಮಾತು ನಮ್ಮ ಸಮಯ जानवर पता करते हैं कौन सा भी जानवर हो, छोटा हो या बड़ा हो, जो जंगली बबूल बोलते हैं, जैसे कीड़ा येलो का पूरा दाग से जानवर को खिला सकते हैं, इंसान को भी दे सकते हैं। कितना भी जहर हो या इंसान का पागल भी हुआ 3 या छोटा जानवर हो 10 ml तक बना के देना, ब्लेंडर कर या प्रोटीन दे सकते हैं। या बड़ा जानवर हो, आदमी लोग को 30 ml देना ಯಾರಿಗೂ ಡಾಕ್ಟರ್ ಸಿಗಂಗಿಲ್ಲ. ನಮ್ಮಂಥವ್ರು ಜೊತೆ ಬರ್ತಾರೋ ಬಂದ್ರಂತವ್ರು ನಮ್ಮ ತಿಳುವಳಿಕೆ ಹೇಗಾಯ್ತದ ಅಷ್ಟು ನಾವು ಕೊಡ್ಬೇಕಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ನಮ್ಗೇನು ತಿಳಿತದ ಅದು ನಾವು ಕೊಡಬೇಕು. ಏನು ಕೊಡಬೇಕು? ಜಾಸ್ತಿ ಯಾವಾಗಲೂ ಎಲ್ಲರೂ ಹೊಟ್ಟೆ ಉಬ್ಬಿಂದೇ ಹೇಳತ್ತಾರ, ಮತ್ತು ನಾನು ಹೊಟ್ಟೆ ಉಬ್ಬಿಂದೇ ಹೇಳ್ತೆ. ಮತ್ತು ಹೊಟ್ಟೆ ಉಬ್ಬಿನಕ್ಕೆ ಏನು ಕೊಡ್ಬೇಕಂತಂದ್ರೆ ಇದು ಅಜ್ವಾನು ಮತ್ತು ಸೋಪು ಕಲಸಿ ಬೆಳೆದಾಗ ಉಂಡಿಗತಿ ಮಾಡಿಕೊಡ್ತೇವೆ ಹೊಟ್ಟೆಗೆ ಅಂತಂದ್ರೆ ಹೇಳ್ಬೋದು. ಇದು ಒಂದು ಮಾತು. ಈಗ ಯಾವಾಗ ಬೆಂಗಳೂರಿಗೆ ಏನಾಯ್ತದ ಅಡ್ಯಾಗ ಹೋಯ್ತಾವ, ಅವು ಹಾಲು ಕೂಡ ಎಮ್ಮೆ ಆಗಲಿ ಹಾಕೊಡ ಎಲ್ಲಾರ ನಾಜೂಕ್ ಜಾಗದಾಗ ಹಾಲು ಕೂಡ ಜಾಗ ನೋಡಿ ನಡ್ತಂತಂದ್ರೆ ಅಲ್ಲಿ ಡಾಕ್ಟರ್ಗಳು ಮೊದಲು ಕಟ್ಲಾಕ ಬರೋಂಗಿಲ್ಲ, ಏನು ಚಿಕಿತ್ಸೆ ಮಾಡ್ಲಿಕ್ಕೆ ಬರೋಂಗಿಲ್ಲ, ಅದಕ್ಕೆ ಹಾಲನ್ನು ತಗೊಳಕ್ ಬರೋಲ್ಲ. ಅಂಥ ಸಮಾಜದಾಗ ಏನು ಮಾಡಬೇಕು? ಪತ್ರಿ ಗಿಡ ಆಯ್ತು, ಪತ್ರಿ ಗಿಡ ರೊಟ್ಟಿದಾಗ ಕಲಿಸಿ ಅದು ಕೊಡಬೇಕು. ಯಾವ್ದಕ್ಕ? ಆ ಕೊಡಿಗೆ ಆಗಲಿ ಎಮ್ಮೆಗಾಗಲಿ ಕೊಟ್ರಿ ಅಂತಂದ್ರೆ ಆ ಹಾಲು ಕೂಡ ಜಾಗದಾಗಿ ನೋಣಾಯ್ತು, ಹಚ್ಚೋದೇನಿಲ್ಲ, ಬಟ್ಟೆಗೆ ಕೊಡಬೇಕು. ಕೊಟ್ರಿ ಅಂತಂದ್ರೆ ಇದು ಆಗ್ತದೆ. ಈಗೆಲ್ಲ ಕೋಡಿಯಿಂದ ಅದೋರು ಇದ್ದವ್ರು ಹೇಳ್ಯಾರ. ನಾನು ಕೇಳುವ ಮಟ್ಟಿಗೆ ಇಷ್ಟೊಂದು 2 ಮಾತು ಹೇಳಿ ನಾನು ನಮಸ್ಕಾರ ಆಯ್ತು. ದನ ಮೇಲಿಲ್ಲ ಅಂತಂದ್ರೆ ಮಕ್ಕಳಿಗೆ ಬೇರೆ ಸಣ್ಣಗೆ ಬಿಟ್ಟು ಒಳಗಡೆ ಗಣಸು ಹಾಕಿಸಿದ ಆಗ್ತದೆ ಬಟ್ಟೆ ದನ ಮೇಯ್ತದೆ. ಇದು 30 ಆಗ್ತದೆ ದನಗಳು 30 ಆದಾಗ ಎಕ್ಕಿ ಬನ್ನಿ ಎಲ್ಲ ಎಕ್ಕಿ ಇದು ಮಾಡಿಸಿದ ಕಡ್ಡಿ ಏರಿಸ್ಕೊಡ್ತದೆ, ಕಡಿಮೆ ಆಗ್ತದೆ. ಈಗ ಆಡುಗಳಿಗಾಗಲಿ ದನಗಳಿಗಾಗಲಿ ಬಟ್ಟೆ ಬನ್ನಿ ಹೇಳ್ತದೆ, ಸೀರೆಕಾಯಿ ಆಗ್ತದೆ, ನೀರಾಗ ಕೆಲಸ ಎಣ್ಣೆ ಹಾಕಿ ಇದು ತಕ್ಷಣ ಮೊಳಕಾಲ ಆಗಿರ್ತದೆ. ಅದಕ್ಕಾಗಿ ಬರ್ತದೆ ಅರಿವಾಯಿ ಬರ್ತದೆ, ಅರಿವಾಯಿ ಕಟ್ತದೆ. 4 ವರ್ಷ ಕಸಿ ಅದು ಪೂಜೆ ಮಾಡಿ ಕಸಿ ತಗೊಂಬಂದು ನಾರು ಇದು ಮಾಡ್ತದೆ. ಅಡಿಬೇಂಡೆ ತಪ್ಪು ದನಗಳು ಎತ್ಕೊಂತವೆ, ಅಡಿಬೇಂಡೆ ತಪ್ಪು ಪುಷ್ಟಿಗಂಧ ಬರ್ತದೆ. ಪುಷ್ಟಿಗಂಧ ದನಗಳು ಕೆಮ್ಮುತ್ತದೆ. ಆ ಡಾಕ್ಟರ್ ಸಾಹೇಬ್ರಿಗೆ ಹೇಳ್ಬೇಡಿ, ನೀವು ಈ ಕಡೆ ಎದುರು ಮಾಡಿ ಹೇಳ್ರಿ. ಆದರೆ ಮತ್ತೆ ಮನುಷ್ಯರಿಗಾದ್ರೂ ಬರ್ತದೆ 2 ಎಲೆ 3 ಎಲೆ ಪುಷ್ಟಿಗಂಧ ಅದರ ಉಪ್ಪಿನಲ್ಲಿ ಹಾಕಿ ತಿನ್ನಿಸ್ಬೇಕು. माइक चालू है, किसी गार्ड से अंदर अंदर आवाज सुने ರಸ ಮಾಡಿ ಹಿಂಡಿ ಕಪ್ಪಿನ ಹಿಂಡಿ ಕೇರಿ ಆಮೇಲೆ ಮೂಗಿನ 2 ಮಣಿ ನಂತರ ಹಾಕಿದ್ರೆ 3 ದಿನ ಹಾಕಿದ್ರೆ ಅದನ್ನ ನಿರ್ವಹಣ. ಆಮೇಲೆ 2ನೇ ದಿನ ಅಂತಂದ್ರೆ ಮದುಗುಣಿಕೆ ತಪ್ಪಲ ಗಂಟಾಗಿತ್ತಂದ್ರೆ ಆಕಳಕ್ಕೆ ಕಚ್ಚಿ ಮಲಿಗೆ 3 ದಿನ ಕೊಡ್ಬೇಕು. 1 ದಿನಕ್ಕೆ 2 ಟೈಮ್ ಹಚ್ಚಿಕ್ರದನ್ನ 2 ಟೈಮ್ ಕಾಯಿಸಿ ಅದು ಏನಂದ್ರೆ ಜೋಳದ ಹಿಟ್ಟು ನೀರು ಕಾಲು ಹಿಡ್ಕೊಂಡಿರ್ತಾರೆ ದನಗಳಿಗೆ, ಸ್ವಲ್ಪ ಮಕ್ಕೊಂಡು ಹೇಳಕ್ ಬರ್ತದಲ್ಲ. ಅದಂದ್ರೆ ಏನ್ ಮಾಡ್ಬೇಕಂದ್ರೆ ಒಂದು ಬೆಳಿದು ಶಂಕೆ ಮಳಿಗೆ ತಪ್ಪಲ ಶಂಕಿದು ಉಸುಲಂಕಿ 3 ಅದೊಂದು
ಇದು ಬಂದ್ರೆ ಬರ್ತೀವಿ. ಮೆಣಸು ಒಳ್ಳೆ ಕಲಿಸಿ ಹಾಕಿದ್ರೆ ಮೂರು ದಿನ ಎಷ್ಟು ಅಂದ್ರೆ ಒಂದು ಅರ್ಧ ಲೀಟರ್ದಷ್ಟು ರಸ ಮಾಡ್ತಾರೆ. ಮಾಡಿ ಗೊಟ್ಟದಲ್ಲಿ ಬಾಯಾಗ 3 ದಿನ ಹಾಕಿದ್ರೆ ಅದು ಕೊಡುತ್ತ ದನಗಳು ಹೇಳಕ್ಕೆ ಅಷ್ಟು ಸ್ವಲ್ಪ ತಾಕತ್ ಕೊಟ್ಟು 3 ದಿನ ನಂತರ ಹೇಳ್ತದೆ. 2 ಮಾತನ್ನ ಹೇಳಿ ಮುಗಿಸ್ತೀನಿ. ಅಲ್ಲಿ ರೆಸಲ್ಟ್ ಅದು ನೋಡ್ರಿ ಏನು ಮಾಡಿದ್ರೆ ಎಂಥ ದಾಂಬರಿಗೆ ಕೋರ್ಟ್ ಹಾಕೊಂಡಾಗ ಹಾಕೊಂಡಲ್ಲಿ ಮಾಡಿ ರಸ ಮಾಡಿ ಅದ್ರೊಳಗೆ ಕಟ್ಟಿದಾಗ 3 ದಿನ ಇನ್ನು ಮನುಷ್ಯರಿಗಾದ ಗಂಡಮ್ಮನಿಗೆ ಮುಳ್ಳಾಗಿ ಒಳಪಟ್ಟ 3 ಅಕ್ಷರ ಒಳಗೆ ನಮ್ಮಲ್ಲಿ ಇರ್ತಾವೆ. ನಾವು ಯಾರು ಹೇಳ್ಬೇಕಾದ್ರೆ ಏನೋ ಹೆಸರು ಮನುಷ್ಯರಿಗೆ ಏನೋ ಕೋರ್ಸ್ ಒಳಗೆ ಅದು ಮುಂದೆ ಅದರಲ್ಲಿ ಒಳಗೆ ನಾವು ತಿಳ್ಕೊಳಗೆ ಮತ್ತು ಹೆಣ್ಮಕ್ಳಿಗೆ ಸಣ್ಣರಿಗೆ ಅವ್ರ ಹೊಟ್ಟೆ ಕಾಗ್ತಾ ಇತ್ತು. ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಎಲ್ಲರೂ ಅವ್ರಿಗೆ 3 ಶೆಲ್ಗಿಗೆ ನಾವು ಗಿಡ ತಂದಾಕಿ 3 ಶೆಲ್ಗಿ 3 ದಿನ ಗಿಡ ತೋರಿಸಿ ಅವರೇ ಅದೇ ಗಿಡ ಒಣ ಸತ್ತಲ್ಲಿ ಉಳ್ಬೇಕು. ಅದರಿಂದ ನಮ್ಗೆ ಮಕ್ಕಳಾಗದ್ರೆ ಮಕ್ಕಳಾದ ಯಾರು ಆದರೂ ಬರಬೇಕು. ಮಣ್ಣಲ್ಲಿ ಶಿಕ್ಷಣ ಕಾರಕ ಶರಣಪ್ಪ ಮುನ್ನಡೆ ಅದ್ರ ಹೆಸರು ಹೆಸರು ಅದು ಹೆಸರು ಹಂಗೆ ಎಲ್ಲ ಇಟ್ಕೊಂಡು ಹೋಗ್ಬೇಕು. ಎಲ್ಲ ಹೇಳಿ ಹೋಗ್ಬಿಡ್ತೀವಿ. ನೀವು ಎಲ್ಲ ಡಾಕ್ಟರ್ ಬಟ್ಟಿನೇ ಉಳಿಸಬೇಕು. ಆದರೆ ಅದು ತೊಟ್ಟಲು ತಪ್ಪದ ಅಂತೇಳಿ ನೀವು ಗೊತ್ತಿ ಅಂತಂದ್ರೆ ದೊಡ್ಡ ತಪ್ಪಲ್ಲ. ಅದು 3 ದಿನ ಕುಡಿಸ್ಬೇಕು. ಕುಡಿಸಿದ್ರೆ 3 ಶೆಲ್ಗಿ ನಿಂತಿದ್ದಾಗ ನಮ್ಮ ಕುಡಿಕೆ ಬರ್ತದೆ. ಅದು ಒಂದೇ ಒಂದೇ ಗಿಡ 3 ಶೆಲ್ಗಿ ಅಂತಿ ಕಟ್ಟಾಗ 3 ಶೆಲ್ಗಿ ಬರಬೇಕು. 3 ಶೆಲ್ಗಿ 3 ದಿನ ಕುಡಿಸ್ಬೇಕು. ಹಾಲಿನ ಕುಡಿಸ್ಬೇಕು. ಸ್ವಲ್ಪ ಗಾಳಿ ಬೆಚ್ಚಕೊಳ್ಬೇಕು. ಅದರಿಂದ ಎಲ್ಲಿ ಆಗ್ತದೆ ಅಲ್ಲಿ ಗಾಳಿ ಬರಬೇಕು. ಗಂಡಮ್ಮನಿಗೆ ಆಗಿತ್ತಪ್ಪ ಡಾಕ್ಟ್ರು ಕ್ಯಾನ್ಸರ್ ಅಂತ ಹೇಳ್ತಾರೆ. ಕ್ಯಾನ್ಸರ್ ಇರಲ್ಲ, ಅದು ಹೊರ ಇರ್ತಲ್ಲ, ಎಲ್ಲಿ ಇದೆಲ್ಲ ದೂರ ಆಗ್ತದೆ. ಈಗ ಮನಿನ ಕಲಸ ಆಗಿರ್ತದ, ಯಾರು ಗಂಟೆಗಿರ್ತದೆ ಗಂಡಮ್ಮನಿಗೆ ಅಂತ. ಆ ಗಂಡಮ್ಮನಿಗೆ ಗಿಡ ಅದು ನಾವು ಇದರ ತಪ್ಪದಂತೀವಿ, 6 ಮುಟ್ಟ ನೆಲೆ ಅಂತೀವಿ ನಾವು. ಆ ಗಿಡ ತಂದು ಅವ್ರಿಗೆ ಕುಟ್ಟಿ ಅವ್ರಿಗೆ ಕಿವಿ ಹಾಕ್ತೀವಿ. ಯಾರಿಗೆ 2 3 ಬರ್ತದ, ಇಲ್ಲಾಂದ್ರೆ 3 ದಿನ ತನಕ ಕೈ ಬರ್ತದೆ. ಆ ಹುಳ ಕಿವಿಯನ್ನು ಬಿತ್ತಂದ್ರೆ ನಮ್ಗೆ ಅನುಮಾನ ಹೋಗ್ತದೆ. ಅದು ಒಳಗೆ ಸತ್ತಂದ್ರೆ 4 ದಿನ ಹೆಚ್ಚು ಗಿಡ ಹಾಕ್ಬೇಕು. ಫಸ್ಟ್ ಆಗೋದು ಮಂಗಳವಾರ ಆಗಿದ್ಮೇಲೆ ದೇವಸ್ಥಾನ ಸುಮ್ಮನೆ ಯಾವಾಗ ಬರಲಿ ನಾವು ಕಳಿಸಿ ಆಗ್ತದೆ. ಒಳ್ಳೆ ಘಟಕದಲ್ಲಿ ಒಂದು 80 ಗಂಟೆ ನನ್ನ ಗಿಡ ಹಾಕ್ಕೊಳ್ಳೋದು. ಅವು ಹಾಕ್ತೀವಿ ಅಂದ್ರೆ ಎಲ್ಲರೂ ಯಾವ ಬ್ಯಾನಿ ಬಂತು ಆ ಬ್ಯಾನಿ ನಾವು ಕಂಡುಹಿಡಿದು ಹಾಕ್ತೀವಿ. ನಾವು ಹೇಳಿದಕ್ಕೆ ಅವ್ರು ಹಾಕಂಗೆ ಹೆಚ್ಚು ಕಮ್ಮಿ ಆಯ್ತಪ್ಪ ಮತ್ತೆ ತ್ರಾಸ ಆಗೋದು. ಅದಕ್ಕಾಗಿ ನಾವು ಎಲ್ಲ ಹೇಳೋದಾಗ ಮನುಷ್ಯಗೆ ಯಾವಾಗ ಸೇಮಂತ ಬಂದು ಅವ್ರಿಗೆ ಒಟ್ಟು ಬ್ಯಾನಿ ಇರ್ತಾಗ ನಮ್ಮಲ್ಲಿ ಗಿಡಗಳು ಸಿಗುತ್ತೆ, ಒಬ್ಬ ಸಿಗಲ್ಲ, ಹೋಗಿ ಉಳಿದಾಗ ತಂದು ಅಂತ ಆಗಿದ್ರೆ ಆ ಒಟ್ಟು ಬ್ಯಾನಿ ಸಾಯಂಕಾಲ ಜಾನಪದ ವಿಶ್ವವಿದ್ಯಾಲಯ ಪ್ರವಾಸಿ ಕೇಂದ್ರ ಬೀದರ್ ಅಲ್ಲಿನ ವೈದ್ಯ ವಿದ್ಯಾರ್ಥಿ ಆಗಿದ್ದು ನನಗೆ ಮಾರ್ಗದರ್ಶನ ಮಾಡಿದ ಗುರುಗಳು ವೈದ್ಯ ಲಿಂಗಪ್ಪ ಮರಿವಾಳ ಅವರು. ಪ್ರತಿಯೊಂದು ಮನುಷ್ಯಗೆ ಹ್ಯಾಂಗೆ ರೋಗ ಬರ್ತಾವ ದನಗಳು ಹಂಗೆ ಬರ್ತಿರ್ತಾವ. ಅದಕ್ಕೆಂತಪ್ಪ ಅಂತಂದ್ರೆ ಈಗ ರಾತ್ರಿಯಿಂದಪ್ಪ ಅಂತಂದ್ರೆ ಈಗ ಸಂಡಾಸ ಆಗ್ತಾ ಇತ್ತು. ಸಂಡಾಸ ಕಮ್ಮಿ ಆಗ್ಬೇಕಾದ್ರೆ ಎಷ್ಟು ಮೆಡಿಸಿನ್ ಕೊಡ್ತೀವಿ, ಎಲ್ಲ ಮೆಡಿಸಿನ್ ಬಿಟ್ಟು ಕಮ್ಮಿ ಆಗಲ್ಲ. ಅದು ಬಿಳಿಯುವುದು ತಪ್ಪದು. ಬಿಳಿಯುವುದು ತಪ್ಪೇನಪ್ಪ ಹಿಂಗೆ ಅಂತ ಹೇಳಿದ್ರು. ಆದ್ರೆ ಹಳ್ಳಿ ಭಾಷೆ ಬೇರೆ ಮತ್ತು ನಮ್ಮ ಮೆಡಿಸಿನ್ ಭಾಷೆ ಬೇರೆ ಇರ್ತದೆ. ಹಳ್ಳಿದ ಬೇರೆ ಬೇರೆ ಹೆಸರು ಕರ್ತಾ ಇರ್ತಾರೆ. ಬಿಳಿಯುವುದು ತಪ್ಪೇನಪ್ಪ ಅಂತಂದ್ರೆ
ಚೂರ್ಣ ಮಾಡಿ ಮಜ್ಜಿಗೆ ಸಂಕ ದಿನ 2 ಸಲ 3 ದಿವಸ ಕೊಟ್ಟು ಎಂಥ ಸಮಸ್ಯೆ ಕಡಿಮೆ ಇರ್ತದೆ ದನಗಳಿಗೆ ಇದ್ರಾಗ ಮೇಲೆ ಬೇಳೆ ಮೆಡಿಸಿನ್ ಹಾಕೋದಿಲ್ಲ ಮತ್ತೆ ಮಾಡಿಲ್ಲ ಅಷ್ಟೇ ಏನಪ್ಪ ಅಂತಂದ್ರೆ ಇದು 3 ದಿವಸ ಕೊಟ್ಟು ಕಂಪಲ್ಸರಿ ಮಾಡಬೇಕಾಗಿತ್ತು. ಆಮೇಲೆ ಇದು ನೆಲ್ಲು ನೋಡಿದ್ದು ನೆಲ್ಲು ಏನ್ ಮಾಡ್ತಪ್ಪ ಅಂದ್ರೆ ನಮ್ದು ಕೀಟಾಣುಗಳು ಕಡಿಮೆ ಮಾಡ್ತದ ಮತ್ತೆ ಜಂತು ಕಡಿಮೆ ಮಾಡ್ತದೆ ಚರ್ಮ ಕಡಿಮೆ ಮಾಡ್ತದೆ ಬಟ್ಟೆ ಕಡಿಮೆ ಮಾಡ್ತದೆ. ಅದಕ್ಕೆಂತಪ್ಪ ಅಂತಂದ್ರೆ ಪ್ರತಿಯೊಂದು ಮನೆಯಾಗಿದ್ದು ಔಷಧ ಕಂಪಲ್ಸರಿ ಇರಲೇಬೇಕಾಗ್ತದೆ. ಎಲ್ಲ ಎಲ್ಲರೂ ಸಿಗ್ತದೆ ಆದ್ರೆ ಮುಂದೆ ಪ್ರಯತ್ನ ಮಾಡ್ಬೇಕಾಗ್ತದೆ. ಅದು ಇದೇನಪ್ಪ ಶತಾವರಿ ಅಂತಾರೆ ನಮ್ಮ ಪುಸ್ತಕ ಮಾಡಿದ್ರೆ ಶತಾವರಿ ಅಂತ ಸರಿಕ ಅದು ಹಳ್ಳಿ ಭಾಷೆಗೆ ಅಂತಾರ ಕೊತ್ತಂಬರಿ ಕನ್ನಡದಾಗ ಅಂತಾರ. ಆಮೇಲೆ ದಿವಸ ಮೌಳಿಂದ ಮರಾಠಿದಾಗ ಅಂತಾರೆ. ಮರಾಠಿ ದಿವಸ ಮೌಳಿ ಕನ್ನಡ ಭಾಷೆ ಕೊತ್ತಂಬರಿ ಅಂತಾರೆ. ನಾವು ಹಳ್ಳಿಗೆ ಹೋಗಿದ್ದಪ್ಪ ಅಂದ್ರೆ ನಮ್ದು ಶತಾವರಿ ಕೊಡ್ರಿ ಅಂದ್ರೆ ಯಾರಿಗೆ ಗೊತ್ತಾಗಿದ್ದು ಬಂಧುಗಳೇ. ಅದಕ್ಕೆಂದಪ್ಪ ಅಂತಂದ್ರೆ ಇದು ಮನುಷ್ಯನಿಂದ ಬರ್ತದ ಪಶುವಿಂದ ಬರ್ತದೆ. ಯಾಕಂತಂದ್ರೆ ಹಾಲು ಕುಡ್ಲ ಟೈಮಿಗೆ ಇದೇನಪ್ಪ ಅಂದ್ರೆ ಬೇರು ಸ್ವಚ್ಛ ಮಾಡಿ ಕುಟ್ಟಿ ಒಣಗಿಸಿ ಚೂರ್ಣ ಮಾಡಿ ಎಂದಪ್ಪ ಅಂದ್ರೆ 1 ವಾರ ಕೊಡಿ ಸಾಕತ್ತೆ. ದಿವಸ 2-3 ವಾರ ಕೊಟ್ಟಿದ್ದಪ್ಪ ಅಂತ ಕಂಪಲ್ಸರಿ ಹಾಲು ಕೊಡ್ತದೆ. ಮನುಷ್ಯರ ರೋಗ ಬರ್ತಾವ ಪಶುಗಳ ರೋಗ ಬರ್ತಾವ. ಆದ್ರೆ ಮನುಷ್ಯರ ವಜನ ಪ್ರಕಾರ ಅವ್ರ ಗಾತ್ರದ ಪ್ರಕಾರ ನಮ್ಗೆ ಕಡಿಮೆ ಮಾಡಿ ಕೊಡಬೇಕಾಗ್ತದೆ. ದನಗಳಿಗೆ ಏನಪ್ಪ ಅಂದ್ರೆ ರೇಟ್ ಜಾಸ್ತಿ ಇರ್ತದೆ. ಅದಕ್ಕೆ ನಮ್ಗೆ ಏನು ಕೊಡ್ತೇವೆ ಅದು ಕಾಂಟ್ಯಾಕ್ಟ್ ಡೆವಲಪ್ ಆಗ್ತದೆ. ಅದೇ ಈಗೇನಪ್ಪ ನಾವು ಈಗ ಎಲ್ಲ ಹೇಳಿದ್ರು ಹೇಳ್ಬೇಕಾಗ್ತದ ಮತ್ತು ಅನಿವಾರ್ಯ ಇಲ್ಲ. ಎಂತಪ್ಪ ಅಂತ ದನಗಳಿಗೆ ಎಂತಪ್ಪ ಅಂದ್ರೆ ಹೊಸ ಹೊರಗಳಿಗೆ ಎಲ್ಲಿ ಕೆಲಸ ಹಚ್ತೇವೆ ನಾವು ಅವಾಗೇನಪ್ಪ ನೊಗ ಐತಿ ಅವಾಗೇನಪ್ಪ ಹುಣ್ಣು ಬರ್ತದೆ ಭಾವ ಬರ್ತದ. ಅವಾಗ ಏನ್ ಮಾಡಪ್ಪ ಜಟಾಶಂಕರ ಅಂತ ಹೇಳಿ ಕಟ್ಟಿದ್ದು ಎಲ್ಲರಿಗೂ ಗೊತ್ತ ಜಟಶಂಕರ ಎಲ್ಲ ಊರಾಗಿರ್ತದೆ ಹಳ್ಳಿಗಳಿಗೆ ಇರ್ತದದು. ಈ ಜಟಶಂಕರ ಮಾಡ್ಬೇಕಪ್ಪ ಅಂತಂದ್ರೆ ಸಾಧ್ಯ ಆಯ್ತು ಒಣಗಿಸಿ ಚೂರ್ಣ ಮಾಡಿ ಹಚ್ಬೇಕು. ಸಾಧ್ಯ ಆಗಿಲ್ಲಪ್ಪ ಅಂತಂದ್ರು ಇದಕ್ಕೆ ತಪ್ಪ ಒಣಗಿಸಿ ಹೆಗ್ಲಿಗೆ ಹಚ್ಬೇಕಿದ್ದು ಜನಸಂಖ್ಯೆ ಗಡ್ಡಿ ಮತ್ತೆ ಮಾಡ್ಬೇಕಪ್ಪ ಅಂತಂದ್ರೆ ಇದು ಹಚ್ಚಕ್ಕೆ ಮೊದಲು ರೀಟಾ ಇರ್ತದೆ ನೋಡಿ ಸರ್. ರೀಟಾ ಅಂತ ನಾವು ಮುರುಗಂಗೆ ಹಳ್ಳಿ ಬಾಯಿದಾಗ ತೊಳಿಬೇಕು. ಕ್ರೀಮ್ ಸೈಕಲ್ ಇದು ಸತ್ಮೇಲೆ ಹೋದ್ಮೇಲೆ ಇದು ಹಚ್ಚಬೇಕು. ಮತ್ತೆ ಜಾಸ್ತಿ ಹೋಗಿದ್ದಾಗ ಅಮೃತ ಬೆಳೆ ಜಡಸಂಖ್ಯೆ ಚೂರ್ಣಪ್ಪ ಅಂದ್ರೆ ಹೊಟ್ಟೆ ಸಿಗಲ್ ಕೊಟ್ಟರು ಮಾತ್ರಲ್ಲ. ಜಡಸಂಖ್ಯೆ ಒಂದು ಹೊಟ್ಟೆ ಕೊಡ್ಬೇಡ್ರಿ ಕೊಟ್ಟರೆ ಮತ್ತೆ ಗುಡಿ ಜಾಸ್ತಿ ಇರ್ತದ ಒಂದು ಉಷ್ಣ ಬೆಲೆ ಇರ್ತದ. ಅದ್ರ ಕಡೆದು ಅಮೃತ ಬೆಳೆ ಇದ್ರೆ ಜಡಸಂಖ್ಯೆ ಕೊಡ್ಬೇಕು ಇಲ್ಲ ಕೊಡತಾ ಹೋದ. ಆದ್ರೆ ಮತ್ತೊಂದಲ್ಲ ಸರ್ ಅಂಟಾಗಿ ಬೇಡ ಅಂತ ಅಂಟಾಗಿ ಬೇರು ಎದಕ್ಕೆ ಬರ್ತಪ್ಪ ಅಂದ್ರೆ ನಾವು ಹೊಲ ಕೆಲಸ ಮಾಡ್ತಿದ್ದೇವೆ. ದನ ಆಯ್ತು ಪ್ರತಿಯೊಬ್ಬರು ಮನುಷ್ಯರಿಗೆ ಬರ್ತದ. ಅದು ಏನ್ ಮಾಡ್ಬೇಕಪ್ಪ ಅಂದ್ರೆ ಹತ್ತು ಭಾಳ ಗಾಯ ಆಯ್ತು ನೀರು ಕಮಲ ಆಯ್ತು ಅದಕ್ಕೆ ಮತ್ತೇನಪ್ಪ ಅಂತಂದ್ರೆ ಹುಣ್ಣು ಹ್ಯಾ ಮಾಡ್ಬೇಕು ಕುದಿಬಿತ್ತು ಅಂಟಾಗಿ ತೊಗೊಬೇಕು ತಪ್ಪ ಕುಟ್ಬೇಕು ಕುಟ್ಟಿದ್ಮೇಲೆ ಅದು ಹಚ್ಚಿ ಪಟ್ಟಿ ಕಟ್ಟಬೇಕು. ಹಾಸ್ಪಿಟಲ್ದಾಗ ಅಯೋಡಿನ್ ಕಾಂಟ್ಯಾಕ್ಟ್ ಇತ್ತು ಅಯೋಡಿನ್ ಅದು ಹಚ್ಚಿದ್ರೆ ಅದು ಹುಣ್ಣು ಮೇಲೆ ಹತ್ತಿ ಬರ್ತದೆ. ಹಾಗೇನಪ್ಪ ಇದು ಹಚ್ಚಿದ್ರೆ ನೀವು ಪುನಃ ಡಾಕ್ಟರ್ ಹೋಗೋದಿಲ್ಲ ನಿಮ್ಗೆ ಏನು ಮಾಡೋದಿಲ್ಲ. ಇದೇನಪ್ಪ ಅಂಟಾಗಿ ಬರ್ತದೆ. ಈಗ ಮತ್ತೊಂದು ವಸ್ತುದ ಇದೆ ಅದು ಈಗ ತೋರಿಸ್ಬೇಕು. ಯಾಕೆ ಸ್ವಲ್ಪ ಒಂದು ಟೈಪ್ ಬರೋದು ಸರ್ ಯಾವ್ದಂದ್ರೆ ಅದು ಚೂರ್ತರಿ ಸರ್ ಚೂರ್ತರಿ ಅಂದು ದನಗಳಿಗೆ ಏನಪ್ಪ ಅಂದ್ರೆ ಜಂತೆ ಆಗೋದು ಮನುಷ್ಯ ಏನಾಗ ದನಗಳು ಆಗ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಚೂರ್ತರಿ ಕಾಯಿ ಇರ್ತದಲ್ಲ ಅದನ್ನ ಕೂದಿರ್ತಾರೆ ಬರ್ತಾರೆ ರೂಮ್ ಇರ್ತಾವ. ಆ ರೂಮ್ ಏನಪ್ಪ ಅಂದ್ರೆ ಒಂದು ಹಿಸಾಲಿನ ಗ್ಲಾಸಾಗ ಮಸಿಗೆ ಹಾಕಿ ಅದ್ರ ಸ್ವಲ್ಪ ಕಟ್ಟಿಗೆ ಇದ್ದು ಅದು ಸ್ವಲ್ಪ ಹೊರಗಿನ ಎಲ್ಲ ರೂಮ್ಗಳು ಆಡಿದ್ರೆ ಅದು ಕೂಡ ಜನ ಕಂಪಲ್ಸರಿ ಬಿಟ್ಟವ್ರಿಗೆ ಅದನ್ನು ಜಟಶಂಕರ ಆಗಲಿ ಇದು ಪ್ರತಿಯೊಂದು ವಸ್ತುಗಳು ನಮ್ಗೆ ಅಭ್ಯಾಸ ಮಾಡೋ ಬುಕ್ಗಳು ಬೇರೆ ಹಳ್ಳಿ ಮಾಡೋ ಮಾತ್ರ ಬುಕ್ಗಳು ಬೇರೆ. ಆದ್ರೆ ನಮ್ಗೆ ಇಲ್ಲಿ ಹಳ್ಳಿಯಾಗಿರಪ್ಪ ಏನ್ ಭಾಷೆ ಅಂತಾರ ಅದು ತುಂಬ ಭಾಳ ಮುಖ್ಯ ಅದ. ಆದ್ರೆ ನಮ್ಗೆ ಇಷ್ಟೊಂದು ಮಾತಾಡೋಕೆ ಸಂಸ್ಕೃತಿಯಾಗಿ ಎಲ್ಲ ಕಡೆಗಳಿಗೆ ನಮಸ್ಕಾರಗಳು. ಏನು ಇಲ್ಲ ಟೆಸ್ಟ್ ಮಾಡಿರಿ ನಾ ಇದ್ದ ಮುಂದೆ ಟೆಸ್ಟ್ ಮಾಡಿರಿ ಚಂದ ಏಟಂಗ್ಲತ್ತೀರಿ ಏನು ಕಟ್ಟಿಗೆನೇ ತಿಲ್ಲ ನಾನು ಎಲ್ಲ ತಿಂತೀನಿ. ಶತಾವರಿ ಸರ್ ಅದನ್ನ ಮಾಡಿದ್ರೆ ಕಟ್ ಮಾಡಿ ನಾವು ಯೂಸ್ ಮಾಡ್ಬೋದು ಸರ್. ಅದಕ್ಕೆ ಗಡ್ಡಿ ಅಂತ ತಂದೆ ಸರ್. ಕೆಲಸ ಮಾಡೋರಿಗೆ ಪೊಕ್ಕಟ್ ಪತ್ರ ಹಂಗೆ ಇನ್ನೊಂದ್ಸಲ ಮತ್ತ ಈ ಜನವಾರು ಆಕಳು ಎಮ್ಮಿ ಸರ್ವ ಸಾಲ ಬರೋದ ಅದಕ್ಕೆ ಹೆಗಲ್ ಬಂದಾಗ ಏನು ಸರಳ ಔಷಧ ಅಂತಂದ್ರೆ ಅರಿಶಿಣ ಮತ್ತು ಬೆಣ್ಣೆ ಕಚ್ಚಿತ್ರ ಆ ಹೆಗಲ್ ಬೆಣ್ಣೆ ಕೆಡದ. ಈ ಉಣ್ಣಿ ಆಯ್ತು ದನವಳಿ ಉಣ್ಣಿ ಆಗಿದ್ದ ಸಮಯದಲ್ಲಿ ಏನ್ ಮಾಡ್ಬೇಕಾಗ್ಯದ ಅಂದ್ರೆ ಉಳ್ಳಾಗಡ್ಡಿ ರಸ ತೆಗೆದು ಮೈ ತುಂಬ ಒರೆಸಿದ್ರೆ ಉಣ್ಣಿ ಉಳಿಯೋದು. ಆಮೇಲೆ ಈ ದನಗಳು ಗಂಬ ಹಿಡಿಯೋ ಸಮಯದಾಗ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರ ಈ ಹಣ್ಣು ಬಂದ್ಮೇಲೆ ಆ ದನ ಗಬ್ಬ ಹಿಡಿತದ. ಅದರ ಬದಲಿ ಈ ನವಸರನು 3 ದಿವಸ ತಿಂದ್ರೆ ಅದನ್ನು ಗಬ್ಬ ಹಿಡಿತದೆ. ಈಗ ಈ ಶಾಣು
ಹಾಕ್ತಿರಿ ಎಲ್ಲ ಹೊಲಗೊಳದಾಗ. ಈಗ ಹಾಕ್ತಾ ಇಲ್ಲ. ಒಂದ್ ವೇಳೆ ಆ ಶರಣೆಯಿಂದ ತಿಂತು ಅಂತಂದ್ರೆ ಅದು ಗರ್ಭಪಾತ ಮಾಡ್ಕೊತರು ಆಕಳು. ಅದ್ರ ಸಲುವಾಗಿ ಅದು ಒಂದ್ ವೇಳೆ ತಿಂದಿದ ಸಮಯದಾಗ ನಾವು ಅದಕ್ಕೆ ಮಜ್ಜಿಗೆ ಇಲ್ಲ ಅಂತಂದ್ರೆ ತುಪ್ಪ ಕುಡಿಸಿದ್ದೆ ಆದ್ರೆ ಅದು ಗರ್ಭಪಾತ ಆಗಕ್ಕೆ ಹಂಗೆ ಹೋಗ್ಬೇಕು. ಕೊನೆಯದು ಈ ಕರೋನಾ ಹೊತ್ತು ಉದ್ದಿದಾಗ ಗಿಡವು ಅದು ಮಾಸ ಸಲುವಾಗಿ ಈ ಆಡುಮುಟ್ಟದಲ್ಲಿ ಮತ್ತು ಅಜ್ವಾನ್ ಕುಸ್ತಿ ರಸ ಮಾಡಿ ಕುಡಿಸಿದ್ದೆ ಆದ್ರೆ ಗಿಡವಾಗಿ ಅದಕ್ಕೆ ಇದು ಎಂದು ಮುಗಿಯದಂತ ಇದು ಹೆಣ್ಣು ನಥಿಂಗ್ ಅದ. ಎಷ್ಟು ಹೇಳಿದ್ರು ಅನುಭವ ಕಡಿಮೆ ಅದ. ನನ್ನ ಇದರಲ್ಲಿ ಬಂದಂತ ಅನುಭವಗಳೆಲ್ಲ ಅದು ಏನೋ ಮನೆಯಲ್ಲಿ ಮಾಡ್ತಿದ್ರು ಹಾಗೆ ಮಾಡ್ಕೊತಾ ಹೊಂಟಿದೆವು. ಎತ್ತಿನ ಹೆಗಲ ಬಂದವಾಗ ಇದು ಒಂದು ದಿವಸ ಉಬ್ಬಿದ ಹೆಗಲ ಅನ್ನೋದು ಕರೀತಾರೆ. ಒಂದು ದನಗಳು ಹಾಲು ಕೊಡೋದು ಹೋದ್ರ ಅಮೃತ ಬೆಳ್ಳಿ 7 ದಿನ 7 ಎಲೆ ಕೊಟ್ರ ಹಾಲು ಕೊಡ್ತಾವ. ಮತ್ತ ತುಂದಾದ್ರ ಇನ್ನೊಂದು ಗಿಡ ನಮ್ಮಲ್ಲಿ ಮನ್ಯಾಗ ಅದ ಗೊತ್ತಿಲ್ಲ. ಆ ಗಿಡ ತಂದು ಕೊಟ್ಟ ಏನಪ್ಪ ಅಂತಂದ್ರೆ ಇದು ಆಗ್ತದ, ಒಂದು ನಿವಾರಣೆ ಆಗ್ತದೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಕಾಲು ಮುರಿದ್ರ ಇದು ಸಿಗ್ತದೆ. ಎಲ್ಲಿ ಶ್ರೀಶೈಲ ಆಗಲಿ ಘಟ್ಟದಾಗ ವನಸ್ಪತಿ ಅದು ಏನು ಸಿಗ್ತದ ಕಂಡುಡಿಯ ಚಕ್ಕಿ ಅಂತ ಸಿಗ್ತದೆ. ಅದು ತಂದು ಆಡಿ ಮೇಲೆ ದಿನ ಹಾಕ್ತದೆ ಬರಬರಿ ಅನ್ನೋದು ಕಾಲು ಕಂಡುಡಿಗೆ ಕಂಡುಡಿಗೆ ಅಂತ ತಂದು ಹಾಕೋದು ಬರಬರಿ ಕಾಲು ಹೋಗ್ತದೆ. ಈಗೇನಪ್ಪ ಮತ್ತು ಎಕ್ಕಿಯಲ್ಲಿ ಎಕ್ಕಿನುಗಳು ಹುಟ್ಟಿ ರಸ ಮಾಡಿ ಮುಗಿದಾಗೆ ಮತ್ತು ಚೆನ್ನಾಗಿರ್ತದೆ. ಅವಾಗ ಏನಾಗ್ತದೆ ಅಂತಂದ್ರೆ ಮತ್ತು ಮೈ ತುಂಬ ಕೋಟ್ ಹೇಳ್ತದೆ. ಅದಕ್ಕೆ ಕಾರಣಿ ಏನು ಎಕ್ಕಿಗಳು ತಂದು ಬಾಗಿಲಿ ಇರ್ತಾರೆ ಸೈರು ಅದಕ್ಕೆ ಕಾಲು ಕಪ್ಪಲು ತಂದು ಅದ್ರ ಹೆಣ್ಣು ಕೂದಲು ಹಾಕ್ತೀವಿ ಮತ್ತು ಜಾರ ಹಾಕ್ತೀವಿ. ಹುಟ್ಟಿದ ಒಂದು ತೊಗರಿ ಕಟ್ಟಿಗೆ ನಮ್ಮ ಬ್ಯಾಗ್ ಹುಡುಗಿ ಕಾಸು ಗತ ವಿಷಯ ತನಕ ಒಳ ಹುಟ್ಟಿದಾಗ ಅದು ಕಮ್ಮಿ ಆಗ್ತದೆ. ಒಂದೇ ದಿವಸ ಕಡಿಮೆ ಆಗ್ತದೆ. ಮತ್ತು ಈ ದನಗಳು ಅದು ಹೊಟ್ಟೆ ಬರೋದು ಅದೊಂದು ಗಿಡ ನಾವು ತಂದಿಲ್ಲ ಸಾಕು ಒಳ ಅದಕ್ಕೆ ನಡವಳಿಕೆ ರಕ್ತ ತೆಗೆದಿದೆ ಡಾಮರಿ ನಾಗರೋಟಿ ಕಣಕು ಇದು ಕಳೆ ಹೊಡಿತೈತಿ ಎದೆ ಹೊಡಿತೈತಿ ಇಂಥವ್ರು ಮಾಡ್ತಾರೆ. ಸಾಮಾನ್ಯವಾಗಿ ಮನುಷ್ಯರಿಗೆ ರೋಗ ಬಂದ್ರೆ ತಾನು ಹೇಳ್ಕೋಬಹುದು, ಆದರೆ ದನಗಳಿಗೆ ಬಂದ್ರೆ ಹೇಳ್ಕೊಳಕ್ಕಾಗಲ್ಲ. ಅದು ಹಾವಭಾವದಿಂದ ನಾವು ಅದು ರೋಗಗಳನ್ನು ಪತ್ತೆ ಹಚ್ಚಿಕೊಂಡು ಚಿಕಿತ್ಸೆ ಮಾಡಬೇಕು. ಅದೇ ನಿಜವಾದ ವೈದ್ಯನ ಆಗ್ತಾನೆ. ಹೆಗಲ್ತೂತ ಆಗ್ತದಿಲ್ಲ ದನಗಳಿಗೆ. ಅದೇ ಹೆಗಲ್ತೂತಾದ್ರೆ ಅದಕ್ಕೆ ನೋಡ ಏನಾಗ್ತದೆ ರಕ್ತ ಕಿವ ಆಗ್ತದೆ. ಅದು ಮೊದಲು ಬಿಸಿ ನೀರನ್ನು ತೊಳ್ಕೋಬೇಕು. ತೊಳ್ಕೊಂಡು ಅದರಲ್ಲಿ ಶೇಂದೂರ್ ಸಿಹಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚಬೇಕು. ಒಂದು 3-4 ದಿವಸಕ್ಕೆ ಹಚ್ಚಿದ್ರೆ ಕಡಿಮೆ ಆಗುತ್ತೆ. ನಂತರ ದನದ ನಾಲಿಗೆ ಮೂಳೆ ಬರ್ತಾವೆ. ಕರಿಮೆಣಸು ಪುಡಿ ಮಾಡ್ಕೋಬೇಕು ಸ್ವಲ್ಪ, ಅದರಲ್ಲಿ ಉಪ್ಪು ಮಿಕ್ಸ್ ಮಾಡಿ ಅದನ್ನ ನಾಲಿಗೆ ಹಚ್ಚಿ ತಿಕ್ಬೇಕು. ಅದರಿಂದ ಅದ್ರ ಮಾಡೋಗಿ ಮೇವು ಸರಳವಾಗಿ ತಿನ್ಬೋದು. ಕೀಳು ಹತ್ತೋದು ಈಗೇನೋ ಹೊಸ ಇದು ಜ್ವಾಳದ ಕೀಳಿದು ತಿಂದು ಒಂದ್ಸತಿ ಕೀಳಾಯ್ತಂದ್ರೆ ದನಗಳು ಒದ್ದಾಡ್ತಾವ. ಬೇಗನೆ ಟ್ರೀಟ್ಮೆಂಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಸಾಯ್ಬೋದು ನಾವು. ಅದಕ್ಕೆ ಏನ್ ಮಾಡ್ಬೋದು, ಸೀತಾಫಲ ಅಂತ ಇರ್ತಲ್ಲ ಪ್ರತಿಯೊಬ್ಬರು ಹರಿಯ ಸಿಕ್ತು. ಸೀತಾಫಲ ತಪ್ಪು ತಗೋಬೇಕು, ಕುಟ್ಬೇಕು, ಎಲ್ಲ ಗುಂಡಿ ಮಾಡ್ಬೇಕು. ಗುಂಡಿ ಮಾಡಿ ತಿನ್ನಿಸ್ಬೇಕು. ಒಂದೆರಡು ಗಂಟೆಯಲ್ಲಿ ಆರಾಮಾಗ್ಬಿಡೋದು. ಹೊಟ್ಟೆಲ್ಲ ಸಾಫಾಯ್ತು ಅಂದ್ರೆ ಮತ್ತೆ ನಾವು ಆರೋಗ್ಯ. ನಂತರ ಹೊಟ್ಟೆ ಉಗ್ತದೆ. ಹೊಟ್ಟೆ ಉಗ್ಲತ್ತು ಅಂತಂದ್ರೆ ಎಷ್ಟು ಹೊಟ್ಟೆ ಉಗ್ತು ಅಂತಂದ್ರೆ ಬಹಳ ತೊಂದರೆ ಆಗ್ತದೆ. ಊಟನೂ ಮಾಡಾಗಿಲ್ಲ ಏನಿಲ್ಲ. ಕೆಲವೊಂದ್ಸಲ ದನಗಳು ಸಾಯ್ತಾನು. ಅಂತದ್ರಲ್ಲಿ ಏನ್ ಮಾಡೋದು, ಇದು ಗಂಧಳಿಗೆ ತಪ್ಪಲು ಸಿಕ್ತು ಹೇಳಿದ ಅದಕ್ಕೆ ಗುಳ ಇರ್ತಾವ ಕೆಂಪು ಬಣ್ಣ ಕರಿ ಅವು ಗುಳ ಇದ್ದರೂ ಬೆಸ್ಟ್. ಇರಲ್ಲಂದ್ರೆ ಡಾಕ್ಟರ್ ಬಳಿ ತಗೊಂಡು ಬಂದು ಸ್ವಲ್ಪ ಕುಟ್ಬೇಕು. ಒಂದು 5 ನಿಮಿಷದಲ್ಲಿ ಅವ್ರ ಹೊಟ್ಟೆ ಕ್ಲಿಯರ್ ಆಗಿ ಸಾಫ್ಟ್ ಆಗುತ್ತೆ. ಎಷ್ಟು ಹೇಳಿ ನಮ್ಮ ಮಾತಾಡಿ. ನಾನು ಸರಳವಾಗಿ ಹೇಳಿದೆ, ನಾಯಿಗಳಿಗೆ ಜಾಸ್ತಿ ಏನಾಗ್ತಾವಲ್ಲ ಎಲ್ಲರೂ ಔಷಧಿ ಹಚ್ತಾರೆ. ಬಟ್ ಅವ್ರಿಗೆ ಏನಾದ್ರು ತ್ರಾಸ ಇರ್ತದೆ, ತುರ್ಸ್ಕೊತದ. ಅದ್ರ ಕಡೆಯಿಂದ ಅದಕ್ಕೆ ಏನ್ ಹಚ್ಬೇಕಂದ್ರೆ ಸೀತಾಫಲ ತಪ್ಪಲ್ ಬರೀ ಜಜ್ಜಿ ಅದ್ರ ರಸ ತಕೊಂಡು ಅದ್ರ ರಸ ಚಂದ ರಾತ್ರಿ ಹಚ್ಬೇಕಾಗುತ್ತೆ. ಹಚ್ಚಿ ಮುಂಜಾನೆ
ಗರಂ ನೀರು ಮಾಡಿ ಸ್ನಾನ ಮಾಡಿದ್ರು ಅಷ್ಟು ಹೆಣ್ಗಳು ಹೋಗ್ತಾವ. ಮತ್ತೊಂದು ನಮ್ಮ ನಾಯಿಗೆ ಓನ್ ಆಗಿ, ಯಾಕಂದ್ರೆ ಆಜು ಬಾಜು ಮಂದಿ ಚಂದ ಇರಲ್ಲ, ಅವ್ರು ಏನ್ ಮಾಡ್ಯಾರ ನಮ್ಮ ನಾಯಿಗೆ ವಿಷ ಹಾಕಿದ್ರು. ಅದು ಪಾಪ ಒದ್ದಾಡ್ಲತ್ತಿತ್ತು, ಅದ್ರ ಚಲೋ ಸೋರ್ಲತ್ತಿತ್ತು. ಯಾಕೆ ಹಿಂಗೆ ಆಗುತ್ತ ಅಂತ ನಮ್ಮ ಅಣ್ಣನ ತೋರಿಸಿದ್ರು. ನಾ ಏನ್ ಮಾಡ್ದ ಬೀಟ 2-3 ಒಂದು ಹಬ್ಬ ಬೀಟ ಇತ್ತು. ಅದ್ರ ಬೀಟ ಚಂದ ಜಜ್ಜಿ ಅದಕ್ಕೆ ನೀರಾಗ ಒಂದು ಲೀಟರ್ ನೀರು ತಗೊಂಡು ಅದಕ್ಕೆ ಕಲಸಿ ಕುಡ್ಸೀನಿ. ಆದ್ಮೇಲೆ ಕಡಿಮೆ ಆಗ್ಯದ, ವಾಸಿ ಆಗ್ಯದ. ಮತ್ತು ದನಗಳಿಗೆ ಸರಳ ಅವು ಹುಣ್ಣಾಗ್ತಾವಲ್ಲ ಅಲ್ಲಿ ಹಿಂಗೆ ಚಿಕ್ಕ ಚಿಕ್ಕ ಹೆಚ್ಚು, ಅದು ಜೇನುತುಪ್ಪ ಹಚ್ಚೋದು ಕಡಿಮೆ ಆಗ್ತದ. ನಾನು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಪ್ರಾದೇಶಿಕ ಅಧ್ಯಯನ ಕೇಂದ್ರದಲ್ಲಿ 1 ವರ್ಷದ ಜನಪದ ವೈದ್ಯ ಕೋರ್ಸ್ ಅನ್ನು ಮುಗಿಸಿದ್ದೇನೆ ಮತ್ತು ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಬೀದರ್ ಜಿಲ್ಲೆಯ ಸದಸ್ಯನಾಗಿರುತ್ತೇನೆ. ನಾನು ಕೆಲವೊಂದು ಔಷಧಗಳ ಬಗ್ಗೆ ಇವತ್ತು ಮಾತಾಡಲು ಇಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಎಲ್ಲ ನಮ್ಮ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶು ಔಷಧಶಾಸ್ತ್ರ ಮತ್ತು ವಿಷಶಾಸ್ತ್ರ ವಿಭಾಗ, ಈ ಸಿಗ್ಮ್ಯಾಟಿಕ್ ಅಗ್ರಿಕಲ್ಚರ್ ಹಬ್ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಿಂದಲೇ ನಾವು ಇಲ್ಲಿ ಬಂದು ಮಾತಾಡತ್ತಿದ್ದೆವು. ಇವತ್ತಿನ ದಿವಸ ಏನದ ಅಂತಂದ್ರೆ ಬಹಳ ಒಳ್ಳೆಯದೇನದ ಅಂತ ತಿಳ್ಕೊಬೇಕಾಗ್ತದೆ. ಯಾಕಂತಂದ್ರೆ ಬೇರೆ ಕಡೆಯಿಂದ ನಾವು ಇಲ್ಲೇ ಲೋಕಲ್ದವ್ರು ಇದ್ದಿದ್ದೆವು, ಬೇರೆ ಕಡೆಯಿಂದ ಬಹಳ ಜನ ವೈದ್ಯರು ಬಂದಾರ. ಈಗ ಅವ್ರ ಬಗ್ಗೆ ಏನದ ಅಂತಂದ್ರೆ ಅವ್ರ ದುನಿಯದ ಏನೋ ಕೆಲಸ ಇಟ್ಕೊಂಡು ಇಲ್ಲಿಗೆ ಬಂದಾರ. ಅದಕ್ಕಾಗಿ ಅವ್ರು ಬಹಳ ಕಷ್ಟಪಟ್ಟಾರ. ಏನೋ ಒಂದು ವಿದ್ಯೆ ಅದ ಅವ್ರಿಗೆ ಎಲ್ಲರಿಗೆ ತಿಳಿಸ್ಬೇಕಂತ ಹೇಳಿ ಬಂದಾರ. ಅದ್ರ ಕಡೆ ಅವ್ರಿಗೊಂದು ನಮ್ಮ ಕಡೆಯಿಂದ ಚಪ್ಪಾಳೆ. ಯಾಕಂದ್ರೆ ಅವ್ರ ಕಲೆ ಏನಂತಂದ್ರೆ ನಮ್ಗೆಲ್ಲ ಹೇಳಕ್ ಬಂದಾರ. ಎಲ್ಲ ನಮ್ದು ಡಾಕ್ಟರ್ ಸಾಹೇಬ್ರೆಲ್ಲ ಬರ ಅವ್ರಿಗೆಲ್ಲ ಕಲೆಗಳೆಲ್ಲ ತಿಳಿಸ್ಲಕ್ ಬಂದಾರ. ಯಾರು ಮಾತಾಡ್ಬೇಡ್ರಿ ಸರ್, ಅದ. ಈಗ ನಮ್ಮ ಪ್ರಕಾರ, ನಮ್ದು ನಾಟಿ ವೈದ್ಯರ ಪ್ರಕಾರ ಒಂದು ಕುದುರೆ ಅದಕ್ಕೆ ರೋಗ ಅದ, ಏನ್ ರೋಗ ಅದ ಅಂತ ತಿಳ್ಕೊಬೇಕಾಯ್ತು ಅಂತಂದ್ರ ನಾವು ಅದ್ರ ಮೂತ್ರ ಪರೀಕ್ಷೆ ಮಾಡ್ಕೋಬೇಕು. ಹೆಂಗಂತಂದ್ರ ಮೂತ್ರ ಪರೀಕ್ಷೆ ಹೆಂಗಂತಂದ್ರ ಒಂದ್ ಮೂತ್ರ ತಗೊಂಡ್ ನೋಡ್ಬೇಕು. ಅದಕ್ಕೆ ಹೆಂಗದ ಅಂತಂದ್ರ ಒಂದಿಷ್ಟೇ ಬಟ್ಲಾಗ ಹಾಕ್ಬೇಕು. ಮೂತ್ರ ಹಾಕಿದಾಗ ವೈಟ್ ಇತ್ತು ಅಂತಂದ್ರ, ಮೂತ್ರ ವೈಟ್ ಕಾಣಿಸ್ತು ಕಣ್ಣಿಗೆ ಅಂತಂದ್ರ ಅದಕ್ಕೆ ಸರ್ದಿ ಅದ ಅಂತ ತಿಳ್ಕೊಬೇಕು. ಕಲರ್ ವೈಟ್ ಕಾಣಿಸ್ತು ಅಂತಂದ್ರ. ಅದೇ ಹಳದಿ ಕಲರ್ ಇತ್ತು ಅಂತಂದ್ರ ಅದಕ್ಕೆ ವಾತ ರೋಗ ಅದ ಅಂತ ತಿಳ್ಕೊಬೇಕು. ಅದೇ ಜಿಗಿ ಪದಾರ್ಥದೊಳಗಿತ್ತು ಅಂತಂದ್ರ ಅದಕ್ಕೆ ಕಫ ಅದ ಅಂತ ತಿಳ್ಕೊಬೇಕು. ಅದೇ ರೆಡ್ ಕಲರ್ ಕೆಂಪು ಕಲರ್ದಾಗ ಇತ್ತು ಅಂತಂದ್ರ ಅದಕ್ಕೆ ಗರ್ಮಿ ಅದ ಅಂತ ತಿಳ್ಕೊಬೇಕು. ಅವಾಗಿಂದ ಅವಾಗೇ ಗೊತ್ತಾಯ್ತದ. ನಮ್ದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಹೋದೇವ ಅಂತಂದ್ರ ಅಲ್ಲಿ ಅದಕ್ಕೆ ಚೆಕ್ ಮಾಡ್ಲಕ್ಕ ಅದು ಇದ್ರೊಳಗೆ ಟೈಮ್ ಆಗ್ತದ. ನಮ್ದು ವೈದ್ಯಕೀಯ ಇದ್ರೊಳಗೆ ಹೋದೇವ ಅಂತಂದ್ರ ಟೈಮ್ ಆಗ್ತದ ನಮ್ಗೆ. ಹಂಗದ ಈಗ ಜಲ್ದಿ ತಿಳ್ಕೊಬಹುದು. ಮತ್ತೊಂದು ಏನದ ಅಂದ್ರ ಆಕಳಿಗೆ ಏನದ ಅಂದ್ರೆ ಹಾಲು ಬರ್ಲಕ್ಕ ನರಗಳು ಕೆಲವೊಂದ್ ಸಲ ಬ್ಲಾಕ್ ಆಯ್ತಾವ. ಆ ಸಂದರ್ಭದಾಗ ಏನ್ ಮಾಡ್ಬೇಕಂದ್ರ ಕರಿ ಜೀರಿಗೆ ಮತ್ತ ಮೆಣಸು ಇವೆರಡು ಏನ್ ಮಾಡ್ಬೇಕು ಅಂತಂದ್ರ ಚೆನ್ನಾಗಿ ಕುಟ್ಬೇಕು. ಸಮ ಪ್ರಮಾಣ ತಗೊಂಡು ಚೆನ್ನಾಗಿ ಕುಟ್ಟಿ ಆಮೇಲೆ ಅವರ ಬಿಸಿನೀರ ಕಲಿಸ್ಬೇಕು. ಪ್ರಮಾಣ ಎಷ್ಟು ಅಂತಂದ್ರ ಒಂದು ಸಮಯಕ್ಕ 25 ಗ್ರಾಮ್ ಒಂದು ಕರಿ ಮೆಣಸು 25 ಗ್ರಾಮು ಮತ್ತ ಕರಿ ಜೀರಿಗೆ 25 ಗ್ರಾಮ್ 1 ಲೀಟರ್ ನೀರು ತಗೋಬೇಕು. ಅದಕ್ಕೆ ಕಾಸ್ಬೇಕು. ಕಾಸದ್ರ ಒಳಗೆ ಅದಕ್ಕೆ ಏನದಂದ್ರೆ ಗಂಟ್ಲಾಗ ಹಾಕ್ಬೇಕಾಯ್ತದ. ಯಾವಾಗ ಸೀಸಗಳು ಇರ್ತಾವಲ್ಲ ಕಾಂಜಿನ ಸೀಸಗಳು, ಆ ಕಾಂಜಿನ ಸೀಸಗಳನ್ನ ಏನ್ ಮಾಡ್ಬೇಕು ಹಾಕಿ ಗೋಡ್ ಮ್ಯಾಕ್ ಮಾಡಿ ಹಾಕ್ಬೇಕು. ಅದರಿಂದ 3-4 ದಿನ ಹಾಕ್ಬೇಕು. ನೀವು ಈ 3-4 ದಿನ ಹಾಕಿದ್ರೆ ಏನಾಗ್ತಾವ ಅಂತಂದ್ರೆ ಅದ್ರ ನರಗಳು ಬ್ಲಾಕ್ ಆಗಿರ್ತಾವಲ್ಲ ಕೆಚ್ಚಲದು ಕೆಳಗ ಅದು ಆಟೋಮೆಟಿಕ್ ಫುಲ್ ಆಯ್ತಾವ. ಕೆಲವೊಂದು ಹಿಡ್ಕೊಂಡಿರ್ತಾವ. ಅದಕ್ಕಾಗಿ ಏನಾಗ್ತದ ಅಂತಂದ್ರೆ ಅದು ಢೀಲ ಆಯ್ತದ. ಮತ್ತೊಂದು ಹೇಳ್ಬೇಕಂತಂದ್ರ ಯಾವುದೇ ದನ ಕರುಗಳಿಗೆ ಒಬ್ಬರು ಏನ ಮಾಡ್ತಾರ ಅಂದ್ರೆ ವಿಷ ಹಾಕ್ತಾರ. ಹಿಂದಿನ ಕಾಲದಾಗ ಏನದ ಚರ್ಮದ ಕೆಲಸ ನಡೀತಿತ್ತು. ಆ ಚರ್ಮ ನಮಗೆ ಜಾಸ್ತಿ ಸಿಗ್ತದ ಅಂತೇಳಿ ಹಿಂದಿನ ಕಾಲದಾಗ ಏನಂದ್ರೆ ವಿಷ ಹಾಕೋದು ಏನಂದ್ರೆ ಹಿಂದಿಗೆ ಜಾಸ್ತಿ ಇತ್ತು. ಈಗ ಬಹಳ ಕಮ್ಮಿ ಆಗ್ಬಿಡ್ರಿ, ಯಾರು ವಿಷ ಹಾಕ್ಲೋದಿಲ್ಲ. ಈಗ ಅದಕ್ಕೆ ಏನಾಗಂತಂದ್ರ ಚರ್ಮ ಒಂದ್ ವೇಳೆ ಅವ್ರಿಗೆ ಹೆಚ್ಚಿಗೆ ಬೇಕಾಗಿತ್ತು ಅಂತಂದ್ರೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಆಜುಬಾಜು ಮನಿದವ್ರಿಗೆ ಏನ್ ಮಾಡ್ತಾರ ಅಂತ ದನಗಳಿಗೆ ಇರ್ತೀವಲ್ಲ ರೀ, ಅವಕ್ಕ ವಿಷ ಹಾಕ್ತಿರು. ಅವ್ ಸತ್ಯ ಮ್ಯಾಗ ಚರ್ಮ ಒಯ್ದ ಅವ್ರು ಏನಂತಂದ್ರೆ ಉಪಯೋಗ ಮಾಡ್ಕೊತಿದ್ರು. ಈಗ ಏನಾಗ್ಯದ ಅಂತಂದ್ರೆ ಕಮ್ಮಿ ಆಗ್ಯದ. ಅಂತ ಒಂದ್ ವೇಳೆ ಈಗ ಬಿ ಒಂದ್ ಅಂತ ಸಂದರ್ಭ ಬಂತು, ಯಾವ್ದಾರ ಹಾಕಿದ್ರು ವಿಷ ಹಾಕಿದ್ರು ಅಂತಂದ್ರ ಅದಕ್ಕೆ ಏನ್ ಮಾಡ್ಬೇಕಂದ್ರ ಮಜ್ಜಿಗೆ ಇರ್ತದಲ್ಲ ದೇಶಿ ಹಾಕೋದೇ ಇರ್ಬೇಕು. ಮತ್ತೆ ಯಾವ್ದಾರ ನೀವು ಜರ್ಸಿ ಇತ್ತಂದ್ರೆ ಅದು ನಾ ಹೇಳ
ಅಶ್ವಗಂಧ ಏನಿರ್ತದಲ್ಲ, ಅಶ್ವಗಂಧದ್ದು ಬೇರ್ ತಗೋಬೇಕು. ಒಂದು ಚಟಕ್ ಅಂದಾಜ ಬೇರ್ ತಗೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಮಜ್ಜಿಗೆದಾಗ ಕಲಿಸ್ಬೇಕು. ಮಜ್ಜಿಗೆದಾಗ ಕಲಸಿ ಅದಕ್ಕೇನೋ 1 ಲೀಟರ್ ಮಜ್ಜಿಗೆದಾಗ ಕಲಸಿ ಅದಕ್ಕೇನಂದ್ರೆ ಗೋಣ ಮ್ಯಾಕ್ ಮಾಡಿ ಹಾಕ್ಬೇಕು. ಅದು ಒಂದಿಂದಾಗ 2-3 ಸಲ ಹಾಕ್ಬೇಕು. ಅಂದ್ರೆ ಅದಕ್ಕೆ ಏನಾಗ್ತದೆ ಅಂತಂದ್ರೆ ಅದು ವಿಷ ಏನದಲ್ಲ ಮಲದ ಮುಖಾಂತರ ಹೊರಗೆ ಬರ್ತದೆ. ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ. ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರ, ಈಗ ಇದು ಬೆಳ್ಳಿ ಇದಕ್ಕೆ ನಾವು ನಾಗಬಳ್ಳಿ ಅಂತೀವಿ. ಯಾಕಂದ್ರೆ ಇದು ಹೂವು ಹೆಂಗಿರ್ತದೆ ಅಂದ್ರೆ ನಾಗ ಹೆಡಿ ಆಮೇಲೆ ಇರ್ತದೆ. ನಾವು ಕರೆಯೋದು ನಾಗಬಳ್ಳಿ. ಮತ್ತೆ ಬೇರೆ ಯಾವ ಭಾಷೆದಾಗ ಕಲಿತಾರೋ ಗೊತ್ತಿಲ್ಲ. ಇದು ಇದಕ್ಕೆ ಏನಂದ್ರೆ ಹೊಟ್ಟೆಗೆ ಜಂತ ಅದು ಅಂತಂದ್ರೆ ಮನುಷ್ಯರಿಗೆ ಬರ್ತದ ಮತ್ತು ದನಗಳಿಗೆ ಬರ್ತಾವ. ಜಂತ ಆಯ್ತು ಅಂತಂದ್ರ ಅದಕ್ಕೆ ಅಂತಂದ್ರ 2 ಚಟಕ್ ಅಂದಾಗ ರಸ ತೆಗಿಬೇಕು. ತೆಗೆದ್ರೊಳಗೆ ಒಂದು ಅಂದಾಜ 2 ಗ್ರಾಮ್ 3 ಗ್ರಾಮ್ ಹಿಂಗ್ ಹಾಕ್ಬೇಕು. ಹಿಂಗ್ ಹಾಕಿ ಕುಡಿಸ್ಬೇಕು. ಕುಡಿದೇವ ಅಂತಂದ್ರೆ ಅದ್ರೊಳಗೆ ಕರುಗಳು ಇರ್ತಾರ, ಸಣ್ಣ ಕರುಗಳು, ಅದ್ರೊಳಗೆ ಜಂತ ಅದು ಅಂದ್ರೆ ಆಟೋಮೆಟಿಕ್ ಹೊರಗೆ ಬರ್ತಾವ. ಇದು ಸತ್ತೈತಾವ. ಇನ್ನೊಂದೇನದ ಅಂತಂದ್ರ ಆಡಿಗೆ ನಾಮ ಇರ್ತದ ಅಂತಾರ. ಆ ಆಡಿಗೆ ನಾಮ ಇರ್ತದ ಅಂತಂದ್ರ ಈ ತಪ್ಪುಲಿದು ಕರಿಲಕ್ಕಿ ಅದನ್ನ ಯಾವ್ದನ್ನ ಗೊತ್ತಿಲ್ಲ. ಬಟ್ ಕರಿಲಕ್ಕಿ ತರನೇ ಅದ ಇದು. ಹಳದಿ ಅದ, ಹಳದಿ ಅದೇ ಕರಿಲಕ್ಕಿ ಅದನ್ನ ಯಾವ್ದನ್ನ ಬೇಕಾದ್ರೆ ಪರೀಕ್ಷೆ ಮಾಡ್ಕೋಬಹುದು. ನನಗಾರ ನೀಲಿ ಲಕ್ಕಿ ಅಂತೇವೆ. ಕೃಷ್ಣ ಲಕ್ಕಿ ಅದ. ಇದ್ರ ರಸ ಹಾಕ್ಬೇಕು. 1-2 ಚಮಚ ಆಡಿ ಮೂಗಿನ ನಾಮ ಇರ್ತದೆ, ಕಮ್ಮಿ ಆಗ್ಬೇಕು. ಆಮೇಲೆ ಸಿರ್ಸಲ್ ಗಿಡ ಅಂತ ಕೇಳಿದಿಲ್ಲ. ಸಿರ್ಸಲ್ ಗಿಡ ಎಲ್ಲಿ ಅದ ನೋಡ್ರಿ. ಈಗ ಇಲ್ಲಿ ಏನಂತಾರೆ ಎಲ್ಲರ ಗಡ್ಡಿ ಅದು ಇಟ್ಟಿಟ್ಟ ದನಗಳಿಗೆ ಒಂದು ಇಟ್ಟಿಟ್ಟ ರೌಂಡ್ ಐತವಲ್ಲ, ಅದ್ರ ಇದ್ರದ್ದು ಕಾಯಿ ತಗೋಬೇಕು. ಕಾಯಿ ತಗೊಂಡು ಅದಕ್ಕೆ ಏನೋ ಓಸು ಏನ್ ಮಾಡ್ಬೇಕು, ಕುಟ್ಬೇಕು. ಗಾಡಿ ಚೂರ್ಣ ಮಾಡಿ ಅದು ಪೌಡರ್ ಏನ್ ಇರ್ತದಲ್ಲ ಆ ಗಡ್ಡಿ ಎಲ್ಲಾಗೆಲ್ಲ ಆ ನನಗೆ ಕಟ್ಟದೇವ ಅಂತಂದ್ರೆ ಗಡ್ಡಿ ಆಟೋಮೆಟಿಕ್ ಹೊಡೆದೈತು. ಈಗ ಇದು ಅಡಿ ಉಳ್ಗಡ್ಡಿ ದನಗಳಿಗೆ ಒಂದ್ ವೇಳೆ ಕಮ್ಜೋರ್ ಆಯ್ತೀವಿ ಅಂತ ತಿಳ್ಕೊಳ್ತಾರ. ಅದು ಹಿಂಗ್ ಕಳ್ಳದಾಗತ್ತು ಕಮ್ಜೋರ್ ಆಯ್ತು ಅಂತಂದ್ರೆ ಈ ಅಡಿ ಉಳ್ಗಡ್ಡಿ ಏನದ ಅಂದ್ರೆ ಭಿನ್ನ ಒಂದೊಂದು ಕೊಡ್ಬೇಕಲ್ಲ. ಆಕುಳಾಗ್ಲಿ ಎಮ್ಮಿ ಆಗ್ಲಿ ಎಮ್ಮಿ ದನಗಳು ಏನ್ ಇರ್ತದಲ್ಲ ಅಂದ್ರೆ ಅದ್ರೊಳಗೆ ಚಲೋ ಜಿಗಿ ಬರ್ತದ, ಅದಕ್ಕೆ ಶಕ್ತಿ ಬರ್ತದೆ ಅಡಿ ಉಳ್ಗಡ್ಡಿ. ಇಲ್ಲ ಕುದುರೆಗಳು ಶಾಲಾ ಇರ್ತದಲ್ಲ ಅದ್ರಾಗ ರೋಗಗಳು ಬರಬಾರ್ದು ಅಂತಂದ್ರ ಇನ್ನೊಂದ್ ಏನದ ಅಂತಂದ್ರ ಅದಕ್ಕ ಒಂದ್ ಆಡ್ ಇರ್ತದಲ್ಲ ಕೋತ ಒಯ್ದು ಅಲ್ಲಿ ಕುದುರೆ ಶಾಲದ ಕಟ್ಟಬೇಕು. ರೋಗ ಬರ್ಲಿಕ್ಕಿಂತ ಪೈಲೇನೆ ಇಂತ ಪ್ರಿಪರೇಷನ್ ಮಾಡ್ಕೋಬೇಕು. ಅಂದ್ರ ಆ ಗಂಧ ಆ ಕುದುರೆ ಬೇಕಂತ ಅದು ಇಷ್ಟ ಅದ ಅಂತ. ಆ ಕುದುರೆ ಅದು ವಾಸನ ತಗೊಂಬಂದ್ರೆ ರೋಗಗಳೆಲ್ಲ ದೂರ ಹೋಯ್ತಾವ, ಅದು ಬರಲ್ಲ. ಅದು ಮತ್ತೆ ಬಹಳ ಇಷ್ಟ ಆಯ್ತು ಆಡಿನ ವಾಸನ. ಅದರಿಂದ ಒಂದು ರೋಗ ನಿಯಂತ್ರಣ ಶಕ್ತಿ ಏನಿರ್ತಲ್ಲ ಅದು ಕೊಡ್ತದಂತ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ದೆ. ಜೈ ಹಿಂದ್, ಜೈ ಕರ್ನಾಟಕ. ಅಶೋಕ್ ತಂದೆ ನಾಗಪ್ಪ ಕೋನನಗುಂದ ತಾಲೂಕಾ ಮತ್ತು ಜಿಲ್ಲಾ ಇವ್ರು ಸೈಟ್ ತಗೋಬೇಕು. ಒಂದು ಆಡಿಗಂದ್ರಿ ಒಂದು ಮನುಷ್ಯರಿಗೆ ಇದ್ರ ತಪ್ಪಲು ಗರಂ ಮಾಡಿ ಕೊಟ್ಟೇವೆ ಅಂತಂದ್ರೆ ಸಂಡಾಸ್ ಚಾಲು ಆಯ್ತು. ಒಂದು ಗಂಟೆ ಈಗ ಇದು ಏನದ ರೀ, ನಾವು ಬಂದ್ಕೊಡ್ರಿ ಅಂತೇವೆ. ನಿಮ್ಮ ಮೈಲಿನಾಗ ನಾವು ಹಳ್ಳಿ ಭಾಷೆದಾಗ ಇದು ಏನದ ಅಂತಂದ್ರೆ ನಮ್ಮ ಹೈಬಲ್ ಅದ ರೀ. ಹೋದಾಗ ಬಂದಾಗ ನಾನು ತಿಂದ ಅದು ಗಟ್ಟಿ ಬೇರೆ. ನಮ್ಮ ಅಮ್ಮವ್ರು ಹೇಳಿದ್ರು ಇದು ನಾವು ಬೆಂಗಳೂರು ಕೇಳ್ಕೊಂಡ್ ಬಂದಿದ್ದೆವು. ಮತ್ತೇನದ ಅಂತಂದ್ರೆ ಇದ್ರ ಪಲ್ಯ ಉಣ್ಬೇಕು ಚಂದ ಅಂತ ಹೇಳಿದ್ರು. ನಾವು ಪಲ್ಯ ಮಾಡಿ ಉಂಡಿಲ್ಲ. ರೊಟ್ಟಿ ಹೋಗಿದಾಗ 2 ಎಲೆ ತಿರ್ಲತ್ತಿದ್ದು ಮಗ ಕೈ ನೇಯದನದ ಅಂತಂದ್ರೆ ಬೇಕಾದ ನೇಯದ ಕಮ್ಮಿ ಆಗಿರ್ತದೆ. ಒಡಪತ್ರಿ ಏನದ ಅಂತಂದ್ರೆ ಪಟ್ಟಿ ನೇಯಲತ್ತು ಒಡಪತ್ರಿ ತಿನ್ಬೇಕು. ಈಗ ತೊಟ್ಟಲು ಬೇಡಿ ಅವರು ಅಮ್ಮವ್ರು ಹೇಳಿದ್ರಲ್ಲ ಇದು ಅಂದರೆ ಹೆಣ್ಮಕ್ಳಿಗೆ ಬರ್ತದ ದನಕ್ಕೆ ಬರ್ತದ ಬರೋಬರಿ ಏನಂತಂದ್ರೆ ಮಕ್ಕಳು ಆಗಲ್ಲ. ಮಕ್ಕಳು ಐತಾವಲ್ಲ ತಾಯಿ ಊಟ ಹಾಕಿ ಅಥವಾ ಬೇರೆ ಊಟ ಹಾಕಿ ತಪ್ಪು
ಒಂದು 7 ದಿನ ಕೊಟ್ಟಿವಿ ಅಂತಂದ್ರೆ ಬರಾಬರ್ ಸಕ್ಸಸ್ ಆಗುತ್ತೆ. ಇದು ಲಘು ಬೆಳೆ ಅದ ರೀ, ಲಘು ಬೆಳೆ ಸ್ವಂತ ಲಘು ಆಗಿದ್ದು ನಮ್ಗೆ ನನ್ನ ಮಕ್ಕಳು ಕೈದಿಂದ ತಾಸು ಬಂದಿದ್ದೇವೆ ರೀ. ನಮ್ಮ ಅಮ್ಮನಿಗೆ ಫೋನ್ ಮಾಡಿದ್ದೇವೆ ಅಜಗಳಿಗೆ. ಅದು ಏನಂತಂದ್ರೆ ಬರಾಬರ್ ಖರೆ ಅದ ಇದು ನಮ್ಗೆ ದುರುಸ್ತು ಮಾಡ್ಯಾರ. ಮತ್ತು ಒಂದು ದನ ಆಡಿದಿತ್ತು ರೀ ಬಸವರಾಜ ಮೇಂದ್ರೆ ಅಂತ ನಮ್ಮಲ್ಲಿ ಹಾಕೋದು. ಅದಕ್ಕೆ ಏನಂತಂದ್ರೆ ಆಡಿ ಬಿದ್ದಿದ್ದು ಹಾಕಿ ನೋಡ್ರಿ ಅಂತಂದಿದ್ದೇವೆ. ಹಾಕಿದ್ದು ಒಂದು 2 ಗಂಟೆದಾಗ ನಾವು ಕೂಡ ಹೋಗ್ರಂತ ಮತ್ತು ದನ ಚಂದ ಕುಂತಿದ್ದಾರೆ. ಈಗ ಇದು ಹಿಂಗೇನು ಬೇಕು ಅದ್ರೊಳಗೆ 6 ಬರ್ತಾವ ಸರಿ ಬರ್ತಾವ ಅಂತ ಹೇಳ್ಬೋದು. ಗಣ್ಣ ಹೋಗಿದ್ರು ಅದೇ ಹೇಳಿ ಹಾಕ್ರಿ ನೀವು 2 ಕೆಪಿ ಹಾಕ್ರಿ ಬರೋದು 1 ಕೆಪಿ ಹಾಕಿದ್ರೆ ದುಡ್ಡೇ ಹಾಕ್ತೀವಿ ಹೂವು ಆಗುತ್ತದೆ. 2 ಕೆಪಿ ಹಾಕಿದ್ರೆ ರುಚಿಯಾದ ದಾರ ಕಟ್ಟಿ ಕಣ್ಣಾಗ ಹಾಕಿ ಸ್ವಲ್ಪ ಒರೆಸಿದರೆ ಅದು 3 ದಿನದ ಒಳಗಾಗಿ ಅದು ಕಣ್ಣು ಬೆಳ್ಳಗೆ ತೊಳಗಿರ್ತದೆ. ಕಟ್ಟಿ ಒಳ್ಳೆ ಕಟ್ಟಿದ್ರೆ ಅವರು ನಾಶ ಆಗ್ತಾರೆ. 3 ದಿನ ಒಳಗಾಗಿ ಯಾವುದೂ ಇರಲ್ಲ. ಆಯ್ತಾ ಮೊದಲ ಬಂದು ಇಲ್ಲಿ ಮೊಣ ಇಟ್ಟಿರ್ತಾರೆ ಕುದುರಂತ ಸಿಟ್ಟು ಎಲ್ಲ ನಮ್ಮ ಗುರುಗಳು ಹೇಳ್ಯಾರ. ಅಲ್ಲಿವರೆ ನಾವು ಅಲ್ಲಿವರೆ ನೋಡಿ ಏರಿಯಲ್ಲಿ ಒಂದು ಪಟ್ಟಿಗೆ ಆಕಳಿ ಕಾಲು ಕಳಿತು ಅಲ್ಲಿವರೆ ಈಗ ಅನ್ನ ನೋಡಿದ್ರೆ ನಾವು ಅನ್ನ ನೀಲಗಿರಿ ಅದು ತಾಗಿ ಕೈದು ಒಳಗೆ ತೆಕ್ಕಿ ಕೈ ತೆಗಿ ಅದು ಸಣ್ಣ ಗಂಧ ಮಾಡಿ ಅದು ತೆಗೆದ ಹೊಲ ಸಣ್ಣ ಸೋಚು ಆ ಪುಡಿ ಹೋದರೆ ಅವರು ಎಲ್ಲ ಇನ್ನು ಮದುವೆ ಎಲ್ಲ ಯಾವುದು ತಂದಿಲ್ಲ ಈ ನೋಡ್ರಿ ಅದಕ್ಕೆ ಹೆಂಗ್ ಪರಿಹಾರ ಅಂದ್ರ 10 ದಿವಸ ಬದನೆಕಾಯಿ ತಿನ್ನಿಸ್ತಾರ ಡೈಲಿ 1 kg ಅದು ತಂತಾನೆ ಗಬ್ಬ ಹಿಡ್ಕೊತದೆ. ಅಂದ್ರ ಕೊಟ್ಟಿರ್ತಂತ ಹಸುಗಳಿಗೆ ಆಗಲಿ ಎಮ್ಮೆಗಳಿಗೆ. ಇನ್ನೊಂದ್ರಿ ಪದೇ ಪದೇ ಗರ್ಭಪಾತಗಳು ಆಯ್ತವ್ರಿ. ಎಮ್ಮೆ ಆಗ್ಲಿ ನಾವು ಮಾಡ್ತಾ ಇದ್ವಿ. ನಾವು ಮುರಾಕ್ ಮಾಡಿದ್ವಿ ಸರ್. ಆಲ್ರೆಡಿ ಒಂದ್ 2 ಚಿಕಿತ್ಸೆ ಆಗ್ಯಾರ ಸರ್. ನೀವು ಮಾಡ್ತಾ ಇದ್ದೀರಾ? ಹಾಂ ಸರ್. ಯಾವ ಬದಲ್ತಾನ ಸರ್. ಹಾಂ ಸರ್. ಅಲ್ಲಿ ಮತ್ತೆ ಗಬ್ಬ ಪದೇ ಪದೇ ನೀರು ಬೀಳ್ತಾ ಇರ್ತದ್ರಿ ಗರ್ಭಪಾತ ಅಂತಿಲ್ಲ. ಅದಕ್ಕೆ ಕರಿಬತ್ತ ಸರ್ 50 ಗ್ರಾಮ್ ಒಂದು 7 ದಿವಸ 50 ಗ್ರಾಮ್ ಮಜ್ಜಿಗೆ ಹಾಕಿ ಕುಡಿದ್ರೆ ಗಬ್ಬ ಬಿ ನಿಲ್ತದೆ. ಈ 2 ಮಾಡ್ತಾರೆ. ಹಾಂ ಕರಿಬತ್ತ 50 ಗ್ರಾಮ್ ಚೂರ್ಣ ಮಾಡಿ ಕರಿಬೇವಿಲ್ಲ ಕರಿಬತ್ತ ಸರ್. ಅದಕ್ಕೆ ಸೋಪು ಮತ್ತು ಸೊಪ್ಪು 50 ಗ್ರಾಮ್ ತೊಗೊಳ್ಬೇಕು. ಸೊ ಅದರಲ್ಲಿ ನಿಂಬೆಕಾಯಿ ರಸ ಅದನ್ನು ಮಿಕ್ಸ್ ಮಾಡಿ ದಿನಕ್ಕೆ 3 ಟೈಮಲ್ಲಿ ಕೊಟ್ಟರೆ ಅದು ಡೈಜೆಷನ್ ಪವರ್ ಇನ್ಕ್ರೀಸ್ ರಾಮಣ್ಣ ಬೆಳಕಡಿ ಅವರಿಂದ ಅನುವಾದ ನೋಡಿ. ಅಡಿದಾಗ ಕೈ ಕುರ್ಚಿ ಅಂತ ಹೇಳಿರ್ತಾರೆ. ಇದು ತಂದು ಎಲ್ಲ ರಸ ಮಾಡಿ ಬಡಿದ್ರೆ ಅದನ್ನ ಹೆಡ್ತ ಮಾಡಿ ಇದು ಒಳಮುಚ್ಚಿಗೆ ಅಂತ ಇರ್ತದೆ ಅಡಿದಾಗ. ಆದರೆ ಈ ಒಳಮುಚ್ಚಿಗೆ ಇರಬಹುದು ಮೈ ದನಗಳಿಗೆ ಹೊರಗೆ ಬಿತ್ತು ಅಂದ್ರೆ ಈ ಒಳಮುಚ್ಚಿಗೆ ಪುಡಿ ಸಣ್ಣ ಗಂಧ ಮಾಡಿ ಸರಿ ಹಣಿ ಅಂತ ಗಂಧ ಮುಚ್ಚಿ ಬಂದಿದ್ದ ಕಲ್ಕೊಂಡು ಹಾಕಿ ಮೈ ಹೊರಗೆ ಬಿದ್ದು ಹಾಕಿ ಈ ಪುಡಿ ಹೊಡೆದು ಒಳಗೆ ಹಾಕಿ ಬಿಟ್ಟರೆ ಅದು ಆರಾಮ ಒಳಗೆ ಬಿಟ್ಟು
ಚೊಪ್ಪದಾಗ ಏನಪ್ಪ ಅಂದ್ರೆ ತೋರಿಸಿ ಇದು ಗಾಳಿ ಆದ್ರೆ ಇಲ್ಲಿ ಸರಿಯಾಗುತ್ತೆ. ಅದು ಯಾರಿಗೇನು ಹೊಟ್ಟೆ ಕಟ್ಟಿ ಅದು ಎತ್ತಂದ್ರೆ ಈಗ ತಗೊಂಡು ಸಣ್ಣ ಕುಡಿ ಮಾಡಿ ಹಾಕಿದ್ರೆ ಆ ಹೊಟ್ಟೆ ಕಟ್ಟಿ ಕಮ್ಮಿ ಕೇಳಿ ನಾನು ಕುಡಿ ಮಾಡಿ ತಗೊಂಡು ಯಾರಿಗೆ ಹೆಂಗೆ ಮನುಷ್ಯರಿಗೆ ಕಿವಿ ಹೊಡೆದು ಎದ್ದು ಭಾಳ ಕಳಕಾರತ್ತು ದವಾಖಾನೆ ಹೋದ್ರು ಕಡಿಮೆ ಆಗಲ್ಲ ಒಳಗೆ ಕೂಡಬೇಕಂದ್ರೆ ಒಳ್ಳೆ ಸಣ್ಣ ಕೊಟ್ಟು ಒಳ್ಳೆ ಜಗ ಮನುಷ್ಯ ಮಾಡಿ ಆರಿದ ಮೇಲೆ ಅನ್ಕೊಂಡು ಕಟ್ಟಿಗೆ ಕಿವಿಯಾಗ ಹಾಕಿದ್ರೆ ಅದು ಕಟ್ಟಿ ಹೊಡಿತದೆ ಒಳ್ಳೆ ಅನ್ಕೊಂಡು ಆರಾಮ ಆಗ್ತದೆ. ಇದು ಹುಳ ಬಿತ್ತು ಅಂತಂದ್ರೆ ಇದಕ್ಕೆ ಏನಾದ ಚಿತಾಪುಲ್ ಬೀಜದ ರಸ ಪೌಡ್ರ ಆಯ್ತು ಏನಾದ ಚೆಂಡು ಹೂವಿನ ತಪ್ಪಲು ರಸ ಕಲಸಿ ಹಾಕಿದ್ರೆ ಹುಳ ಹೋಯ್ತು. ಆಮೇಲೆ ಕಂಡಾಗ ಹೂವು ಬಿತ್ತು ಒಂದೇ ಒಂದು ಕೊಡ್ಪತ್ರಿ ರಸ ಏನಾದ ಹಾಕೋದ್ರಲ್ಲಿ ನಮ್ಮ ಹುಳ ಕಡಿಮೆ ಒಂದು ಬಂತು. ಒಂದಿನ ಸಲುವಾಗಿ ಆಡ್ಮುಟ್ಟಲ ಎಲಿ ಕೊಡ್ಪತ್ರಿ ಆಯ್ತು ಏನದ ತಿಂಬ ಸೋಡಾ ಅಜ್ವಾನ್ ಕುಟ್ಟಿ ಹಾಕೋದ್ರಲ್ಲಿಂದ ಏನದ ಕುಂದನೂ ಹೋಗ್ತದ ಹೊಟ್ಟಿ ಸಾಫ್ ಎಲ್ಲನೇ ಏಕ್ ದವಾ 10 ಕಾ. ಮತ್ತ ಕಾಲ್ ಮುರಿದಿದ್ರ ಸಿಂಧು ಚಂದ್ರು ಆಮೇಲೆ ನೇಳ್ಕೋಟಿ ಜವಾರಿ ಎಂಡಿ ಕಲಸಿ ಹಚ್ಚಿ ಏನಾದ್ರು ಪಟ್ಟಿ ಕಡಿದ್ರು 3 ಪಟ್ಟಿದಾಗ ಏನಾದ್ರು ಕಡಿಮೆ ಆಗ. ಈಗ ನಾವೆಲ್ಲ ಹೇಳಿದ್ರಲ್ಲ ಈ ಮೂರನ್ನು ಮಿಕ್ಸ್ ಮಾಡಿ ಕುಟ್ಟಿ ರಸವನ್ನು ತೆಗೆದು ಆ ಉಳಿದಿದ್ದಂಥ ಒಂದು ಸ್ಥಳಕ್ಕೆ ಈ ರಸವನ್ನು ಲೇಪನ ಮಾಡಿದರೆ ಹುಳುಗಳು ಮಾಯ ಆಗ್ತವೆ ಮತ್ತು ಆದಷ್ಟು ಬೇಗನೆ ಹುಳು ಮಾಯುತ್ತದೆ. ಒಂದು ಜಾಗದಲ್ಲಿ ನಾವು ವಿಭೂತಿ ತಪ್ಪಲು ಮತ್ತು ಈ ಥರ ವಿಭೂತಿ ತಪ್ಪಲು ಇರ್ತದೆ. ಇದು ಪೇಸ್ಟ್ ಮಾಡಿ ಅವನಾದ ಒಂದು ಜಾಗಕ್ಕೆ ಲೇಪನ ಮಾಡಿದ್ರೆ ಹುಣ್ಣು ಬೇಗನೆ ಕಡಿಮೆ ಆಗ್ತದೆ. ಹಾಗೆ ಮತ್ತು ಬಿಲ್ಪಟ್ಟಿ ತಪ್ಪಲು ಇದು ಕೂಡ ನಾವು ಮೇವಿನ ಜೊತೆಯಲ್ಲಿ ಪುಡಿ ಮಾಡಿ ಮಿಶ್ರಣ ಮಾಡಿ ಅದಕ್ಕೆ ನೀವು ಒಂದು ಬೆಲ್ಲವನ್ನು ತೆಗೆದುಕೊಂಡು ಆ ಒಂದು ಮಿಶ್ರಣ ಮಾಡಿರ್ತಕ್ಕಂಥ ಹುಲ್ಲಿನ ಜೊತೆಯಲ್ಲಿ ಯಾವುದೇ ಒಂದು ಆಹಾರದ ಜೊತೆಯಲ್ಲಿ ಇದನ್ನು ಮಿಶ್ರಣ ಮಾಡಿಕೊಟ್ಟ ಅಂತಂದರೆ ಹಾಲು ಶುದ್ಧ ಹಾಲನ್ನು ಬರ್ತಾರೆ ಮತ್ತು ನಿರೋಧಕ ಹಾಲನ್ನು ನಮ್ಗೆ ಸಿಗ್ತವೆ. ಹಾಗೆ ಇನ್ನೊಂದು ದಾಲ್ಚಿನ್ನಿ ಮತ್ತು ದಾಲ್ಚಿನ್ನಿ ಒಂದು ಪೌಡರನ್ನು ಮಾಡಿ ದನಗಳಿಗೆ ಕೊಟ್ಟು ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಒಂದು ಹುಳುವಿನಲ್ಲಿ ಬಿಡ್ತಕ್ಕಂಥ ಹುಳುಗಳು ಮಾಯ ಆಗ್ತವೆ ಮತ್ತು ಹುಳುಗಳು ಜಲ್ದಿ ಹೋಗ್ತವೆ. ಇದೊಂದು ಗುಣಲಕ್ಷಣಗಳು ಕಡಿಮೆ ಅಂತೇಳಿ ಒಟ್ಟಿಗೆ ಇರುವಂಥ ಗಿಡಮೂಲಿಕೆ ಯಾವ ಥರ ಇರ್ತವೆ, ಅದು ಏನೇನು ಕೆಲಸ ಮಾಡುತ್ತದೆ ಅಥವಾ ಒಬ್ಬರು ಯಾವ ಭಾಗ ಔಷಧಿ ಗುಣ ಹೊಂದಿರ್ತದೆ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಅರಿವು ಇರೋದಿಲ್ಲ. ಇಂಥ ಅರಿವು ಈಗೇನಾಗಿದೆ ಅಂತಂದರೆ ಒಂದು ಮುಂದಿನ ಪೀಳಿಗೆ ಅದನ್ನು ಕಂಡ್ಕೋಬೇಕು. ಆ ಮುಂದಿನ ಪೀಳಿಗೆಗೆ ಅದು ಲಭ್ಯವಾಗುವಂತ ಮಾಡಬೇಕಾಗ್ತದೆ. ಯಾಕಂದರೆ ನಾವು ನೋಡಿದ್ದೀವಿ ನಮ್ಮಲ್ಲಿಲ್ಲ, ನಾವು ಸಂಜೀವಿನಿ ಆಲ್ಮೋಸ್ಟ್ ಅದನ್ನೇನು ಬಳಕೊಂಡಿವಿ. ಆ ಔಷಧ ಗುಣ ಬಗ್ಗೆ ಅಥವಾ ಗಿಡಮೂಲಿಕೆ ಯಾವ ಥರ ಇತ್ತು ಅದ್ರ ಬಗ್ಗೆ ಈಗ ಸಾಕಷ್ಟು ಅಧ್ಯಯನ ನಡೆದಿದೆ. ಈಗ ಏನಂತಂದರೆ ಹರಿದ್ವಾರದಲ್ಲಿ ನೋಡಬೇಕು, ಇದೊಂದು ಭಾರತ ಸರ್ಕಾರದ ಒಂದು ಏನು
ಒಂದು ಬೇಯ್ತಾರೆ. ಯಾರಿಗೂ ನಾವು ಯಥೇಚ್ಛವಾಗಿ ಇದೇ ಸಂಜೀವಿನಿ ಗಿಡ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅದರ ಬಗ್ಗೆ ಇರೋಂಥ ಜ್ಞಾನ ಅಳಿಸೋಗಿದೆ. ಯಾವ ಜನಮಾನಸದಲ್ಲಿ ಅದರ ಬಗ್ಗೆ ಅರಿವು ಯಾರಿಗೂ ಇಲ್ಲ. ಅದೇ ತರನಾಗಿ ಸಾಕಷ್ಟು ಗಿಡಮೂಲಿಕೆಗಳು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಕೆಲವೊಂದು ಗಿಡಮೂಲಿಕೆಗಳು ಏನಂದ್ರೆ ವಿದೇಶದಲ್ಲಿ ಈ ನಾವೆಲ್ಲ ಇದನ್ನೆಲ್ಲ ಏನೋ ನಾಟಿ ವೈದ್ಯ ಪದ್ಧತಿನೇ ಇದಾವೆ, ನಮ್ಮಲ್ಲಿ ಪಾರಂಪರಿಕವಾಗಿ ಮೊದಲಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ವೈಜ್ಞಾನಿಕವಾಗಿ ಆ ಔಷಧಿ ಗುಣ ಬಗ್ಗೆ ಅರಿತುಕೊಂಡು ಆ ಔಷಧಿಯನ್ನ ದೃಢಪಡಿಸುವವರಿಗೆ ಆ ವೈದ್ಯ ಪದ್ಧತಿ ಇರುವಂಥ ಔಷಧಿಯನ್ನ ನಾವೊಂದು ಕಡಾಖಂಡಿತವಾಗಿ ಅದನ್ನ ಇದಕ್ಕೆ ಈ ಒಂದು ರೋಗಕ್ಕೆ ಬಳಸ್ಬೋದು ಅಥವಾ ಬಳಸಿದಾಗ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಥವಾ ಅದರಿಂದ ಏನು ಬೇರೆ ಔಷಧಿ ಗುಣ ಇರೋದ್ರಿಂದ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೇಕಂತಂದ್ರೆ ಅದರ ದೃಢೀಕರಣ ಇಲ್ಲದೆ ಮಾಡೋದು ತಪ್ಪಾಗ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ನಾಟಿ ವೈದ್ಯ ಪದ್ಧತಿ ಪಾರಂಪರಿಕ ಬಂದಿದೆ, ಇಲ್ಲಿ ಯಾರು ಹೇಳ್ತಾರ. ಬರುವ ದಿನಗಳಲ್ಲಿ ನೀವು ಇದನ್ನ ಏನು ಬಳಸ್ತಾ ಇದ್ರೆ ಮುಂದೆ ಅದನ್ನ ಕ್ವಶನ್ ಮಾಡುವಂತ ಪರಿಸ್ಥಿತಿ ಬರ್ಬೋದು. ಈಗಾಗಲೇ ಕೆಲವೊಂದು ಔಷಧಿ ಗುಣಗಳ ಬಗ್ಗೆ ನಾವೆಲ್ಲ ಮಾಡ್ತಾ ಇದ್ದೀವಿ, ಆದ್ರೆ ಬೇರೆ ದೇಶದವರು ಅದರ ಒಂದು ಲಾಭ ಪಡ್ಕೊತಾ ಇದ್ದಾರೆ. ಇದೇ ಬೆಳ್ಳುಳ್ಳಿ ಬಗ್ಗೆ, ಬೆಳ್ಳುಳ್ಳಿ ನಾವು ಸಾಕಷ್ಟು ಸಮಯದಿಂದ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇದ್ದೀವಿ. ಪಾರಂಪರಿಕವಾಗಿ ನಾವು ಔಷಧಿಯನ್ನ ಬಳಸ್ತಾ ಇದ್ದೀವಿ, ಅದರ ದೃಢೀಕರಣ ನಾವು ಮಾಡಲಿಲ್ಲ. ಅದು ಇವತ್ತು ಅದರ ದೃಢೀಕರಣ ಮಾಡಿ ಅದರದ್ದೇನು ಬೆಳ್ಳುಳ್ಳಿ ಬಗ್ಗೆ ಸಂಶೋಧನೆ ಮಾಡಿಬಿಟ್ಟು ಅಮೆರಿಕದವರು ಅದ್ರದ್ದು ಕ್ರೆಡಿಟ್ ತಗೋತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿ ಇರುವಂತಹ ಒಂದು ಏನು ಜ್ಞಾನವನ್ನ ನಾವು ಅರ್ಥಕೊಳ್ತಾ ಇದ್ದೀವಿ. ಅದಕ್ಕಾಗಿ ಸಾಕಷ್ಟು ಏನಾಗ್ತದೆ ಅಂದ್ರೆ ಸರ್ಕಾರದ ಒಂದು ನಿಟ್ಟಿನಲ್ಲಿ ಈ ಒಂದು ನಾಟಿ ಪದ್ಧತಿಯಲ್ಲಿ ಬಳಸುವಂತ ಔಷಧಗಳು ಅದು ಮನುಷ್ಯರಾಗಲಿ ಅಥವಾ ಜಾನುವಾರುಗಳಾಗಲಿ ಅವುಗಳ ಒಂದು ಸಂಶೋಧನೆ ಕುರಿತು ಅವುಗಳ ಔಷಧಿ ಗುಣ ಅರಿತುಕೊಂಡು ಔಷಧಿಗಳನ್ನ ಗುಣವನ್ನ ಪತ್ತೆ ಹಚ್ಚುವುದಕ್ಕಾಗಿ ಅಥವಾ ಅವುಗಳ ದೃಢೀಕರಣಕ್ಕಾಗಿ ಈ ಒಂದು ರಾಷ್ಟ್ರೀಯ ಕೃಷಿ ಯೋಜನೆಯಡಿಯಲ್ಲಿ ಈ ಒಂದು ಮಹಾವಿದ್ಯಾಲಯಕ್ಕೆ ಈ ಒಂದು ಸಂಶೋಧನಾ ಒಂದು ಕಾರ್ಯಕ್ರಮವನ್ನ ನಮಗೆ ಕೊಡಲಾಗಿದೆ. ಈ ಒಂದು ಸಂಶೋಧನೆ ಅಡಿಯಲ್ಲಿ ನಾವು ಜಾನುವಾರುಗಳಲ್ಲಿ ಬರುವಂತ ಕಾಮನ್ ಆಗಿ ಜಾನುವಾರುಗಳಲ್ಲಿ ಬರುವಂತ ಕೆಲವೊಂದು ರೋಗಗಳಿಗೆ ಈ ಒಂದು ಕೆಲವೊಂದು ಔಷಧಗಳನ್ನ ನೀವು ಬಳಸ್ತಾರಂತ ಔಷಧಿಗಳನ್ನ ಅದು ಮನುಷ್ಯರಲ್ಲಿ ಆಗಿರ್ಬೋದು ಅಥವಾ ಜಾನುವಾರುಗಳಲ್ಲಿ ಆಗಿರ್ಬೋದು, ಆ ಔಷಧಿ ಗುಣಗಳನ್ನ ನಿಮ್ಮಿಂದ ನಾವು ಪಡೆದುಕೊಂಡು ನಿಮ್ಮಿಂದ ನಿಮ್ಮ ಸಹಕಾರದಿಂದ ನಾವು ಅವುಗಳನ್ನ ಬಗ್ಗೆ ಅರಿತುಕೊಂಡು ಮುಂದೆ ಅವುಗಳನ್ನು ವೈಜ್ಞಾನಿಕವಾಗಿ ಅವುಗಳ ಔಷಧಿ ಗುಣ ಮತ್ತು ದೃಢೀಕರಣ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಲಾಗ್ತಾ ಇದೆ. ಇದರಿಂದ ಮುಂದೆ ಆ ಒಂದು ಔಷಧಿ ಗುಣ ಇರುವಂತಹ ಗಿಡಮೂಲಿಕೆಗಳ ಮುಂದೆ ಅವು ಲಭ್ಯವಾಗುವ ಹಾಗೆ ನಾವು ಸಾಕಷ್ಟು ಈಗ ಗಾರ್ಡನ್ ತರ ಮಾಡ್ತಾ ಇದೀವಿ. ಹರ್ಬಲ್ ಗಾರ್ಡನ್ ಅಂತ ಬಿಡಿಸಿ ಇವುಗಳ ಗಾರ್ಡನ್ ಬೇರೆ ಬೇರೆ ಕಡೆ, ಯಾಕಂದ್ರೆ ಎಷ್ಟೋ ಜನ ನೋಡಿರಲ್ಲ, ಇಲ್ಲಿ ಬಂದು ಅದನ್ನ ನೋಡ್ಕೊಂಡ್ಬಿಟ್ಟು ತಮ್ಮಲ್ಲಿ ಬೆಳೆಸ್ಕೋಬಹುದು. ಅಥವಾ ಈಗ ಪದೇ ಏನು ಅಂತಂದ್ರೆ ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಆಯುರ್ವೇದ ಬಗ್ಗೆ ಮತ್ತೆ ಅದೇನು ಅಲೋಪತಿಗಿಂತ ಮತ್ತೆ ಆಯುರ್ವೇದ ಕಡೆ ಹೋಗ್ತಾ ಇದ್ದೀವಿ. ಆಯುರ್ವೇದದ್ದು ಏನೋ 2 ದಿವಸ ನಮ್ದು 100 ವರ್ಷಗಳಲ್ಲಿ ಅದರ ಸಾಕಷ್ಟು ಅಡ್ಡಪರಿಣಾಮಗಳು ಬರ್ತಾ ಇದ್ದಾವೆ. ಅವುಗಳನ್ನ ಅಡ್ಡಪರಿಣಾಮಗಳನ್ನ ಏನು ಕಡಿಮೆ ಮಾಡೋದಕ್ಕಾಗಿ ಈಗೇನ್ ಮಾಡ್ತಾ ಇದ್ದಾರೆ, ಮತ್ತೆ ಆಯುರ್ವೇದ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ಈಗ ನಾವು ಕ್ರಮೇಣ ಆಯುರ್ವೇದ ಮೇಲೆ ಡಿಪೆಂಡ್ ಆಗ್ಬೇಕಂತಂದ್ರೆ ಒಂದು ಯೂನಿಟ್ ಓಪನ್ ಮಾಡಿದೆ ಹರಿದ್ವಾರದಲ್ಲಿ, ಒಂದು ಸಂಶೋಧನಾ ಘಟಕವನ್ನ ಮಾಡಿದ್ದಾರೆ. ಈ ಸಂಶೋಧನಾ ಘಟಕ ಯಾಕಂತಂದ್ರೆ ಈ ಔಷಧಿ ಗುಣಗಳನ್ನು ನಾವೇನಾದ್ರೂ ಹೊರದೇಶಗಳಲ್ಲಿ ಮಾರುಕಟ್ಟೆ ಮಾಡಬೇಕು, ರಫ್ತು ಮಾಡಬೇಕಂತಂದ್ರೆ ಈ ಔಷಧಿ ಗುಣಗಳ ಗುಣದ ಬಗ್ಗೆ ಅವುಗಳ ಪ್ರಮಾಣ ಅವುಗಳ ದೃಢೀಕರಣ ಇಲ್ಲ ಅಂತಂದ್ರೆ ಯಾವುದೇ ದೇಶ ಈ ಔಷಧಗಳನ್ನ ತಗೊಳ್ಳೋದಿಲ್ಲ. ಈ ಒಂದು ಔಷಧ ಓನ್ಲಿ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಸತಕ್ಕೆ ನಾವು ಕಳ್ಕೋಬಹುದೇನೋ ಒಂದು ಅಂಜಿಕೆ ಇಲ್ಲ. ಅದರಿಂದ ಈ ಒಂದು ದೃಢೀಕರಣದ ಬಗ್ಗೆ ಸಾಕಷ್ಟು ಒತ್ತು ಕೊಡ್ತಾ ಇದೆ. ಈ ಔಷಧಿಗಳ ಪತ್ತೆ ಹಚ್ಚಿ ಇದರ ಬಗ್ಗೆ ಸಂಶೋಧನೆ ಕಂಡುಕೊಳ್ಳಿ, ಇದು ಹಾಗೆ ನಶಿಸಿ ಹೋಗಬಾರ್ದು, ಈ ಒಂದು ಗುಣಗಳ ಬಗ್ಗೆ ಅರಿತುಕೊಂಡು ಅದನ್ನ ದೃಢೀಕರಣ ಮಾಡಿ ಅಂತ ಸಾಕಷ್ಟು ಸರ್ಕಾರದಿಂದ ಮತ್ತು ಬೇರೆ ಬೇರೆ ಏನು ಆರ್ಗನೈಸೇಷನ್ ಇದಾವೆ, ಅದು NGO ಇರ್ಬೋದು, ಬೇರೆ ಬೇರೆ ಆರ್ಗನೈಸೇಷನ್ಗಳ ಸಹಯೋಗದೊಂದಿಗೆ ಇಂತಹ ಗಿಡಮೂಲಿಕೆಗಳ ಪತ್ತೆ ಹಚ್ಚೋದ ಅವುಗಳ ದೃಢೀಕರಣ ಬಗ್ಗೆ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ನಾವು ಸೇರಿದ್ದು ಅದೇ ಕಾರಣಕ್ಕಾಗಿ ಒಂದು ಅಂಗವಾಗಿ ಇವತ್ತು ನೀವು ಸಾಕಷ್ಟು ಗಿಡಮೂಲಿಕೆಗಳ ಬಗ್ಗೆ
ನಾವು ಇಲ್ಲಿ ಒಬ್ಬರಲ್ಲಿ ಹೇಳಿದ್ದೀವಿ. ಆ ಗಿಡಮೂಲಿಕೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಗಿಡಗಳು ಹೇಗಿರ್ತಾವೆ, ಹೇಗೆ ಏನು ಅವುಗಳ ಪ್ರಮಾಣ ಯಾವ ಥರ ನಾವು ಕೊಡಬೇಕು, ಯಾವ್ಯಾವ ರೋಗಗಳಿಗೆ ನಾವು ಬಳಸ್ಬೋದು ಅನ್ನೋದನ್ನ ನಿಟ್ಟಿನಲ್ಲಿ ನಾವು ಕೆಲವೊಂದು ಗಿಡಮೂಲಿಕೆಗಳನ್ನು, ನೀವು ಹೇಳಿದಂಥ ಗಿಡಮೂಲಿಕೆಗಳನ್ನ ಕೆಲವೊಂದು ನಾವು ಜಾನುವಾರುಗಳ ರೋಗಗಳಿಗೆ ಬಳಸಬಹುದು. ಪರವಾಗಿ ಅತ್ಯಂತ ತುಂಬ ಹೃದಯದ ಅಭಿನಂದನೆಗಳು. ಧನ್ಯವಾದ. ಊಟ ಮಾಡಿ ಮತ್ತೆ ನಿಲ್ಲಿಸ್ತೇವೆ. ಈಗ ಸುರೇಶ್ ಯಾದವ್ ಸರ್ ಇಂದ ವಂದನಾರ್ಪಣೆ. ಇಲ್ಲಿವರೆಗೆ RKVY ಈ ಯೋಜನೆ ಅಡಿಯಲ್ಲಿ ವಿಜೃಂಭಣೆ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೇವೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಒಂದು ಮಹಾವಿದ್ಯಾಲಯ ಮತ್ತು ವಿಶ್ವವಿದ್ಯಾಲಯ ಎರಡರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಟರ್ NA ಪಾಟೀಲ್ ಡೀನ್ ಸಾಹೇಬರು ಅವರಿಗೂ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 4 ಪ್ರಾಜೆಕ್ಟ್ ಕೋಆರ್ಡಿನೇಟರ್ಗಳಾಗಿರ್ತಕ್ಕಂಥ ಡಾಕ್ಟರ್ ವಿಜಯಕುಮಾರ್ ಸರ್, ಡಾಕ್ಟರ್ ಪ್ರಶಾಂತ್ ವಾಗೆ, ಡಾಕ್ಟರ್ ವಿನಯ್ ನಿಕಾರೆ, ಡಾಕ್ಟರ್ ರವೀಂದ್ರ ಗೋರೆ ಮತ್ತು ಇನ್ನೊಬ್ಬ ನಮ್ಮ ಹಿರಿಯ ನಾಟಿ ವೈದ್ಯರಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಸಿದ್ದರಾಮಪ್ಪ ಮಡಿವಾಳ್, ನಾಟಿ ವೈದ್ಯರು, ಧನ್ವಂತರಿ ಆಯುರ್ವೇದ ಟ್ರಸ್ಟ್ ಅಧ್ಯಕ್ಷರು, ಇವರೆಲ್ಲರೂ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾಗಿ ಮತ್ತು ಅವರ ಜೊತೆಯಲ್ಲಿ ಅಂತಂದ್ರೆ ತುಂಬಾ ದೂರದಿಂದ ಬಂದಿರತಕ್ಕಂಥ ಹಿರಿಯ ನಾಟಿ ವೈದ್ಯರು ಅಂದ್ರೆ ಗುಲ್ಬರ್ಗ, ಚಿಂಚೋಳಿ, ಸೇಡಂ ಮತ್ತು ಬೀದರ್ ಮತ್ತು ಇತರ ರಾಯಚೂರು ಇತರ ಜಿಲ್ಲೆ ಮತ್ತು ತಾಲೂಕುಗಳಿಂದ ಬಂದಿರತಕ್ಕಂಥ ತಾವು ತಮಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಪತ್ರಿಕೆ ಬಾಂಧವರಿಗೆ ಮತ್ತು ಛಾಯಾಗ್ರಾಹಕರಿಗೆ ಮತ್ತು ಉಳಿದ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೆ ನಮ್ಮ ವಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ನಮಸ್ಕಾರ.